ಕನಕಪುರ ಗಾಣಿಗರ ಸಂಘದ ವಾರ್ಷಿಕ ಸಭೆಯು ದಿನಾಂಕ 10/7/2025 ಗುರುವಾರ ನಗರದ ಕೋಟೆ ಗಣೇಶ ದೇವಸ್ಥಾನದಲ್ಲಿ ನಡೆಯಿತು. ಸಭೆಯಲ್ಲಿ ಗಾಣಿಗ ಸಮುದಾಯ ಭವನ ಹಾಗೂ ಸಮುದಾಯದ ಜನಗಳ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲಾಯಿತು. ಸಮುದಾಯದ ಹೆಣ್ಣು ಮಕ್ಕಳಿಗೆ ಹಾಗೂ ಇನ್ನಿತರ ಸಮಾಜದ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿಯನ್ನು ಕೊಡುವ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಗಾಣಿಗ ಸಮುದಾಯದ ಹಿರಿಯರಾದ ಬೇಕರಿ ವೆಂಕಟಾಚಲ, ಮಂಡಿ ವೆಂಕಟರಮಣಪ್ಪ, ಗೋಪಾಲ್, ಮಾಜಿ ಅಧ್ಯಕ್ಷರಾದ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀನಾರಾಯಣ, ಪದ್ಮ ಹಾಗೂ ಗಾಣಿಗ ಜನಾಂಗದ ಯುವಕರು, ಹಿರಿಯರು ಉಪಸ್ಥಿತರಿದ್ದರು. ಕನಕಪುರ ಗಾಣಿಗರ ಕುಲಬಾಂಧವರ ಸಭೆಯನ್ನು ಇವತ್ತು ಕರೆದಿದ್ದು, ಈಗ ನಮ್ಮ ಜನಾಂಗದ ಹಿರಿಯರು ಎಲ್ಲರೂ ಸೇರಿ, ಎಲ್ಲ ಮನೆಯವರು ಸೇರಿ ಒಂದು ಭವನವನ್ನು ಕಟ್ಟಿ, ಆ ಭವನದ ಅವಧಿ ಮುಗಿದಿರೋದ್ರಿಂದ ಆ ಭವನದ ಬಗ್ಗೆ ಚರ್ಚೆ ಮುಂದೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಭವನ ಮಾಡಬೇಕು ಅಂತ ಈ ಒಂದು ಹಿರಿಯರೆಲ್ಲ ಸೇರಿ ಒಂದು ತೀರ್ಮಾನ ತಗೊಳ್ಳೋಕ್ಕೆ ಒಂದು ಮೀಟಿಂಗ್ ಕರೆದಿದ್ದೀವಿ. ದಯವಿಟ್ಟು ಹಿರಿಯರಾಗಲಿ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರಾಗಲಿ ಎರಡೆರಡು ಮಾತು ಅದ್ರ ಬಗ್ಗೆ, ಗಾರ್ಮೆಂಟ್ಸ್ನ ಯಾವ ರೀತಿ ಮಾಡಬೇಕು ಮುಂದಕ್ಕೆ, ಇಲ್ಲ ನಮ್ಮ ಜನಾಂಗದ ಕಲ್ಯಾಣಕ್ಕೋಸ್ಕರ ಮಾಡ್ಕೋಬೇಕಾ, ಇಲ್ಲ ಅಂದರೆ ಹೇಳ್ದಂಗೆ ಬಾಡಿಗೆ ಕೊಡಬೇಕಾ, ಹೆಚ್ಚಿನ ಬಾಡಿಗೆ ಈಗಾಗಲೇ 30,000 ರೂಪಾಯಿ ಬಾಡಿಗೆ ಬಂದೈತೆ, ಇಲ್ಲ ಇನ್ನೂ ಹೆಚ್ಚಿನ ಬಾಡಿಗೆ ಕೊಡಬೇಕಾ, ಎಲ್ಲ ಸೇರಿ ಚರ್ಚೆ ಮಾಡಬೇಕು ಅಂತ ಎಲ್ಲರೂ ವಿನಂತಿ ಮಾಡ್ಕೊತಿದ್ದೀನಿ. ನಾವು ಮಾಜಿ ಅಧ್ಯಕ್ಷರಾದ ವೆಂಕಟರಮಣ ಸ್ವಾಮಿ ಅವರು ಒಂದು ಎರಡು ಮಾತನ್ನ ಮಾತಾಡಬೇಕಂತ ಕೇಳ್ಕೊತಿದ್ದೀವಿ. ಇಲ್ಲಿ ಸೇರಿರುವಂಥ ಜನ ಏನಕ್ಕೆ ಸೇರವ್ರೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಕ್ಕೋಸ್ಕರ ಈ ಸಭೆನ ಸೇರಿಸಿದ್ದಾರೆ. ಇದನ್ನು ಮುಂದೆ ಈ ಸಂಘ ಸಂಸ್ಥೆಗಳನ್ನ ಉದ್ಧಾರ ಆಗಿದೆ ಅಂದ್ಬಿಟ್ಟು ಎಲ್ಲ ಜನಗಳು ಶ್ರಮಿಸ್ತಾವ್ರೆ. ಅದಕ್ಕೋಸ್ಕರ ನೀವು ಸಹ ಇಲ್ಲಿ ಬಂದು ಎಲ್ಲ ವಿಚಾರಗಳು ತಿಳ್ಕೊಂಡು ಒಂದು ವ್ಯವಹಾರ ಮಾಡಬೇಕು. ಯಾಕೆಂದರೆ ಈಗ ಅದು ಬಾಡಿಗೆ ಕೊಟ್ಟಿರೋದು ಎಷ್ಟಕ್ಕೆ ಏನು ಇಲ್ಲ ಅಂತ ಯಾರಿಗೂ ಗೊತ್ತಾಯ್ತಾ ಇಲ್ಲ. ಇದನ್ನು ಪಬ್ಲಿಕ್ಕಾಗಿ ಹೇಳಿ ಇದನ್ನು ಮೀಟಿಂಗ್ ಕರೆದು ಈ ಕೊಡೋದಾ ಮುಂದಕ್ಕೆ ಬಿಡೋದಾ, ಹೇಗೆ ಇದು ಎಷ್ಟು ಬಾಡಿಗೆ ಕೊಟ್ಟವ್ರೆ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಈ ಜನಾಂಗ ಕಾತರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಅದನ್ನು ಬಂದು ಅವರು ಇದಕ್ಕೆ ಆನ್ಸರ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದು, ಯಾರು ಮಾಡಲಿಲ್ಲ. ಇದಕ್ಕೇನು ಮಾಡಬೇಕು ಮುಂದೆ ಅನ್ನೋದೊಂದು ತೀರ್ಮಾನ ಕೈಗೊಳ್ಳೋದಕ್ಕೋಸ್ಕರ ಈ ಸಭೆನ ಸೇರಿಸಿದ್ದೀವಿ. ಇನ್ನು ಮುಂದಕ್ಕೆ ಏನು ತೀರ್ಮಾನ ಮಾಡಬೇಕು ಅನ್ನೋದು ಎಲ್ಲ ಒಂದು ಮಾತಿನಲ್ಲಿ ಎರಡೆರಡು ಮಾತಿನಲ್ಲಿ ಹೇಳಿ ಮುಗಿಸಿ ನಮಸ್ಕಾರ. ಬಂದಿರೋರೇ ಆಗಲಿ, ಈಗ ಗಾರ್ಮೆಂಟ್ಸ್ ಅವಧಿ ಮುಗಿದಿದೆ. ಅದನ್ನು ಇಲ್ಲ ನಮ್ಮ ಮುಂದಕ್ಕೆ ಕಾರ್ಯಕ್ರಮಗಳು, ಒಂದು ಯಾವ್ದು ಮದುವೆ, ಒಂದು ಎಂಗೇಜ್ಮೆಂಟು, ಒಂದು ಮೆಚೂರ್ ಫಂಕ್ಷನ್ನು, ಒಂದು ಎರ್ವಿ, ಒಂದು ಬರ್ತ್ಡೇ ಕಾರ್ಯಕ್ರಮ, ಇದನ್ನು ನಮ್ಮ ಸಮುದಾಯದವರೇ ಒಂದು 5,000ದಲ್ಲೋ 4,000ದಲ್ಲೋ 3,000ದಲ್ಲೋ 7,000ದಲ್ಲೋ ಕಡಿಮೆ ದುಡ್ಡಲ್ಲಿ ಮಾಡ್ಕೊಳೋಕ್ಕೆ ಇಲ್ಲ ಜನ ಅಭಿಪ್ರಾಯ ಪಡ್ತಾರೆ. ಇಲ್ಲ ಈಗಾಗಲೇ ಒಂದು 30,000 ಬಾಡಿಗೆ ಗೊತ್ತೈತೆ, ಇನ್ನೂ 50,000 60,000. ಈಗ 6,000 ಅರೇಂಜ್ ಮಾಡಿದಂಗೆ ನಾವು ಹರಾಜು ಮಾಡಿದ್ರೆ ಈ 60,000 ಬರ್ಬೋದು, 70,000 ಬರ್ಬೋದು, 50,000 ಬರ್ಬೋದು. ಹರಾಜು ಮಾಡಿ ಇಲ್ಲ ಆ ಬಾಡಿಗೆನ ಹರಾಜು ಮೂಲಕನೇ ಕೊಡೋಂಥದ. ಈ ಪ್ರತಿಯೊಬ್ಬರು ಅಭಿಪ್ರಾಯ ಹೇಳಬೇಕು. ಇದು ಎಲ್ಲರ ಮನೆ ಸೊತ್ತು, ಎಲ್ಲರ ದುಡ್ಡಿಂದ ಆಗಿರೋಂಥದ್ದು. ಒಂದು ಸೈಟ್ ತಗೊಳ್ಳೋದ್ರಿಂದ ಹಿಡಿದು, ಒಂದು ಬಿಲ್ಡಿಂಗ್ ಕಟ್ಟೋದ್ರಿಂದ ಹಿಡಿದು, ಈ ಒಂದು ಉತ್ಸವ, ಗಣೇಶ ಉತ್ಸವ ಇರಲಿ, ರಾಮದೇವ್ರ ಉತ್ಸವ ಆಗಲಿ, ಪ್ರತಿಯೊಂದಕ್ಕೂ ಪ್ರತಿಯೊಬ್ಬ ಮನೆಯವರು ಕೂಡ ಹಕ್ಕುದಾರರು. ಇಲ್ಲಿ ಪ್ರತಿಯೊಬ್ಬರು ಮಾತು ಪರಿಗಣನೆ ತಗೊಂಡೇ ಈ ಕಾರ್ಯಕ್ರಮ ಇದು ಒಂದು ಬಾಡಿಗೆ ಕೊಡಬೇಕು. ದಯವಿಟ್ಟು ಪ್ರತಿಯೊಬ್ಬರೂ ಅಭಿಪ್ರಾಯಗಳು ಹೇಳಿ, ನಿಮ್ಮ ಅಭಿಪ್ರಾಯಗಳ. ಇಲ್ಲ ಚೌಲ್ಟ್ರಿನ ಅದೇ ಕಾರ್ಯಕ್ರಮಗಳು ಯೂಸ್ ಮಾಡ್ಕೊಳ್ಳುವ, ಇಲ್ಲಾಂದ್ರೆ ಬಾಡಿಗೆ ಕೊಡುವ. ಬಂದಿರುವಂಥ ಕುಲಬಾಂಧವರಿಗೆ ಎಲ್ಲರೂ ನಮಸ್ಕಾರ. ಈಗ ಇದನ್ನು ಒಂದು ಸಂಘ ಸಂಸ್ಥೆಯಲ್ಲಿ ಬಾಡಿಗೆ ಕೊಡೋಕ್ಕೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಮತ್ತು ಅದನ್ನು ಯಾವ ರೀತಿ ಕೊಡಬೇಕು, ಏನು, 400 ಮನೆಯವರು ಸೇರಬೇಕು. 400 ಮನೆಯವರು ಸೇರಿ ಒಂದು ಒಪಿನಿಯನ್ ತೊಗೊಂಡು ಅದನ್ನು ನಮ್ಮ ಪಬ್ಲಿಕ್ನಲ್ಲಿ ಅಕ್ಷರ ಮಾಡಬೇಕು. ಬೀಟು, ಆ ಬೀಟಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅದಕ್ಕೆ ನಮ್ಮ ಕುಲಬಂಧವನ್ನ ಕೇಳಿ ಅವರು ಒಪಿನಿಯನ್ ತೊಗೊಂಡ್ರೆ ಅವರು ಕೊಡ್ಬೋದು. ಇಲ್ಲ ಅಂದರೆ ಅವರು ಏನು ತೀರ್ಮಾನ ಕೊಡ್ತಾರೆ 400 ಮನೆಯವ್ರನ್ನು ಇದು ಮಾಡಬೇಕು. ಇದನ್ನು ಹೇಳ್ತಾ ಇರೋದು ಸರಿನಾ?
ಸರಿನಾ ತಪ್ಪ ಹೇಳಿ. ಕರೆಕ್ಟಾಗಿ ಆಯ್ತು ಬಿಡಿ. ಸಂಘದ ಮನೆ ಇವಾಗ ಜನ ಹೆಂಗೆ ಒಪ್ಕೊತಾರೆ? ಸಂಘ ಸಂಘದ ಮನೆ ಎಲ್ಲರೂ ಒಪ್ಕೊಳ್ಳೇಬೇಕದು. ಒಪ್ಕೊಟ್ರೆ ಕೊಡೋದು. ಆಯ್ತು, ಬಾಡಿಗೆ ಅಂದ್ರೆ ಬಾಡಿಗೆ, ಸಂಘದ ಮನೆ ಅಂದ್ರೆ ಸಂಘದ ಮನೆ ಅಡ್ವಾನ್ಸ್ ಜೊತೆ ಫಿಕ್ಸ್ ಮಾಡ್ತಾರೆ. ಬಾಡಿಗೆ ಅಂತ ಫಿಕ್ಸು. ಆ ಬಾಡಿಗೆಗೆ ಯಾರು ಒಪ್ಕೊಂಡ್ರೆ ಅವ್ರು ಕೊಡ್ಬೋದು. ಇವಾಗ RSSನಲ್ಲಿ ಮಾಡಿದ್ದಾರೆ, ಅವ್ರು ಹಂಗೆ ಮಾಡಿದ್ರು. ಅದೇ ಕ್ರಮ ನಾವು ಮಾಡಬೇಕು. ಗೊತ್ತಾಯ್ತಾ? ನಾನು ಇದನ್ನು ಕೇಳ್ಕೊತಾ ಇದ್ದೀನಿ ನಮ್ಮ ಕುಲ ಬಾಂಧವರಲ್ಲಿ ಎಲ್ಲರೂ. ಇದಕ್ಕೆ ಏನು ಹೇಳ್ತೀರಾ ನೀವು? ಒಂದು ಒಪಿನಿಯನ್ ಕೊಡಿ. ಒಂದು ಫೈನಲ್ ಅಭಿಪ್ರಾಯ ಬರೋಣ. ಈಗ ಬಾಡಿಗೆ ಕೊಡಬೇಕಾ? ಇಲ್ಲ ಇಲ್ಲ ಇಲ್ಲ. ಫೈನಲ್ ಜನಾಂಗ ಏನ್ ಸೇರಿದ್ರು ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಫೈನಲ್ ನಾನು ನೀನು ಅಲ್ಲ, ಅಲ್ಲ, ನಾನು ಮನೆಯವರು ಬರಬೇಕು. ಇವತ್ತು ಈ ಒಂದು ಮೀಟಿಂಗ್ ಸೇರಿದ್ದು. ಆ ಮೀಟಿಂಗಲ್ಲಿ ಒಂದಷ್ಟು ಜನ, ಈಗ ನಾನು ಹೇಳೋದು ಮೀಟಿಂಗಲ್ಲಿ ಕೆಲವು ಜನ ಬಾಡಿಗೆ ಕೊಡೋದು ಅಂತ ಮಾಡಿದ್ರು, ಕೆಲವು ಜನ ಈಗ ಮದುವೆ ಕಾರ್ಯಕ್ರಮಗಳಾಗಲಿ ಅಂತ ಅಂದರು ಅಂತ ಇಲ್ಲಿ ಮೆಸೇಜ್ ಪಾಸ್ ಆಗಬೇಕು. ನಾವು ನೆಕ್ಸ್ಟು ಈಗ ಮೀಟಿಂಗ್ 8 ಮನೆ ಕರೆದು ಇಷ್ಟು ಜನ ಬಂದವರಲ್ವಾ, ಇಷ್ಟು ಜನದಲ್ಲಿ ಕೆಲವರು ಹೇಳ್ತಾರೆ, ಕೆಲವರು ಹೇಳಲ್ಲ. ಅದನ್ನು ನಾನು ಮನೆಯವರು ಕರೆಸ್ಬೇಕು. ಮತ್ತೇನು ಪ್ರೊಸೆಸ್ ಇತ್ತು ಇದನ್ನ ಪ್ರೊಸೆಸರ್ನ ಇದು ಮಾಡಿ ಎಲ್ಲ ನಾನು ಮನೆಗೆ ಹೋಗ್ಬೇಕು. ರಜಾರಿಗೆ ಸೈನ್ ಹಾಕ್ಕೋಬೇಕು. ಗೊತ್ತಾಯ್ತಾ? ಇಂಥ ದಿನ ಮೀಟಿಂಗಲ್ಲೇ ಬರಬೇಕು ಅಂತ ಹೇಳ್ಬಿಟ್ಟು ಬರಬೇಕು. ಅವತ್ತು ದಿನ ಎಲ್ಲರೂ ಬಂದಾಗ ಎಲ್ಲ ಸೈನ್ ಹಾಕ್ಕೋಬೇಕು. ಅವತ್ತು ಯಾರು ಬಂದವ್ರೆ ಯಾರು ಬರಲಿಲ್ಲ ಅಂತ ನೋಡಬೇಕು. ಅವತ್ತು ಲೆಕ್ಕ ಸಿಗ್ತೀರಿ. ಬಂದಿರಲ್ಲ ಯಾರು, ಬಂದಿರಲ್ಲ ಯಾರು, ಅದನ್ನು ಮಾಡಿ ಮೊದಲು. ಆವಾಗ ಅವರು ಹೇಳ್ತಾರೆ, ಎಲ್ಲರೂ ಬರ್ತಾರೆ, ಯಾರು ತಪ್ಪಿಸ್ಕೊಳ್ಳಲ್ಲ. ಹೇಗೆ ತಪ್ಪಿಸ್ಕೊಂಡ್ರೆ ನಾವು ಬರಲಿಲ್ಲ ಅಂತ ಅವಾಗ ಅವ್ರ ಮೇಲೆ ನಾವು ಇದು ಮಾಡ್ಬೋದು. ಹಾಂ, ಹಿಂದೆ 50 ವರ್ಷ ಇದ್ದೆ. ಒಂದು ಬಾಗ್ ಕೊಡ್ಲಿ, 2 ಬಾಗ್ ಕೊಡ್ಲಿ, ಮನೆ ಹೋಗಿ ಪಾಲ್ಕಿಗೆ ಇಟ್ಟಾಣಿ ಇಸ್ಕೊಂಡಿದ್ದೀವಿ. ಮತ್ತು ಅದು ಹೇಳಿದ್ದೀನಿ ನಾನು. ಈ ಬೆಟ್ಟಿಯಾಗಿ ಸ್ವಲ್ಪ ಇಟ್ಟಾಣಿನೇ ಕೊಡೋದು ಅಂದ್ರು. ಅಲ್ಲೇ ಅವ್ರ ಹೆಸರು ಬೇಕು, ನನ್ನ ಮೇಲೆ ಹೆಸರು ಬೇಕು, ಅಂತಿರ್ಬೇಕು. ಫಸ್ಟು ನೀವು ಅದು ಮಾಡಿ. ಅದು ರೂಲ್ಸ್ ರೆಗ್ಯುಲೇಷನ್ ಹೆಂಗ್ ನಡೆದಿತ್ತು ಮೊದಲಿಂದ ಅದೇ ಬರಬೇಕು. ಅದು 50 ವರ್ಷದಿಂದ ಹಾಂ, ಅದು ತಗೊಳ್ಳಿ ಈಚೆಗೆ. ನಮ್ಮ ಪೇಟೆಗೆ ಗಲಾಟಿದ ನಂಜಪ್ಪ ಮಡಗಿದಾಗ ಹುಟ್ಟುವಾಗ ಎಂಟಾಣಿ ಕೊಟ್ಟಾರೆ. ಎಂಟಾಣಿ ಏನ್ರಿ ಎಂಟಾಣಿ? ನಾನು ಕೊಡೋದು ಅಷ್ಟೇ, ತಗೋತೀರೋ ಇಲ್ವೋ ಅಂತ ತಿಳ್ಕೊಂಬಂದಿದ್ದೀವಿ. ಎಂಟಾಣಿ ಕೊಟ್ಟೋದು 4 ಆಣಿ ಕೊಟ್ಟೋದು ಏನು ಕೊಡ್ತಾ ಇರೋದು ಬನ್ರಪ್ಪ ಅಂತ ಹೇಳಿದ್ದೀವಿ. ಪಾಲ್ಕಿ ಬಂದಿದ್ದು ಆಮೇಲೆ ಈಗ ಎಕ್ಸ್ಟ್ರಾನೆಕ್ಸ್ ಸ್ವಲ್ಪ ಏನಪ್ಪ ಬಿಡಿ ಅದು ವಿಚಾರ. ಈಗ ಮುಂದೆ ಹೇಳ್ತೀನಿ. ಇದು ಸಂಘದಲ್ಲಿ ನಮ್ಮ ಚಿಕ್ಕಪ್ಪ ಇದ್ದರು, ವೆಂಕಟಗಿರಿಯವರು. ನನಗೆ ಗೊತ್ತಿಲ್ಲ, ಇವರೆಲ್ಲರೂ ಮೀಟಿಂಗು ಮಡಿಕೊಂಡು ಗಲಾಟೆ ಆಯ್ತೈತೆ. ಇದೇ ಇವನು ಇಷ್ಟಪ್ಪ ಅಧ್ಯಕ್ಷ ಆಗೋನಲ್ಲ. ನಾನು ಅಂಗಡಿ ನಿಂತಿದ್ದೆ, ನನ್ನ ಮಕ್ಕಳೆಲ್ಲ ಓದ್ತಾ ಇರೋವಾಗ ಈ ಗೋಪಾಲ್ ಅಂತ ಬಂದು ಕರ್ದ. ಯಾಕೆ ಇಷ್ಟಪ್ಪ ಅಂದೆ. ಏನು ಸಂಘ ಮೇಲೆ ಗಲಾಟೆ ನಡೀದೆ ಅಂತ ನೋಡೋಕ್ಕಿಲ್ವೇ ಇಲ್ಲ. ನಾನು ಹೇಳಿದೆ, ಏನೋ ನನಗೆ ಗೊತ್ತಿಲ್ಲ ಕಣೆ, ಏನೋ ಎಲ್ಲ ಜನ ತುಂಬಿಕೊಳ್ಳೋದು ಏನು ನೋಡಿ ಇಲ್ಲ. ಸರಿ ಏನು ಬಿಡಿ, ಅಂಗಡಿ ಬಿಟ್ಬಿಟ್ಟು ಬಂದೆ, ನಡ್ಕೊಂಡು ಬರೋಬರ್ನ ಬಂದೆ. ನಮ್ಮನೆ ನೇರಕ್ಕೆ ಬಂದಾಗ ಬಂದು ಹೆಗಲ ಮೇಲೆ ಕೈ ಹಾಕೊಂಡ. ಇಷ್ಟಪ್ಪ ನನಗೊಂದು ಯಾವುದೋ ಸ್ಥಾನ ಕೊಡ್ಸ್ಬಿಡು ಗೋಪಾಲ್, ನಡೆಯ ಚಿಕ್ಕಂಬಿಟ್ಕೊಂಡು. ಅದೇನು ಗಲಾಟೆ ನೋಡುವಂತ ಅಂದರೆ ನೀನು ಆಲೇ ಒಳಗಡೆ ಬಂದು ಅಧಿಕಾರ ಕೇಳ್ತಾ ಇದ್ದ ಅಂತ ವೇಗಿ ಕರ್ಕೊಂಬಂದೆ. ಇಲ್ಲಿ ಬಂದು ನಮ್ಮ ಚಿಕ್ಕಪ್ಪ ಕೈ ಎತ್ಬಿಟ್ಟವ್ರೆ. ನಾನು ಹೋಗಿ ಕೈ ಕಿತ್ತಿ ಕುಂಡಿಸ್ದೆ. ನೀನ್ಯಾವನು ಕುಡಿಕೆ ಕುಲ ಬಂದವರೆಲ್ಲ ನೀನು ಬೇಡ ಅಂತ ಅಂದರೆ ನೀನು ಕೊಟ್ಬಿಟ್ಟು ಈಚೆ ಕಡೆ ಬಾ ಅಂದ್ಬಿಟ್ಟು ಕುಂಡಿಸ್ದೆ. ಇಲ್ಲ ಕಣ, ಆಗಲ್ಲ ಅಂತ ಕುಲ ಬಂದವರೆಲ್ಲ ಕರೆದು ಹೇಳು. ನೀನು ಇಲ್ಲೇ ನೀನೇ ಇಷ್ಟ ಬಂದಾಗೆ ನೀನು ಕೈ ಎತ್ಬಿಟ್ರೆ ಅಂದೆ. ಸರ್ಕಾರ ಬಂದಿದ್ದಾನಂದ, ಪಾಪ ನೀವೇ ಆಗ್ಬಿಡಿ ಅಂತ. ರೇ, ನಮ್ಮ ಚಿಕ್ಕಪ್ಪ ಅವರೇ ಕಟ್ಟೆ, ನಮ್ಮ ಚಿಕ್ಕಪ್ಪ ಇರುವಾಗ ನಾನು ಆಗೋದಲ್ಲ. ನೀವ್ಯಾರ್ರಿ? ನೀವು ಯಾವ ಊರಿನವರು? ಎಷ್ಟು ಮನೆ ಇದ್ದೀರಿ ನೀವು ಅಂತ ನಾನು ಕೇಳಿದೆ. ಅವಯ್ಯ ಸುಮ್ಮನೆ ಆಗೋಗ್ಬಿಟ್ಟ. ಅವನು ಎಲ್ಲಾದ್ರೂ ಒಂದು ಚಿನ್ನದ ದುಡ್ಡು ಕೊಟ್ಟು ಕರ್ಕೊಂಡ್ಬಂದಿದ್ದ ಜನ ಸೇರಿಸಿಕೆ. ಇದು ಹಾಗೆ ಗೊತ್ತಿರಬೇಕು, ಕೆಲವು ಜನಕ್ಕೂ ಗೊತ್ತಿರಬೇಕು.
ಗೊತ್ತಿಲ್ಲ. ಅವತ್ತು ನಮ್ಮ ಗೋಪಾಲ ಇದ್ದ, ಗೋಪಾಲಗೆಲ್ಲ ಮಾವ ಏನಾಯಿತು ಅಂದರೆ ಓಲಿ ಹಾಗೆ ಬಿಡು ಅಂತ ಹಿಂಗೆ ಹೊರಿಕೊಂಬಿಟ್ಟ ಗೋಡೆನ. ಅವತ್ತು ನಾನು ಇಲ್ಲ ಅಂದಿದ್ದೆ ಸರ್ಕಾರ ನಮ್ಮ ಕೈಗೆ ಹೋಗೋದು. ಅದಾಯಿತು. ಮಾರನೆಗೆ ಆಗಲೇ ಇವರು ರಿಜಿಸ್ಟ್ರ್ ಮಾಡಿಸಲಿಕ್ಕೆ ರಾಜ್ಕುಮಾರ್ ಅವರು ಅಲ್ಲೋಗವ್ರೆ ಮೇಲ್ಗಡೆ ಅಪ್ಪಿಯರಿಗೆ ಹೋಗಿ 4 ಜನ ಹೋಗವ್ರೆ ಅಲ್ಲಿ. ನನಗೆ ಇಲ್ಲಿ ಮೆಸೇಜ್ ಬಂತು ಬೆಳಗ್ಗೆ, ಯಾರೂ ಇಲ್ಲ. ಶೇಷಣ್ಣ ಇದ್ದಾನ ನಿಮ್ಮ ಶೇಷಣ್ಣ? ಅಲ್ಲೇ ಹೋಗ್ತಾನೆ, ನನಗೂ ಹೋಗ್ತಾನೆ. ಅವ್ರ ಅಕ್ಕನ ಮಗ ಬರೀ ಬಂದ, ಇಲ್ಲಿ ಹೋಗ್ತಿದ್ದ, ಇಲ್ಲಿ ಇದ್ದೆ. ಯಾಕಣ್ಣ ಅಂತ, ಎಲ್ಲಿ ಹೋಗ್ತಿದ್ಯಾ ಅಂದೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಕಣ, ಬಾ ನನ್ನ ಜೊತೆಲಿ ಕರ್ಕೊಂಡು. ನಾನು ಅಲ್ಲಿಗೆ ಆಟೋದಲ್ಲಿ ಕಲಸಬಳ್ಳಿಯಿಂದ ಆಟೋ ಹತ್ತಿದ್ವಿ. ಅಲ್ಲಿ ಹೋಗಿ ಆಟೋ ಹಿಡಿದ್ಬಿಟ್ಟು ಮೇಲಕ್ಕೆ ಹೋದೆ. ಅಲ್ಲೇ ಬರೀತಾವ್ರಿ ಇವರೆಲ್ಲ. 1/4 ಗಂಟೆಯಲ್ಲಿ ಇಷ್ಟ ಹೋಗೋದು. ಆಮೇಲೆ ನಮ್ಮ ಮಳವಾಡಿ ನಮ್ಮ ಚಟ್ಟನ ಮಗ ಉಮೇಶ ಒಳಗಡೆಯಿಂದ ಬಂದ. ಅವನು ಏನಕ್ಕೋ ಬಂದಿದ್ದಂತೆ. ಅವನು ಏನಣ್ಣ ಇವರು, ಯಾರಣ್ಣ ಇವರು, ಯಾವ ಊರ್ಗಣ್ಣಗಳಣ್ಣ ಇವರು? ಅವನು ಇಲ್ಲೇ ಓದ್ತಿದ್ದವನು, ಅವನಿಗೆ ಗೊತ್ತು. ಅದಕ್ಕೆ ಬಂದಿದ್ದೀವಿ ಕಣೋ, ಎಲ್ಲ ಯಾರು ಇಲ್ಲಿ ಸಾಹೇಬರು ಅಂದೆ. ಒಳಗಡೆ ಕುಂತವ್ರು ಕಣೋಣ. ನಾನು ಹೋಗಿ ನಮಸ್ಕಾರ ಸರ್ ಅಂದೆ. ಪಾಪ ಕುಂತ್ಕೊಂತ ಕುಂತಿದ್ರು. ಏನು ಬಂದಿರೋದು ಅಂದು, ನಮ್ಮದು ರಿಜಿಸ್ಟರ್ ಆಗ್ಬಿಟ್ಟು ಕನಕಪುರದ್ದು. ಎಷ್ಟು ಸಂಘ ಮಾಡ್ಕೊಂಡಿದ್ದೀರಿ ನೀವು ಕನಕಪುರದಲ್ಲಿ? ಅವರು ಬಂದವ್ರೆ ರಿಜಿಸ್ಟರ್ ಮಾಡಿ ಅಂತ. ಇನ್ನೇನು 1/4 ಗಂಟೆಯಲ್ಲಿ ಆಗೋದಿಲ್ಲ. ನಾನು ಅಲ್ಲೇ ತಗರಾಲ ಹಚ್ಚಿಬಿಟ್ಟೆ, ನಿಲ್ಲಿಸಿ ಅಂದ್ಬಿಟ್ಟು. ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಯಿತು. ಅವತ್ತಿಲ್ಲ, ಇನ್ನು 1/4 ಗಂಟೆ ಹೋಗಲಿಲ್ಲ ಅಂದರೆ ಸರ್ಕಾರ ತನ್ನ ಕೈಗೆ ಹೋಗಿರೋದು. ಇದು ಯಾವನ್ನಾರು ಗೊತ್ತೇ ಇಲ್ಲಿ? ಒಬ್ಬರಿಗೂ ಗೊತ್ತಿಲ್ಲ. ನನಗೆ ಗೊತ್ತು, ಅವನು ಅವರಿಗೆ ಗೊತ್ತು. ನಾವು ಕಷ್ಟಪಟ್ಟಿರೋದು. ಇವತ್ತು ಎಲ್ಲವನ್ನೂ ಅವರು ನಾನು ಮಾಡಿದೆ. ಏನು ಅವ್ರು ಮಾಡಿರೋದು ಅವ್ರಿಗೇನು ಗೊತ್ತು? ನೀವೆಲ್ಲರೂ ಹೇಳಬೇಕು ಈ ವಿಚಾರಗಳು. ಅವತ್ತು ನಾನು ಹೋಗಿದ್ದೆ, ನನ್ನ ಜೊತೆಲಿ ಪಾಪ ಅವ್ನು ಬಂದೆ. ಆಮೇಲೆ ಅವನ್ನ ಡ್ಯೂಟಿ ಕಳಿಸ್ದೆ, ನಾನು ಬಂದೆ ಈ ಕಡೆ. ಆಮೇಲೆ ತಿರ್ಗಾ ಎಲ್ಲರೂ ಕಡ್ತಗಳಲ್ಲೇ ಎತ್ಕೊಳೋದು. ಕಡ್ತಗಳು ಎತ್ಕೊಂಡೋಗುವಾಗ ಇದೇ ನಮ್ಮ ಚೀನಾ ಬಂದ, ನಮ್ಮ ಸುತ್ತಮುತ್ತಲ ತಿರುಗಾಡಿ ಅವನ ನನ್ನ ಜೊತೆಲಿ ಬಂದ. ಏನೇನು ಮಾಡಬೇಕು ಹೇಳಪ್ಪ, ನನಗೆ ಗೊತ್ತಾಗಲ್ಲ ಅಂದ. ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿ ಅದನ್ನು ಒಂದು ಇದಕ್ಕೆ ತಂದು ಇವತ್ತು ನಮ್ಮ ಹೆಸರು ಹೇಳೋರಿಲ್ಲ, ನಮ್ಮನ್ನ ಯಾರು ಅಂತ ಕೇಳೋರಿಲ್ಲ. ಅವತ್ತು ನಾನಿಲ್ಲ ಅಂದರೆ ಸರ್ಕಾರ ನನ್ನ ಕೈಗೆ ಹೋಗೋದು. ಇದು ಯಾರಿಗಾರು ಗೊತ್ತಿತ್ತ ಈ ವಿಚಾರ? ಗೊತ್ತಿಲ್ಲ. ಇವಾಗ ಸಂಘ ಸದಸ್ಯರುಗಳು ಬರಲಿಲ್ಲ, ಏನೇ ತೀರ್ಮಾನ ತಗೊಳ್ಳೋಕೆ ಇದಕ್ಕೆ ಕೇಸುಮೆ. ಹೌದು, ಇವಾಗ ಸಂಘ ಸದಸ್ಯರುಗಳಿಗೆಲ್ಲ ಹೇಳಿದಾರೆ ಶೇಷಣ್ಣ ಅವರು. ಇವಾಗ ಇಲ್ಲಿಯವರೆಲ್ಲರೂ ಸೈನ್ ಹಾಕ್ಕೊಂಡು ಮೊಬೈಲ್ ನಂಬರ್ ತಗೊಳ್ಳಿ, ಅವ್ರ ಮೇಲೆ ಒಂದು ಆಕ್ಷನ್ ತಗೊಂಡು ಕಂಪ್ಲೇಂಟ್ ಕೊಡೋಣ. ಗೊತ್ತಾಯ್ತಾ? ನಾನು ಮಾತು ಕೇಳ್ತೀನಿ. ಕೇಳಪ್ಪ. ಈಗ ಕಂಪ್ಲೇಂಟ್ಸ್ ಕೊಡೋದು ಸರಿಯಾಗಿ ಅವ್ರ ಮೇಲೆ ಇನ್ನೊಂದ್ಸತಿ ಎಲ್ಲರ ಮನೆಯವರು ಕರೆದುಬಿಟ್ಟು ಮೀಟಿಂಗ್ ಇಟ್ಟು ಪೇಪರಲ್ಲಿ ಹಾಕ್ಸ್ಬಿಡಿ. ಈಗ ಪೇಪರಲ್ಲಿ ಹಾಕ್ಸ್ಬಿಡಿ. ಎಷ್ಟು ಸತಿ 3 ಸತಿ ಹೋಗಿ ಪೇಪರ್ನಲ್ಲಿ, ಟಿ ವಿಲಿ ಅಷ್ಟೇ, ಚಾನಲಲ್ಲಿ ನೋಡಿ ಈ ಥರ ಹೀಗಾಗಿದೆ ಕನಕಪುರದಲ್ಲಿ, ಇಂಥ ಗಾಡಿಗಳು ಇಷ್ಟು ಸಣ್ಣದಲ್ಲಿದ್ದರು. ನಾನು ಲಾಯರ್ನ ಕರೆಸ್ತೀನಿ. ತಪ್ಪಿದ್ರೆ ಸಂಸ್ಥೆ ಎಲ್ಲರೂ ಹೇಳ್ಬೋದಾಗಿ ರೀತಿ ನಾವು ಕೊಟ್ಟು ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ಮೇಲೆ ಈಗ ನನ್ನ ಅಭಿಪ್ರಾಯ ಹಾಕ್ಬೋದಲ್ಲ, ಟಿವಿಗೆ ಹಾಕ್ಸಿ. ಗಾಳಿ ಸಿಗೋದು ಕರ್ನಾಟಕ ಎಲ್ಲ ನೋಡಿ. ಟಿವಿ ಬೇಡ, ಪತ್ರಿಕೆ ಹೋಲಿ ಸಾಕು. ಅಲ್ಲಲ್ಲ, ಒಂದ್ಸತಿ ಹಾಕ್ಬಿಟ್ರೆ ಆಗಲ್ಲ. ಒಂದು 3-4 ಸತಿ ಒಂದು ತಿಂಗಳು 2 ತಿಂಗಳ ಒಳಗಡೆ ಒಂದ್ಸತಿ ಹೋಗ್ತಾ ಇರಬೇಕು. ಕರ್ನಾಟಕದಲ್ಲಿ ಇರೋ ಗಾಳಿಗಳೆಲ್ಲ ಅರ್ಥ ಆಗಬೇಕು. ಕನಕಪುರದಲ್ಲಿ ಇಂಥವ್ರ ಹಿಂಗೆ ಮಾಡ್ತಾವ್ರ ಅಂತ ಹೇಳಬೇಕು. ಏನಪ್ಪ ಸರಿಯಾ? ಆ ಥರ ಹಾಕ್ಸ್ರಿ, ಕರ್ಸಿ ಬರ್ತಾರೆ. ಮನೇಲೆ ಇಟ್ಬಿಡೋದು, ಕರೆಯೋದು ಬರ್ತಾರೆ, ಮುಂದುವರ್ಸೋದು, ಮುಂದಕ್ಕೆ ಏನು ಮಾಡಬೇಕು ಇದೇನು ಕರೀಲೇನೋ ಮಾಡಿ ಈಗ ಹಾಕ್ಬಿಟ್ಟು ಆಗುತ್ತೆ. ಹಾಕಿ ಆಮೇಲೆ ಲಾಸ್ಟಲ್ಲಿ ಹೇಳೋದ ಯಾರು ಮಾಡಬೇಕು, ಯಾರು ಕೊಡಬೇಕು, ಬಾಡಿಗೆ ಕೊಡೋದ, ಏನು ಮಾಡೋದು, ಸಂಘಕ್ಕೆ ಬಡಿ ಕೊಡೋದ,
ಅದಕ್ಕೆ ತೀರ್ಮಾನ ಮಾಡಿ ಫಸ್ಟ್ ಈ ಕೆಲಸ ಮಾಡಿ ಪೇಪರ್ಗೆ ಹಾಕಿಸಿ. ಎದ್ದು ನಿಂತ್ಕೊಂಡು ಮಾತಾಡಿ, ಎಲ್ಲರಿಗೂ ಹೇಳಿದರೆ ವಿಚಾರಗಳು ಸಂಜೆ ನಮಸ್ಕಾರಗಳು. ಕೇಳಿಸ್ದಾ? ಇಂದು ಇವತ್ತು ಕರೆದಿರೋ ಉದ್ದೇಶ ಏನಂತಂದರೆ, ನಮ್ಮ ಸಂಘದ ಮನೆಯನ್ನು ಆಲ್ರೆಡಿ ನಮ್ಮ ಸಂಘದ ಮನೆಯನ್ನು ಟೈಲರಿಂಗ್ ಇದಕ್ಕೆ ಗಾರ್ಮೆಂಟ್ಸ್ಗೆ ಕೊಟ್ಟಿದ್ದಾರೆ. ಅದರ ಅವಧಿ ಮುಗಿದಿದೆ. ಅವಧಿ ಮುಗಿದಿರೋದನ್ನ ನೆಕ್ಸ್ಟ್ ನಾವೇನು ಮಾಡಬೇಕು, ಅದನ್ನು ನಾವು ಅವ್ರಿಗೆ ಮುಂದುವರಿಸ್ಬೇಕಾ, ಇಲ್ಲ ಬೇರೆ ಯಾರಿಗಾರ ಹೆಚ್ಚಿನ ಬಾಡಿಗೆ ಕೊಡಬೇಕಾ, ಇಲ್ಲ ನಮ್ಮ ಕುಲ ಬಾಂಧವರ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಈಗ ನಮ್ಮ ಕುಲ ಬಾಂಧವರಿಗೆ ಒಂದು ಕಡಿಮೆ ಅಮೌಂಟ್ನಲ್ಲಿ, ಈಗ ಹೊರಗಡೆ ಹೋದರೆ ಮಿನಿಮಮ್ ಕಮ್ಮಿ ಅಂದರೆ 5,000 ರೂಪಾಯಿ ಮೇಲಿದೆ. ಯಾವುದೇ ಒಂದು ಸಣ್ಣ ಫಂಕ್ಷನ್ ಮಾಡೋದಕ್ಕೂ, ಒಂದು ನಾಮಕರಣ ಇರ್ಬೋದು, ಒಂದು ಮೀಟಿಂಗ್ ಇರ್ಬೋದು, ಯಾವುದಕ್ಕಾದ್ರೂ ಒಂದು 5,000 ರೂಪಾಯಿ ಇದೆ. ಕುಲ ಬಾಂಧವರಿಗೆ ಕಡಿಮೆ ದರದಲ್ಲಿ ಅವ್ರ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದು ಕೊಡ್ಬೋದು. ಇಲ್ಲ ಅಂತಂದರೆ ಬೇರೆ ಹೊರಗಡೆ ಅವ್ರಿಗೆ ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡಿ ನಮ್ಮ ಇದರಲ್ಲಿ ಕಾರ್ಯಕ್ರಮ ಮಾಡ್ಬೋದು. ಯಾಕೆಂದರೆ ಅಲ್ಲಿ ಅಡುಗೆ ಮನೆ ಅವಶ್ಯಕತೆ ಏನಿಲ್ಲ. ಬೇಕಾದ್ರೆ ಇವಾಗೆಲ್ಲ ಕ್ಯಾಂಟೀನ್ ಮಾಡ್ಕೋತಾರೆ, ಒಂದು ಸಣ್ಣ ಸಣ್ಣ ಮೀಟಿಂಗ್ಗಳು ಮಾಡ್ತಾರೆ, ಎಲ್ಲ ಸಣ್ಣ ಸಣ್ಣ ಭವನಗಳನ್ನ ಹುಡುಕ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ. ಅದರಲ್ಲಿ ನಮಗೆ ಸಂಘಕ್ಕೆ ಹೆಚ್ಚಿಗೆ ಹಣ ಬರುತ್ತೆ ಅಂದರೆ ಆ ರೀತಿ ಕೊಡ್ಬೋದು. ಇಲ್ಲ ಅಂದರೆ ಯಾರ್ಯಾರ ಒಟ್ಟಿಗೆ ಏನೋ ಒಂದು ಬಿಸ್ನೆಸ್ ಮಾಡ್ಕೋತಾರೆ, ಇಲ್ಲ ಒಂದು ಇದೇ ಥರ ಗಾರ್ಮೆಂಟ್ಸ್ ಮಾಡ್ಕೋತಾರೆ ಅಂದರೆ ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅಂದರೆ ಹೆಚ್ಚಿಗೆ ಇವಾಗಿಂದ ಹೆಚ್ಚಿಗೆ ಬರಬೇಕು. ಆ ರೀತಿ ಹಣ ಬಂದು ನಮ್ಮ ಸಂಘಕ್ಕೆ ಒಂದು ಉಪಯೋಗ ಆಗುತ್ತೆ ಅಂದರೆ ಅದನ್ನು ಕೊಡ್ಬೋದು. ಅದರಲ್ಲೂ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಏನಂದರೆ, ಇವತ್ತು ಆಲ್ರೆಡಿ ಶೇಷಣ್ಣ ಅವರು ಒಂದು ನಮ್ಮ ಸಂಘದ ಯಾರು ಅಧ್ಯಕ್ಷರಿರ್ಬೋದು, ಒಂದು ಪದಾಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಂದಮೇಲೆ ಇವತ್ತು ಎಲ್ಲ ಕುಲ ಬಾಂಧವರು ಬಂದಿದ್ದೀವಿ ಅಂತ ಅಂದಮೇಲೆ ಆ ಸಂಘದಲ್ಲಿ ಎಲ್ಲ ಮುಖ್ಯಸ್ಥರುಗಳು ಬಂದು ಈಗ ಹಾಜರಾತಿ ಇರಬೇಕಾಗಿತ್ತು ಫಸ್ಟೇನೆ. ಆದ್ರೂ ಬಂದಿಲ್ಲ ಅಂದರೆ ಕುಲ ಬಾಂಧವರಿಗೆ ಮಾಡಿರುವಂಥ ಅವಮಾನ ಅದು. ಯಾಕೆಂದ್ರೆ ಕುಲ ಬಾಂಧವರು ಅಂತಂದ್ರೆ ಕುಲ ಬಾಂಧವರಿಂದನೇ ಸಂಘ ಹೊರತು ಕುಲ ಬಾಂಧವರೇ ಇಲ್ಲ ಅಂದ್ರೆ ನಮ್ಮನೆಗೆ ನಾವು ಸಂಘ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಇವತ್ತು ದಿವಸ. ಯಾಕೆಂದ್ರೆ ಯಾರು ಸದಸ್ಯರಲ್ಲ ಅದೆಲ್ಲ ಮುಖ್ಯ. ನೀವು ಮನೆಗೂ ಹೋಗಿ ಒಬ್ಬೊಬ್ರು ಸದಸ್ಯತ್ವ ತಗೋಬೇಕು. ಅವ್ರು ಒಂದು ಟೈಮ್ನಲ್ಲಿ ಸದಸ್ಯತ್ವಕ್ಕೆ ಇಷ್ಟು ಕೊಡಬೇಕು ಅಂದ್ರೆ ಕೊಟ್ಟೇ ಕೊಡ್ತಾರೆ. ಆದ್ರೆ ನೀವು ಸರಿಯಾದ ರೀತಿಯಲ್ಲಿ ಹಣನ ಬಳಕೆ ಮಾಡಬೇಕು. ಅದನ್ನ ಸರಿಯಾಗಿ ಬಳಕೆ ಮಾಡಲಿಲ್ಲ ಅಂದ್ರೆ ಇವ್ರು ಯಾವಾಗಲೂ ಇದೇ ರೀತಿ ಅನ್ನೋದು ತೀರ್ಮಾನ ಆಗುತ್ತೆ. ಈಗ ಏನಾಗಿದ್ರೆ ಒಳಗಡೆ ಯಾರ್ಯಾರು ಯಾವ್ಯಾವ ರೀತಿಲಿ ಹೆಚ್ಚು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಇವತ್ತು ಕರೆದಿದ್ದಾರೆ, ಏನೇನು ಹೆಚ್ಚು ಕಮ್ಮಿ ಆಗಿದೆ ತಿಳ್ಕೊಳ್ಳೋದಕ್ಕೆ ಸದಸ್ಯರು ಅಷ್ಟೇನೆ, ನಮ್ಮ ಕುಲ ಬಾಂಧವರು ಅಷ್ಟೇ. ಪ್ರತಿಯೊಬ್ರು ಒಂದು ಮೀಟಿಂಗ್ನ ಸರಿಯಾದ ರೀತಿಯಲ್ಲಿ ಕರೆದಾಗ ಅವ್ರು ಬರಬೇಕು, ಇಲ್ಲಿ ವಿಚಾರ ತಿಳ್ಕೋಬೇಕು, ತಪ್ಪಿದ್ರೆ ಅಲ್ಲೇ ಹೇಳ್ಬೇಕು. ಇಲ್ಲ ಅಂದ್ರೆ ಏನ್ ಪ್ರಯೋಜನ, ಸಂಘ ಮಾಡಿ ಏನ್ ಪ್ರಯೋಜನ? ಸಂಘದವ್ರನ್ನ ಕರೆಯೋದು, ಬರೋದು, ಕುತ್ಕೊಳ್ಳೋದು, ಒಯ್ತಾ ಇರೋದು. ಅವ್ರು ಏನ್ ಮಾಡ್ತಾನೆ ಇರ್ತಾರೆ. ನಮ್ಮ ಸಂಘ ಪದಾಧಿಕಾರಿಗಳು ಏನ್ ಮಾಡ್ತಾರೆ, ಅವ್ರ ಪಾಡ ಅವ್ರು ಮಾಡ್ತಾರೆ. ನಂದೇ ಸಂಘ, ಇಲ್ಲಿ ಯಾರು ಒಬ್ಬರ ಮನೆ ಹಣನ ಹಾಕಿ ಇಲ್ಲಿ ಸಂಘ ಮಾಡಿಲ್ಲ. ಇಲ್ಲ ಯಾರು ಒಬ್ಬರದೇ ಮನೆಯಲ್ಲಿ ಒಂದು ಸಂಘದ ಮನೆನ ಇದು ಮಾಡಿಲ್ಲ. ಅಂಥದ್ರಲ್ಲಿ ಇವತ್ತೊಂದು ದಿವಸ ಅವರೆಲ್ಲರೂ ಯಾಕೆ ಬಂದಿಲ್ಲ? ಅಕಸ್ಮಾತ್ ಇವ್ರು ಕೊಟ್ಟಿದ್ರೆ ನೀವು ಅವ್ರ ಹತ್ರ ಸಿಗ್ನೇಚರ್ ತಗೊಂಡ್ಬಂದಿದ್ದೀರಾ, ಅವ್ರಿಗೆ ನೀವು ಕಾಂಪ್ಲೆಕ್ಸ್ ಕೊಟ್ಟು ಇವತ್ತು ನಾವು ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನಿಮ್ಮ ಸಂಘದ ಮನೆಯಲ್ಲಿ ಮುಂದೆ ಎಲ್ಲರೂ ಕರೆದು ನೀವು ತೀರ್ಮಾನ ತಗೋಬೇಕು ಅಂತ ಅವ್ರಿಗೆ ಹೇಳಿ ಸಿಗ್ನೇಚರ್ ತಗೊಂಡಿದ್ದೀರಾ. ಅಕಸ್ಮಾತ್ ತಗೊಳ್ಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೂ ಒಂದ್ಸಾರಿ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಏನಂದ್ರೆ ಎಲ್ಲರೂ ಅವ್ರ ಹತ್ರ ಸಿಗ್ನೇಚರ್ ತರಬೇಕು. ನೀವು ಯಾರ್ಯಾರಿಗೆ ಕಾಂಪ್ಲೆಕ್ಸ್ ಮುಗಿಸಿದ್ರಿ, ಯಾವ ಕಾರ್ಯಕ್ರಮದ ಉದ್ದೇಶ ಏನು ಅದನ್ನ ಫಸ್ಟ್ ತೋರಿಸ್ಬೇಕು. ಏನಕ್ಕೋಸ್ಕರ ಈ ಮೀಟಿಂಗ್ ಕರೆದಿದ್ದೀರಿ ಅನ್ನೋ ತೋರಿಸ್ಬೇಕು. ಅದು ತೋರಿಸಿದಾಗ ಏನಾಗುತ್ತೆ ಅಂದ್ರೆ ಅವ್ರ ಸಿಗ್ನೇಚರ್ ಹಾಕಿದ್ಮೇಲೆ ಇಲ್ಲಿ ಹಾಜರಾತಿ ಇರಬೇಕು. ಇಲ್ಲ ಜನಸಾಮಾನ್ಯರು ಈಗ ನಮ್ಮ ಸಂಘದ ಒಂದು ಕುಲ ಬಾಂಧವರು ಕರೆದವ್ರೆ ಅಂದ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ಏನರ್ಥ? ಕೆಲಸ ಕೊಡಿ, ಕೆಲಸ ಮಾಡಲ್ಲ ಅಂದ್ರೆ ಆರಾಮಾಗಿ ಹೊರಗಡೆ ಬರ್ಬೋದಲ್ವಾ? ಇಷ್ಟನ್ನ ನನ್ನ ಮನಸ್ಸಿನಲ್ಲಿರೋ ಅಭಿಪ್ರಾಯನ ನಾನು ಹೇಳಿದ್ದೀನಿ. ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ನಮ್ಗೆ ಗೊತ್ತಿಲ್ಲ. ಅದು ತೀರ್ಮಾನ ನಮ್ಮ ಕುಲ ಬಾಂಧವರೇ ಮಾಡಲಿ. ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಡೋದಕ್ಕೆ ಎಲ್ಲ ಹಿರಿಯರಿಗೆ ಮತ್ತು ನಮಸ್ಕಾರ. ಈಗ ಆಲ್ರೆಡಿ ನಾವು ಹೇಳಿದ್ವಿ, ಅಲ್ಲಿ ಲಕ್ಷ್ಮೀನಾರಾಯಣ ಸರ್ ಹೇಳಿದ್ರು ಈಗ ಏನು ಮೀಟಿಂಗ್ ಉದ್ದೇಶ ಏನು ಇತ್ತಂತ ತಿಳಿಸಿದ್ರು. ಅದೇ ರೀತಿ ಚಂದನ್ ಅಂತೇಳಿ ಹೆಸರು. ಸಭೆಯಲ್ಲಿ ಚರ್ಚಿತವಾದ ವಿಷಯಗಳು: ಒಂದು, ಸಂಘದ ಮನೆಯ ಫ್ಯಾಕ್ಟರಿಗೆ ಈಗಾಗಲೇ ಬಾಡಿಗೆ ನೀಡಲಾಗಿದ್ದು ಅದರ ವಾಯ್ದೆ ಮುಕ್ತಾಯಗೊಂಡಿದ್ದು ಅದನ್ನು ಪುನರ್ ನವೀಕರಿಸುವ ಬಗೆ. ಈಗ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸ್ ಕೊಟ್ಟಿದ್ದೀವಿ, ಅವ್ರಿಗೆ ಮತ್ತೆ ರಿನ್ಯೂವಲ್ ಮಾಡ್ಕೊಡ್ಬೇಕಾ, ಇಲ್ಲ ಏನು ಎತ್ತ ನೆಕ್ಸ್ಟು ನಮ್ಮ ಕುಲ ಬಾಂಧವ್ರಿಗೆ ಏನಾದ್ರು ಸಪೋರ್ಟಿವ್ ಆಗುತ್ತೆ ಅನ್ನೋದಾದರೆ ಆ ಥರನ, ಇಲ್ಲ ನೆಕ್ಸ್ಟ್ ಇನ್ನೂ ಹೆಚ್ಚಿಗೆ ಬಾಡಿಗೆ ಕೊಡ್ತಿದೆ. ಸುಮಾರು 15 ವರ್ಷಗಳ ಕಾಲದಿಂದ ಬರೀ 30,000 ಬಾಡಿಗೆ, ಅದರ 3,000 ಟ್ಯಾಕ್ಸ್ ನಾವೇ ಕಟ್ತಾ ಇದ್ದೀವಿ, GSTನ 27,000. ಆಮೇಲೆ ಮತ್ತೆ ಹೇಳ್ತಾರೆ ಅವ್ರು ಕೋವಿಡ್ ಟೈಮಲ್ಲಿ ಅಮೌಂಟೇ ಕೊಟ್ಟಿಲ್ಲ ಅಂತಾರೆ. ಇದೆಲ್ಲ ತುಂಬ ಆಗಿದೆ. ಬಟ್ ಇದ್ರೊಳಗೆ ನಿಮ್ಗೆ ಯಾವುದಂಥ ಮಾಹಿತಿ ಕೊಟ್ಟಿಲ್ಲ. ಆ ವಿಚಾರ ಚರ್ಚೆ ಮಾಡೋದಕ್ಕೆ. ಮತ್ತು ನಮ್ಮ ಜನರ ಹೆಣ್ಣು ಮಕ್ಕಳಿಗೆ ಉಚಿತ ಟೈಲರಿಂಗ್ ತರಬೇತಿ, ಇದು ಸಂಘ ಪದಾಧಿಕಾರಿಗಳು ಅವರು ಮುಂದೆ 15 ವರ್ಷ ನಡ್ಸ್ಕೊಂಡು ಬರಬೇಕಾಯಿತು. ಬಟ್ ಯಾವುದೇ ಕಾರ್ಯಕ್ರಮ ಮಾಡಿಲ್ಲ. ಬಟ್ ಇದೊಂದು ನಮ್ಮ ಒಂದು ಏನು ಕುಲ ಬಂದವರು ನಾವು ಸೇರಿ ಮಾಡೋಣ ಅಂತ ಚರ್ಚೆ ಬಂದಿರೋ ವಿಷಯ ಇದು. ಇನ್ನೂ ಹಲವಾರು ವಿಷಯಗಳು ಏನು ನಮ್ಮ ಕುಲ ಬಂದವರಲ್ಲಿ ಏನು ಅಗತ್ಯತೆ ಇದೆ ವಿಷಯಗಳು ಚರ್ಚೆ ಆಗ್ಬೇಕು, ಏನು ಪ್ರಾಬ್ಲಮ್ಸ್ ಇದೆ ಆ ವಿಚಾರ ಚರ್ಚೆ ಮಾಡೋಕ್ಕೋಸ್ಕರ ಈ ಕುಲ ಬಂದ ಮೀಟಿಂಗ್ ಕರೆದಿರೋದು. ಮತ್ತು ಈಗಾಗಲೇ ನಾವು ಸುಮಾರು 17/7/22
17/7/22ರಲ್ಲಿ ಜನರಲ್ ಬಾಡಿ ಮಾಡಿ ಅಂದ್ಬಿಟ್ಟು ನಾವು ಕುಲ ಬಾಂಧವರು ಒಂದು 10 ಜನ ಸೇರಿ ಸುಮಾರು ಒಂದು 50 ಜನ ಸೇರಿ 35 ಜನ ಸೇರಿ ನಾವು ಅಧ್ಯಕ್ಷ ಕಾರ್ಯದರ್ಶಿ ಒಂದು ಲೆಟ್ರ್ ಕೊಟ್ಟಿದ್ವಿ. 2015ನೇ ಇಸ್ವಿ ಜನರಲ್ ಬಾಡಿ ಆದಮೇಲೆ ಮತ್ತೆ ಯಾವುದು ಮಾಡಿರಲಿಲ್ಲ ಅವರು. ಅದಾದಮೇಲೆ ನಾವು ಒಂದು ಲೆಟ್ರ್ ಕೊಟ್ವಿ. 22ನೇ ಇಸ್ವಿ ಕೊಟ್ಟಿದ್ವಿ. 17ನೇ ತಾರೀಕು 7ನೇ ತಿಂಗಳಲ್ಲಿ 22ರಲ್ಲಿ. ಬಟ್ ಅವ್ರು ಹೇಳಿದ್ರು ಅವಾಗ ರಿಸಿಪ್ಟ್ ಸೈನ್ ಹಾಕೊಟ್ಟವ್ರೆ, ಸರ್ವಸರ ಸಭೆಯನ್ನು ಮುಂದಿನ ವರ್ಷ ಮಾರ್ಚ್ ತಿಂಗಳಲ್ಲಿ ಆಡಿಟ್ ಮಾಡಿದ ಮೇಲೆ ಸರ್ವಸರ ಸಭೆಯನ್ನು ಕರೆಯಲಾಗುವುದು ಅಂತ ಹೇಳಿದ್ರು. ಅದಾದ್ಮೇಲೆ ಕರೆದಿದ್ದು ಈಗ ಲಾಸ್ಟ್ ಇಯರ್ ಡಿಸೆಂಬರ್ಲಿ ಕರೆದಿದ್ದು, ಅದುವರೆಗೆ ಯಾವತ್ತೂ ಕರೆದಿರಲಿಲ್ಲ ಅವರು. ಅದಾದಮೇಲೆ ನಾವು 2019ನೇ ಇಸ್ವಿ ಒಂದಷ್ಟು ಜನ ನಾವು ಮೆಂಬರ್ಶಿಪ್ ತೊಗೊಂಡ್ವಿ. ಒಂದು 10 ಜನ ಮೆಂಬರ್ಶಿಪ್ ತೊಗೊಂಡು 97 ಜನ ಮೆಂಬರ್ಶಿಪ್ ಇತ್ತು. ಅದಾದಮೇಲೆ ನಾವು ಸಹಕಾರ ಸಂಘ ನಿಬಂಧಕ ಒಂದು ಲೆಟ್ರ್ ಬರೆದ್ವಿ. ಏನಂತ ಬರೆದ್ವಿ, ಕನಕಪುರ ಗಾಣಿಗರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಹಕಾರ ಸಂಘದ ನಿಯಮ ಮತ್ತು ನಿಬಂಧನೆಗಳ ಪ್ರಕಾರ ವಾರ್ಷಿಕ ಸರ್ವ ಸಭೆಯನ್ನು ಕರೆದಿರುವುದಿಲ್ಲ. ನಾವು ಯಾವುದೇ ಒಂದು ಸಂಘ ಮಾಡಬೇಕು ಅಂದರೆ ಒಂದು ಬೈಲ ಇರುತ್ತೆ. ಆ ಬೈಲ ಪ್ರಕಾರ ಏನಿದೆ ಅಂದರೆ ನಮ್ಮ ಸಂಘದಲ್ಲಿ ವರ್ಷಕ್ಕೊಂದು ಜನರಲ್ ಬಾಡಿ ಮಾಡಬೇಕು, ವರ್ಷಕ್ಕೆ ಪದಾಧಿಕಾರಿನ ಚೇಂಜ್ ಮಾಡಬೇಕು, ಎಲೆಕ್ಷನ್ ಮಾಡಬೇಕು ಅಂತ ಇದೆ. ಬಟ್ ಇವರು 15 ವರ್ಷದಿಂದ ಯಾವುದೂ ಫಾಲೋ ಮಾಡಿಲ್ಲ. ಈಗ 15 ವರ್ಷದಲ್ಲಿ 13 ಜನ ಸೆಲೆಕ್ಷನ್ ಆಗಿದ್ದು ಅಂದರೆ ಅದ್ರ ಇಬ್ಬರು ಡೆತ್ ಆಗಿದ್ರು. ಆ ಪೋಸ್ಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ಒಂದು ಜನರಲ್ ಬಾಡಿ ಕರೆದು ಅದನ್ನು ಡಿಸ್ಕಸ್ ಮಾಡಬೇಕಾಯಿತು. ಬಟ್ ಅವ್ರು ಹಂಗೆ ಮಾಡಿಲ್ಲ. ಅವ್ರು ಬೇಕಾದವ್ರನ್ನ ಅವ್ರ ಮಾತು ಕೇಳುವಂಥವ್ರನ್ನೇ ಸೇರಿಸ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ನಾವು ಅದನ್ನು ಸಹಕಾರ ಅಂದರೆ DRಗೂ ಕೊಟ್ಟಿದ್ವಿ, ಅದೇ ಥರ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ಗೂ ಕೊಟ್ಟಿದ್ವಿ, ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರಿಗೂ ಸಹ ಕೊಟ್ಟಿದ್ವಿ ಈ ವಿಚಾರವಾಗಿ. ಇದನ್ನು ಸರ್ಕಲ್ ಇನ್ಸ್ಪೆಕ್ಟ್ರ್ ಕರೆದು ನಮಗೆ ವಾರ್ನಿಂಗ್ ಮಾಡಿ, ನೋಡಪ್ಪ ಇದನ್ನು ನಿಮಗೆ ಗೊಂದಲ ಬಂದಿದೆ, ಇದು ಬಗೆಹರಿಸ್ಕೊಳ್ಳಿ ಅಂದ್ಬಿಟ್ಟು 13 ಜನ ಪದಾಧಿಕಾರಿಗಳನ್ನು ಕರೆಸ್ಬಿಟ್ಟು ಸ್ಟೇಷನಲ್ಲಿ ಮಾತುಕತೆ ಮಾಡಿ ಕರೆಸಿದ್ರು. ಸರಿ ಸ್ವಾಮಿ ಬಗೆಹರಿಸ್ಕೊತೀವಿ, ಜನರಲ್ ಬಾಡಿ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ನಮ್ಮ ಜನಾಂಗಕ್ಕೆ ಅಂತ ಹೇಳಿದರು. ಬಟ್ ಅದು ಯಾವುದು ನಡ್ಕೊಂಡಿಲ್ಲ. ಅದಾದಮೇಲೆ ನಾವು ಪ್ರಧಾನ ಕಾರ್ಯದರ್ಶಿ ಅಂತ ಒಂದು ಲೆಟ್ರ್ ಕೊಡ್ಬೇಕು. ಏನು ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಲೋಕೇಶ್, ಅವ್ರಿಗೊಂದು ಲೆಟ್ರ್ ಕೊಟ್ಟಿದ್ವಿ ನಾವು. ಸಂಘದ ಸಂಬಂಧಿಸಿದ ಎಲ್ಲ ದಾಖಲೆ ಜೆರಾಕ್ಸ್ ಪ್ರತಿಗಳನ್ನು ಸದಸ್ಯರಿಗೆ ನೀಡಿ ಅಂತ ಕೇಳಿದ್ವಿ. ಏನು ನೀವು 15 ವರ್ಷದ ಅಧಿಕೃತ ಕೂತಿದ್ದೀರಲ್ಲ, ಅವತ್ತಿಂದ ಇವತ್ತಿನವರೆಗೂ ನೀವು ಜನರಲ್ ಬಾಡಿ ಏನು ಸಂಘ ನಡೆಸ್ಕೊ ಬಂದಿದ್ದೀರಿ, ಅದರಲ್ಲಿ ಏನು ಆಡಿಟ್ ರಿಪೋರ್ಟ್ ಆಗ್ಬೋದು, ಇಲ್ಲ ನೀವೇನು ಸಂಘದ ಮನೆ ನೀವು ಬಾಡಿಗೆ ಕೊಟ್ಟಿದ್ದೀರಿ, ನೀವು ಯಾವ ರೀತಿ ತೊಗೋತಾ ಇದ್ದೀರಿ, ಅಮೌಂಟು ಅಕೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆ, ಏನು ರೀತಿ ಖರ್ಚು ಮಾಡಿದ್ದೀರಿ, ಇದನ್ನೆಲ್ಲ ಡೀಟೇಲ್ ಕೊಡಿ. ಮತ್ತು ಆಡಿಟ್ ರಿಪೋರ್ಟು, ವಹಿವಾಟಿನ ಬ್ಯಾಂಕಿನ ಜೆರಾಕ್ಸ್ ಪ್ರತಿ ಕೊಡಿ. ಮತ್ತು 97 ಏನು ಸದಸ್ಯರು ಇದ್ದಾರಲ್ಲ ಅವ್ರದ್ದು ವಿಳಾಸ ಜೆರಾಕ್ಸ್ ಪ್ರತಿ ಕೊಡಿ ಅಂತ ಕೇಳಿದ್ವಿ. ಮತ್ತು ಸಂಘದ ಮನೆ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದಾರಾ, ಏನು ಅಗ್ರಿಮೆಂಟ್ ಹಾಕ್ಬಿಟ್ಟು ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಎಷ್ಟಕ್ಕೆ ಹಾಕ್ಕೊಟ್ಟಿದ್ದಾರೆ, ಏನು ಹಾಕ್ಕೊಟ್ಟಿದ್ದಾರೆ. ಈ ಫಾರ್ ಎಕ್ಸಾಂಪಲ್ ವರ್ಷಕ್ಕೆ ಒಂದ್ಸರಿ ಬಣ್ಣ ಮಾಡಿಸ್ಬೇಕು, ಇಲ್ಲೇನಾದ್ರು ಕಿತ್ತೋಗಿದ್ರೆ ಪ್ಯಾಕ್ ಮಾಡಿಸ್ಬೇಕು, ಈ ಥರ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀವಿ. ಬಟ್ ಆ ಥರ ಕೊಡಿ ಅಂದರೂ ಕೊಡ್ತಾ ಇಲ್ಲ ಅವರು ಅದನ್ನು. ಮತ್ತು ರಿನ್ಯೂವಲ್ ಜೆರಾಕ್ಸ್ ಪ್ರತಿ, ಈಗ ನಮ್ಮ ಸಂಘದಲ್ಲಿ ಏನು ನಾವು ಇವತ್ತು ಅಧ್ಯಕ್ಷ ಅಂತ ಕರಿತೀವಿ, ಬಟ್ ಅವ್ರು ಯಾರೋ ಅಧ್ಯಕ್ಷರಲ್ಲ, ಅಲ್ಲ ಹಂಗಾಮಿ ಪದಾಧಿಕಾರಿಗಳು. ಅಂದರೆ ನಮ್ಮ ಸಂಘ ರಿಜಿಸ್ಟರ್ ಆಗಿ ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಆಗಬೇಕು. ಬಟ್ ನಮ್ಮ ಸಂಘ ರಿನ್ಯೂವಲ್ ಆಗಿ 3 ವರ್ಷ ಆಗೋಗಿದೆ ಆಲ್ರೆಡಿ, ಅಲ್ಲಿ ಆಗಿಲ್ಲ. 3 ವರ್ಷದಿಂದ ನಮ್ಮ ಸಂಘ ರಿನ್ಯೂವಲ್ ಆಗಿಲ್ಲ. ಇವರು ಎಲ್ಲ ಹಂಗಾಮಿ ಪದಾಧಿಕಾರಿಗಳಷ್ಟೇ. ಇವರು ಬ್ಯಾಂಕಿಂದ ₹1 ತೆಗೆಯೋದು ಅರ್ಹತೆಯೂ ಇಲ್ಲ ಇವರಿಗೆ. ಇದು ನಾವು 22/23 ಕೊಟ್ಟಿದ್ದೀವಿ. ನಾವು ಇದನ್ನು ಕೊಡಕ್ಕೆ ಇದಕ್ಕೆ ಈಸ್ಕೊಳ್ಳದೆ ಯಾವುದು ಈಸ್ಕೊಂಡ್ರೂ ಇಲ್ಲ. ಮತ್ತು ನಮ್ಗೆ ಇದು ಯಾವುದೇ ಥರ ಡೀಟೇಲ್ಸು ಕೊಟ್ಟಿಲ್ಲ, ಯಾವುದೇ ಥರ ಡಾಕ್ಯುಮೆಂಟ್ಸು ಸಹ ಕೊಟ್ಟಿಲ್ಲ. ಈ ಲಾಸ್ಟ್ ಜನರಲ್ ಬಾಡಿ ಸಹ ಕೇಳಿದ್ವಿ, ಜನರಲ್ ಬಾಡಿ ಕೊಡಕ್ಕೆ ಹೋದವು ಸಹ ಈಸ್ಕೊಂಡಿಲ್ಲ. ಮತ್ತು ನಾವು ಇನ್ನೊಂದು DRಗೆ ಒಂದು ಲೆಟ್ರ್ ಬರೆದ್ವಿ. ಕನಕಪುರ ಗಾಣಿಗರ ಸಂಘದ ಚಟುವಟಿಕೆ ಹಾಗೂ ಹಣಕಾಸಿನ ವಿವರಣೆ ಮತ್ತು ಸದಸ್ಯ ಮಾಡಿಕೊಂಡಿರೋ ಮಾಹಿತಿ ಕೊಡುವ ಬಗ್ಗೆ ಅಂತ ಒಂದು ಕೊಟ್ಟಿದ್ವಿ. ಈ ವಿಚಾರವಾಗಿ ನಮಗೆ ನಮ್ಮ ಸಂಘದವರು ಕೊಡ್ತಾ ಇಲ್ಲ. ಈ ವಿಚಾರವಾಗಿ ನೀವು ನಮಗೆ ಡಾಕ್ಯುಮೆಂಟ್ ಕೊಡಿಸಿ ಅಂತ DR ಮತ್ತೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. 19/12/23 ಕೊಟ್ಟಿದ್ವಿ. ಅದಕ್ಕೂ ಸಹ ಯಾವುದೇ ಥರ ರೆಸ್ಪಾಂಡ್ ಮಾಡಿಲ್ಲ. DR ಆಫೀಸ್ ಬಂದು ನಾವು ಎಲ್ಲ ಕೊಟ್ಬಿಟ್ಟಿದ್ದೀವಿ, ಇಲ್ಲಿ CDO ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ಕೊಟ್ಟು ಯಾವ ಥರ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ CDO ರಿಪೋರ್ಟ್ ಮಾಡಿದ್ರು. ಇವರು ಸಂಘದ ಮನೆ ಅನ್ನೋದಿಲ್ಲ, ಸಂಘದ ಮನೆ ಇದೆ, ಬಟ್ ಇವರು ಇದನ್ನು ಕಂಪ್ಲೀಟ್ ಫುಲ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿದ್ದಾರೆ. ಇವರು ಒಂದು ಮೀಟಿಂಗ್ ಮಾಡೋಕ್ಕಾಗಲಿ, ಒಂದು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡೋಕ್ಕಾಗಲಿ, ಒಂದು ಸಂಘದ ಮನೆ ಅಂತ ಇಲ್ಲ, ಒಂದು ಕಬೋರ್ಡ್ ಇಲ್ಲ, ಒಂದು ಲೆಡ್ಜರ್ ಮೇಂಟೈನ್ ಮಾಡಿಲ್ಲ, ಒಂದು ಲೆಕ್ಕಪತ್ರ ಮೇಂಟೈನ್ ಮಾಡಿಲ್ಲ ಅಂದ್ಬಿಟ್ಟು CDO ರಿಪೋರ್ಟ್ ಮಾಡಿದರು. ಮತ್ತೆ ಅದು DR ಚೇಂಜ್ ಅದರಲ್ಲಿ ಮತ್ತೆ ಹೊಸರು DR ಬಂದರು. ಆ DR ಕೇಳೋದಕ್ಕೆ ಇಲ್ಲಪ್ಪ ನಾನು ಮತ್ತೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನಾನು ವಿಚಾರ ಮತ್ತೆ CDO ಮತ್ತೆ ಎಂಕ್ವೈರಿಗೆ ಹಾಕ್ತೀನಿ, ಮತ್ತೆ ಅವ್ರು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಕಳಿಸಿದ್ರು. ಮತ್ತೆ CDO ಎಲ್ಲ ಕರೆದು ಕೇಳಿದ್ಮೇಲೆ ಮತ್ತೆ ಯಾವ ಥರ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಯಾವ ಥರ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ, ನೀವು ಇಷ್ಟು ವರ್ಷ ಸಂಘದ ಮನೆ ಕೊಟ್ಟಿದ್ದೀರಲ್ಲ, ಎಷ್ಟು ಅಮೌಂಟ್ ಬಂತು, ಎಷ್ಟು ಅಮೌಂಟ್ ಹೋಯ್ತು, ಆಮೇಲೆ ರಾಮೋತ್ಸವಕ್ಕೆ ಕಲೆಕ್ಷನ್ ಮಾಡ್ತಿರೋ ದುಡ್ಡು ಯಾವ ಮನೆಯಿಂದ ಎಷ್ಟು ಬಂತು, ಇದುವರೆಗೆ ಎಷ್ಟು ಕಲೆಕ್ಷನ್ ಆಯಿತು, ಎಷ್ಟು ಖರ್ಚು ಮಾಡಿದ್ರಿ, ಆ ಡಾಕ್ಯುಮೆಂಟ್ ಕೊಡ್ತಲ್ಲ. ಗಣೇಶನ ಉತ್ಸವಕ್ಕೆ ಕಲೆಕ್ಟ್ ಮಾಡ್ತೀರಾ, ಅದರಲ್ಲೂ ಸಹ ನೀವು ಎಷ್ಟು ಕಲೆಕ್ಟ್ ಮಾಡಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ, ಈ ಡೀಟೇಲ್ಸು ಕೊಡ್ತಾ ಇಲ್ಲ ನೀವು. ಇದನ್ನು ಕೇಳಿದ್ರು ಕೊಟ್ಟಿಲ್ಲ. ಮತ್ತು ಈ ಹಿಂದೆ 4/1/24 ಒಂದು ಕಂಪ್ಲೇಂಟ್ ಕೊಟ್ವಿ ನಾವು, ಅಕ್ರಮ ಸದಸ್ಯತ್ವ ಮಾಡ್ತಾವ್ರೆ ಅಂತ. ನಾವು 2015 ಆದಮೇಲೆ 2019 ನಾವು ಸಂಘದಲ್ಲಿ ಮೆಂಬರ್ಶಿಪ್ ಆದಮೇಲೆ ಯಾವುದೇ ಥರ ಮೆಂಬರ್ಶಿಪ್ ಕೊಟ್ಟಿರಲಿಲ್ಲ. ಈಗ ನಾವು ಕಂಪ್ಲೇಂಟ್ ಕೊಟ್ಟಾದಮೇಲೆ, ನಾವೇನು ಕಂಪ್ಲೇಂಟ್ DR ಕೊಟ್ಟಾದಮೇಲೆ
ಇನ್ನೆಲ್ಲಿ ಅಕಸ್ಮಾತ್ ಡಿ ಆರ್ ಏನಾರು ಎಲೆಕ್ಷನ್ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ, ಎಲೆಕ್ಷನ್ ಅಂತ ಅನೌನ್ಸ್ ಮಾಡಿದ್ರೆ ಸೋತು ಬಿಡ್ತೀವಿ, ನಾವು ಅಧಿಕಾರದಲ್ಲಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡವ್ರೆ, ಜಸ್ಟ್ 5 ಜನ ಪದಾಧಿಕಾರಿಗಳು, ಅಧ್ಯಕ್ಷ, ಹೀಗೆ ಖಜಾಂಚಿ, ಇಂಥವ್ರು ಒಂದು 5 ಜನ ಪದಾಧಿಕಾರಿಗಳು ಅವ್ರವ್ರ ಹೆಂಡತಿ ಮಕ್ಕಳು ಯಾರೂ ಆಗಿಲ್ಲದವರು ಈಗ ಜಸ್ಟ್ 2 days ಮಾಡಿಕೊಂಡು ನಾವು ಕಂಪ್ಲೇಂಟ್ ಕೊಟ್ಟು ಆದಮೇಲೆ, ನಾವು ಕಂಪ್ಲೇಂಟ್ ಕೊಟ್ಟು 1ನೇ ತಾರೀಕು ಅಂದರೆ 30ನೇ ತಾರೀಕು ಮೇಲೆ ಮಾಡ್ಕೊಂಡವ್ರು. ಆ ಥರ ಏನು ಅವ್ರ ಹೆಂಡತಿ ಮಕ್ಕಳು ಸೊಸೆ ಇಂಥವ್ರೆ ಮಾಡ್ಕೊಂಡಿದ್ದಾರೆ ಅವರೆಲ್ಲ. ಕೇಳೋದಕ್ಕೆ ಈಗ 150 ಜನ ಸದಸ್ಯತ್ವ ಅಂತ ಹೇಳ್ತಾ ಇದ್ದಾರೆ. ಮೆಂಬರ್ಶಿಪ್ ಇರೋದೇ 97 ಜನ, ಆದರೆ ಡೆತ್ ಎಲ್ಲ ಹೋಗಿ 87 ಜನ ಆಗ್ತಾರೆ ಅಷ್ಟೇ. ಹಳೆ ಇದು ಕಂಪ್ಲೇಂಟ್ ಕೊಟ್ಟ ಮೇಲೆ ಮತ್ತೆ ಮೆಂಬರ್ಶಿಪ್ ಮಾಡ್ಕೊಂಡವರು 155 ಜನ ಮೆಂಬರ್ಶಿಪ್ ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರವಾಗಿ ಈ ಏನು 60 ಜನ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಲ್ಲ ಅದು ಲೆಕ್ಕಕ್ಕೆ ಬರಲ್ಲ. ನಾವು ಡಿ ಆರ್ಗೂ ಗಮನ ತಂದ್ವಿ, ಮತ್ತು ಸಿ ಒ ಗಮನ ತಂದ್ವಿ. ನೋಡಪ್ಪ, ನೀವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವ್ರು 1000 ಜನ ಮೆಂಬರ್ಶಿಪ್ ಮಾಡಿದ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಏನು ಹಳೆ 97 ಜನ ಇದ್ದಾರಲ್ಲ ಅವ್ರದೇ ಲೆಕ್ಕ ಬರೋದು. ನಾವಿಲ್ಲಿ ಕುಲ ಬಾಂಧವರು ಮೀಟಿಂಗ್ ಕರೆದು ನಾವು ಇಷ್ಟೆಲ್ಲ ಮಾಡಿ ಅರೇಂಜ್ ಮಾಡಿ ಬಂದಿಲ್ಲ ಅಂದರೆ ಅವರಲ್ಲಿ ಕುಂದುಕೊರತೆ ತುಂಬ ಇದೆ. ಒಂದು ಲೆಕ್ಕಪತ್ರ ಮೇಂಟೈನ್ ಮಾಡಿಲ್ಲ, ಒಂದು ಹಣಕಾಸು ವಿಚಾರದಲ್ಲಿ ಏನೇನಾಗೈತೆ ವ್ಯವಹಾರ ಗೊತ್ತಿಲ್ಲ. ಸಂಘದ ಹೆಸರು ಹೇಳ್ಕೊಂಡು ಚೀಟಿ ನಡೆಸ್ತವ್ರೆ. ಚೀಟಿಯಲ್ಲಿ ಸುಮಾರು 8 ಚೀಟಿ ನಡೆಸವ್ರೆ. 8 ಲಕ್ಷ ಏನಾಯಿತು? 8 ಲಕ್ಷ ಬಡ್ಡಿ ಬಿಟ್ಟಿದ್ದೀರಾ, ಇಲ್ಲ ನೀವು ಇಟ್ಕೊಂಡಿದ್ದೀರಾ, ಏನು ಅದ್ರ ಡೀಟೇಲ್ಸ್ ಏನೂ ಕೊಟ್ಟಿಲ್ಲ. ಲಾಸ್ಟ್ ಒಂದು ಮೀಟಿಂಗಲ್ಲಿ ಹೇಳ್ತಾರೆ, ಪ್ರತಿಭಾ ಪುರಸ್ಕಾರದಲ್ಲಿ ನಾವು 13 ಜನ ಪದಾಧಿಕಾರಿಗಳು ಹಾಕೊಂಡು ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಲಾಸ್ಟ್ ಜನರಲ್ ಬಾಡಿ ಓದ್ಬೇಕಾದ್ರೆ ಹೇಳ್ತಾರೆ, ನಾವು ದುಡ್ಡ ಸಂಘದಲ್ಲಿ ಎತ್ಕೊಂಡಿದ್ದೀವಿ ಮತ್ತೆ ಸಂಘಕ್ಕೆ ಹಾಕಿದ್ದೀವಿ ಅಂತ ಹೇಳ್ತಾರೆ. ಸರಿ ಸ್ವಾಮಿ, ನೀವು ಸಂಘದ ಎತ್ಕೊಂಡಿದ್ದೆ ತಾನೆ, ನಮ್ಮ ಡೀಟೇಲ್ಸ್ ಕೊಡು, ಸ್ಟೇಟ್ಮೆಂಟ್ ಕೊಡೋದು, ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋದು ಕೊಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ. ನಮ್ಮ ಲಕ್ಷ್ಮೀನಾರಾಯಣ ಸರ್ ಹೇಳೋದು, ಸಂಘದಲ್ಲಿ ಏನು ನಡೀತಿದೆ ಅಂತ ಸ್ವಲ್ಪ ಅವರು ನಮ್ಗೆ ಹೊಸೂರು ಮುಖ ಪರಿಚಯ ಆಯಿತು. ಹೇಳಿದ್ರು, ಹೌದು ಎಲ್ಲ ಜಾತಿಗಳು ಒಂದು ಕುಲ ಬಂದರೂ ಸಂಘ ಇಡ್ತಿದೆ, ಬಟ್ ಅವ್ರವ್ರ ಗೌರವತ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮವರು ಈ 15 ವರ್ಷ ಕೂತ್ಕೊಂಡು ನಮ್ಮ ಜನಕ್ಕೆ ಏನು ಮಾಡವ್ರೆ, ಜನಕ್ಕೆ ಏನು ಮಾಡಿದ್ದಾರೆ? ಈಗ ಆಯಿತು, ಗಾರ್ಮೆಂಟ್ಸಿಂದ ದುಡ್ಡು ಬಂತು, ಪ್ರತಿ ವರ್ಷಕ್ಕೂ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಒಪ್ಕೊಳ್ಳೋಣ. ಅವ್ರ ಕೈಯಿಂದ ದುಡ್ಡು ಯಾಕೆ ಹೆಂಗೆ ಕೊಡಲ್ವಲ್ಲ? ಈಗ ಸತ್ತೋದ್ರೆ 3,000 ಕೊಡ್ತೀವಿ ಅಂತ ಹೇಳ್ತಾರೆ, ಅವ್ರ ಕೈಯಿಂದ ದುಡ್ಡು ಯಾಕೆ ಕೊಡ್ತಾರಾ? ಇಲ್ಲ 1 ರೂಪಾಯಿ ತನಕ ಕೊಡ್ತಾರಾ? ಅದು ಹೋಗಿ ಕೇಳೋದು, ಬೇಕಾ ಬೇಡವಾ? ಬೇಡ, ಅಲ್ಲಿರೋದಿಲ್ಲ, 1 ನಿಮಿಷ ಇರಲ್ಲ, ಬೈತಾರ ಸುಮ್ಮನೆ ನೋಡ್ಕೊಂಡು. ಏನು ನಾವು ಕೇಳೋದು ಇಷ್ಟೇ, ದೊಡ್ಡವರೆಲ್ಲ ಇದ್ರೆ ನೀವೆಲ್ಲ ಹಿಂದೆ ನೋಡ್ಕೊಂಡು ಬಂದಿರೋ, ನಮ್ಮ ಸಂಘಕ್ಕೆ 50 ವರ್ಷದ ಇಷ್ಟೇ ಐತೆ ಅಂತ ಹೇಳ್ತಿದ್ದೀರಿ. ಹಿಂದೆ ಎಲ್ಲ ನಡ್ಸ್ಕೊಂಡು ಬಂದಿರೋದು ಸಂಘದ ಮನೆ ಆಗಿರೋದಿಲ್ಲ. ನೀವುಗಳು ಒಂದು ದಿನ ಮುಂದಾಳತೆ ವಹಿಸ್ಬೇಕು. ನಾವು ಜನರಲ್ ಮಾಡಿದೆ, ನಾವೆಲ್ಲರೂ ಕರೆದಿದ್ದೀವಿ, ಬನ್ನಿ ಸ್ವಲ್ಪ ಹಿಂಗೆ ನಡೀತಾ ಇದೆ ಜನಾಂಗದಲ್ಲಿ, ಸ್ವಲ್ಪ ಈ ಥರ ಕುಂದುಕೊರತೆ ಇದೆ, ನೀವಿಸ್ಕೊಂಡು ಇದು ಮಾಡಿ ಅಂತ ಹೇಳಿದ್ವಿ. ಬಟ್ ಅವು ಇಷ್ಟು ಮೆಂಬರ್ಶಿಪ್ ಅಥವಾ ಏನೋ ಒಂದು ಸೀನಿಯರಿಟಿ ನಮ್ಮ ಮೆಜಾರಿಟಿ ಸಿಕ್ಕಿಲ್ಲ. ಅವತ್ತು ಅವ್ರು ಇಷ್ಟ ಬಂದಾಗೆ ಸಹ ಜನರಲ್ ಬಾಡಿ ಸಹ ನಾವು ಪೊಲೀಸ್ನು ತರಿಸಿದ್ವಿ. ಇವಾಗ ಮೀಡಿಯಾದವರು ಬಂದಿದ್ರು. ಅವತ್ತು ಹೇಳಿದ್ದೇನವರು, ಇಲ್ಲಪ್ಪ ನಾವು ಜನರಲ್ ಬಾಡಿ ನೀವೆಲ್ಲ ನಾವು ನಡೆಸ್ಕೋತೀವಿ, ನೀವು ಕೇಳಿದ್ರೆ ಲೆಕ್ಕಪತ್ರ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಪೊಲೀಸ್ ಇದ್ದು ಕಳಿಸ್ಬಿಡಿ ಅಂತಂದರು. ಸರಿ ಅಂದ್ಬಿಟ್ಟು ನಾವು ಪೊಲೀಸ್ನ ಕಳಿಸ್ಬಿಟ್ಟು, ಅದಾದಮೇಲೆ ನೀವೇ ಕೆಲವರು ನೋಡಿದ್ದೀರಿ ಯಾವ ಥರ ಹೊರತು ಸರ್ ಒಬ್ಬೊಬ್ಬರು ಬರೋದು, ನಮಗೆ ಮೈಕ್ ಕೊಡದೇ ಇರೋದು, ಮಾತಾಡೋಕೆ ಕೊಡದೇ ಇರೋದು, ಕ್ವಶನ್ ಮಾಡಿದ್ರೆ ಕರೆಕ್ಟಾಗಿ ಆನ್ಸರ್ ಕೊಡದೇ ಇರೋದು, ನಾವೆಲ್ಲ ಕೊಟ್ಟಾಗೈತೆ ಆಲ್ರೆಡಿ ಅನ್ನೋದು, ಈ ಥರ ಎಲ್ಲ ನಡೆಸ್ಕೊಂಡ್ರು. ನಾವು ಕೇಳೋದು ಇಷ್ಟೇ, ಪೊಲೀಸರು ಬಂದಿರೋ ವಾಪಸ್ ಕಳಿಸ್ಬಿಟ್ರು. ಅವತ್ತು ಅವರು ಪತ್ರಕರ್ತರು ಹೋಗಿ ಅಂತಾರೆ, ಬಟ್ ಅವರು ಮಾತಾಡಿ ಕೂತ್ಕೊಂಡು ಅವತ್ತು ಏನು ಮೀಡಿಯಾದವ್ರು ಪ್ರಶ್ನೆ ಮಾಡೋದು. ನಾವು ಜನರಲ್ ಬಾಡಿ ಅದು ಮಾಡೋದಕ್ಕೆ ಮೀಡಿಯಾದವರು ಪೇಪರಲ್ಲಿ ಬಂತು, ಬಟ್ ಅವರು ಅದೇ ವಿಚಾರನ 3 ದಿನ ಆದಮೇಲೆ 3 ದಿನ 4 ದಿನ ಆದಮೇಲೆ ದುಡ್ಡು ಕಾಸು ಕೊಟ್ಟು ಹಾಕ್ಕೊಳ್ಳೋಂಥದ್ದು ಏನಿತ್ತು? ಈಗ ನಾವು ಕೇಳೋದು ಇಷ್ಟೇ, ನೀವು ನ್ಯಾಯಯುತವಾಗಿದ್ದರೆ 100% ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿದರೆ, ನೀವು ನಮ್ಮ ಸಂಘಕ್ಕೆ ಕುಲ ಬಂದವ್ರಿಗೆಲ್ಲ ಸಪೋರ್ಟ್ ಮಾಡೋದೇ ಆಗಿದ್ದರೆ ಇವತ್ತು ಯಾಕೆ ನೀವು ಬರಲಿಲ್ಲ ಮೀಟಿಂಗ್ಗೆ? ನೀವು ಕುಲ ಬಂದರಲ್ವಾ? ಇಲ್ಲಿ ಕರೆದಿರೋದು ನಾವು ಸಂಘ ಹೆಸರು ಕರೆದಿಲ್ಲ, ಕುಲ ಬಂದವರು ಅಂತ ಕರೆದಿರೋದು. ಯಾಕೆ ಬರಲಿಲ್ಲ ನೀವು? ಇಷ್ಟು ಇಲ್ಲಿಂದ ಫೋನ್ ಮಾಡಿದ್ದೀವಿ, ಶೇಷಣ್ಣವರು ಡೈರೆಕ್ಟಾಗಿ ಹೋಗೋ ಹೇಳೋರೆ, ಮೀನ್ಸ್ ಇದು ಕೊಟ್ಟವ್ರೆ, ಪಾಂಪ್ಲೆಟ್ಸು ಕೊಟ್ಟವ್ರೆ, ಫೋನ್ ಮಾಡಿದ್ರು ಕರೆದವ್ರೆ, ಸಿಕ್ಕಿದಾಗ ಮಾಡಿದ್ದಾರೆ. ಬಟ್ ನೀವು ಯಾಕೆ ಬರಲಿಲ್ಲ ಇವತ್ತು? ನಿಮ್ಮ ಲೂಸ್ ಪೋಸ್ ಏನೈತಿ ಹೇಳಿ? ಆಯಿತು, ಈಗ ನಾವು ಹೇಳೋದು ಇಷ್ಟೇ, ಸಂಘದ ಮನೆ ಏನಾರು ನೀವು 45 ವರ್ಷಕ್ಕೆ ಕೊಟ್ಕೊಂಡು ಅಗ್ರಿಮೆಂಟ್ ಬರೀ 27 ವರ್ಷ 30 ವರ್ಷ ಏನು ಮಾಡ್ಕೊಂಡಿದ್ದೀರಾ? ಇದೆಲ್ಲ ನಿಮಗೆ ಲಾಭ ಇದೆಯಾ? ಈ ಥರ ಏನಾದ್ರು ಇದೆಯಾ ನಿಮ್ಗೆ? ಏನಾದ್ರು ಇಲ್ಲ, ನೀವೇನು ಅಧಿಕಾರ ಹೇಳ್ತಾರಂತೆ, ಒಬ್ಬ ಅಧ್ಯಕ್ಷರು ನಾನು ಸಾಯೋವರೆಗೂ ನಾನೇ ಅಧ್ಯಕ್ಷನಾಗಿರ್ಬೇಕು ಅಂತ ಹೇಳ್ತಾರಂತೆ. ಏನು ಅರ್ಥ ಇದು? ಎಲ್ಲೋ ಹುಟ್ಟು ಎಲ್ಲೋ ಬೆಳೆದು ಇಲ್ಲಿ ಬಂದು ಇಲ್ಲಿದ್ದವರು, ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವರು, ಇಲ್ಲಿ ದೊಡ್ಡವರು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವರು, ಹಂಗಾರೆ ಇವ್ರಿಗೆ ಬೆಲೆ ಇಲ್ವ? ಹಂಗಾರೆ ನೀನೆಲ್ಲ ಹುಟ್ಟಿದ್ಯಪ್ಪ, ಇಲ್ಲಿಗೆ ಬಂದು ನಾನು ಅಧ್ಯಕ್ಷ ಅಂತ ಹೇಳ್ಕೊತ್ಯಾ? ನಿಮ್ಮೂರು ಕುಂಬಾರ ದೊಡ್ಡ ನಿಮ್ದೇನು ಅಂತ ನಮ್ಗೆ ಗೊತ್ತು, ಕೇಳಿದ್ದೀವಿ, ಎಲ್ಲ ತಿಳ್ಕೊಂಡಿದ್ದೀವಿ ನಾವು. ನೀನು ಕುಂಬಾರ ದೊಡ್ಡ ನೀನು ಅಧ್ಯಕ್ಷ ಆಗಿದ್ದನು, ಯಾವ ಸಂಘ ಹೆಂಗೆ ನಡ್ಸ್ಕೊ ಬಂದಿದ್ದೆ, ಅಲ್ಲಿ ಏನು ಮಾಡಿದ್ದೆ ಅಂತ ನಾವು ಕೇಳಿದ್ದೀವಿ. ಆಲ್ರೆಡಿ ನೀನು ಇಲ್ಲಿ ಬಂದು ನಾನೇ ಅಧ್ಯಕ್ಷ ಇರೋ ಸಾಯಿ ಗಂಟೆ ಏನು ಅರ್ಥ ಅಲ್ಲಿಗೆ? ನಾನು ಬಿಡೋದೇ ಇಲ್ಲ, ನಾನು ಯಾರಿಗೂ ಬಿಡೋಲ್ಲ, ಏನು ಅರ್ಥ ಇಲ್ಲ? ಇಲ್ಲಿ ಅಧ್ಯಕ್ಷರಿಗೆ ಯಾರು ಫೈಟ್ ಮಾಡ್ತಾರೆ? ಇಲ್ಲಿ ನೀನು ನ್ಯಾಯಯುತವಾಗಿರೋ ನೀನೇ ಇರು. ಇವತ್ತು ನೀವು ಏನಿದ್ದೀರಲ್ಲ ಪದಾಧಿಕಾರಿಗಳು, ಲೆಕ್ಕ ತಂದು ಇಡಿ, ಪತ್ರ ಇಡಿ, ಇಟ್ಬಿಟ್ಟು ನೀವು ನನ್ನ ಎಲ್ಲ ಪಿನ್ ಲೆಕ್ಕ ಇಟ್ಬಿಟ್ಟು, ನೋಡಪ್ಪ ನಾನು 1 ರೂಪಾಯಿ ತಿಂದಿಲ್ಲ, ನಾನು ತಿಂದಿನಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಬಟ್ ನಾನು ಕಳ್ಳ ಆದಮೇಲೆ ನಾನು ಕಳ್ಳ ಅಂತ ಪ್ರೂವ್ ಮಾಡ್ಕೋಬೇಕು. ನೀನಪ್ಪ ನಾನು ಕಳ್ಳ ಅಂತ ಹೇಳ್ತೀನಿ ಅನ್ಕೋ, ನೀನು ಪ್ರೂವ್ ಮಾಡ್ಕೊ ನಾನು ಕಳ್ಳ ಅಲ್ಲ ಅಂತ. ನಾವೇನು ಕೇಳ್ತಾ ಇದೀವಿ? ಡಾಕ್ಯುಮೆಂಟ್ಸ್ ಕೇಳ್ತಾ ಇದೀವಿ, ಕೊಡು ಡಾಕ್ಯುಮೆಂಟ್ಸ್ನ. ಯಾಕೆ ಕೊಡೋಲ್ಲ ನೀನು?
ಅಗ್ರಿಮೆಂಟ್ ಕೇಳಿದ್ರೆ ಕೊಡಲ್ಲ, ಆ ಸ್ಟೇಟ್ಮೆಂಟ್ ಕೊಡು ಅಂದರೆ ಕೊಡಲ್ಲ ಅದನ್ನು. ಮತ್ತು ಏನು ಅರ್ಥ ಹಂಗಾರೆ ಇದು? ಮತ್ತು ವರ್ಷಕ್ಕೊಂದು ಜನರಲ್ ಬಾಡಿ ಮಾಡಬೇಕು, ನೀನು ಮಾಡಿ ಜನ ಹೇಳ್ಬಿಟ್ರು ನಾನು ಮಾಡಲ್ಲ ಅಂತ. ಯಾಕೆ ಮಾಡಿ ಜನ ಯಾರು ಹೇಳಿದ್ರು ನಿಂಗೆ ಜನರಲ್ ಬಾಡಿ ಮಾಡೋ ವರ್ಷಕ್ಕೊಂದು ಅಂತ ಯಾರು ಹೇಳಿದ್ರು ನಿಮಗೆ? ನಾವು ಕೇಳ್ತಾ ಇರೋದು ಇಷ್ಟೇ. ಲಾಸ್ಟ್ ಜನರಲ್ ಬಾಡಿ ನೋಡಿದ್ದೀವಿ, ನಮ್ಮ ಗಂಗಾದವ್ರನ್ನ ಕುಲದಿಂದನೇ ಇದು ಮಾಡ್ಬಿಡೋಣ, ಬಹಿಷ್ಕಾರ ಮಾಡೋಣ ಅಂತ ಮಾತಾಡೋದು. ಕುಲ ಇದರಿಂದ ಬಹಿಷ್ಕಾರ, ನಮ್ಮ ಜನಾಂಗದಿಂದ ಬಹಿಷ್ಕಾರ ಮಾಡೋಣ ಅಂತ. ಇವನು ಯಾವ ನಮಗೆ ಜನಾಂಗದಿಂದ ಬಹಿಷ್ಕಾರ ಮಾಡೋಕ್ಕೆ? ಆಯಿತು, ನಾವು ಜಾತಿ ಧರ್ಮ ಎಲ್ಲ ಭೇದ ಭಾವ ಮಾಡೋದು ಬೇಡ. ಏನೋ ಹುಟ್ಬಿಟ್ಟಿದ್ದೀವಿ, ಆಯಿತು, ಹುಟ್ಮೇಲೆ ಒಂದು ಜಾತಿ ಅಂತ ಹುಟ್ಟಿದ್ದೀವಿ, ಒಂದು ಕುಲದಲ್ಲಿ ಹುಟ್ಟಿದ್ದೀವಿ, ಕುಲ ಕಸುಬು ಐತೆ ನಮಗೆ, ಇದನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ನಾವು ಗೌರ್ಮೆಂಟಲ್ಲೂ ಸಹ ನಾವು ಗಾಣಿಗ ಜಾತಿ ಶಿವಪ್ಪ ಜಾತಿ ಪಡ ಅಂತ ಮೆನ್ಷನ್ ಮಾಡಿ ಬರೀತೀವಿ. ಹೌದು, ನಮ್ಮ ಇದರಲ್ಲಿ ಗೌರವ ಇದರಲ್ಲಿ ಸರ್ಕಾರದಲ್ಲೂ ಸಹ ನಮ್ಮ ಗಾಣಿಗ ಸಂಘಕ್ಕೆ ಒಂದು ಅದೇ ಆದಂಥ ಸ್ಥಾನಮಾನ ಇದೆ, ಬೆಲೆ ಇದೆ, ಒಪ್ಕೊಳ್ಳೋಣ. ನೀನು ನೀನು ಬಂದ್ಬಿಟ್ಟು ಗಂಗಾಧರ ನಮ್ಮ ಕುಲ ಇದರಿಂದ ನೀನು ಬಹಿಷ್ಕಾರ ಹಾಕ್ಬಿಡ್ತೀನಿ, ಏನರ್ಥ? ನೀನು ಯಾವನಪ್ಪ ಬಹಿಷ್ಕಾರ ಹಾಕೋಕ್ಕೆ? ನೀನು ಸಂಘ ನಿರ್ಮೂಲನಾಗಿ 3 ವರ್ಷ ಆಗೋಗಿದ್ದು, ನೀನು ಸತ್ತೋಗ್ಬಿಟ್ಟಿದೆ ಸಂಘ. ಅಂಥದ್ರಲ್ಲಿ ನೀನು ಗಂಗಾಧರನ ಬಹಿಷ್ಕಾರ ಹಾಕಿ ನ್ಯೂಸ್ ಪೇಪರ್ ಹಾಕ್ತೀಯಲ್ಲ, ಮಾನದರ್ಶ ಮಕ್ಕಳನ್ನ ಹಾಕ್ಬಾರ್ದ ಬೇಡವ್ರ ಮೇಲೆ? ನಮ್ಮ ಸಂಘದಿಂದ ನೀನು ನಮ್ಮ ಕುಲ ಬಾಂಧವ್ಯ ನೀನು ಬಹಿಷ್ಕಾರಕ್ಕೆ ನೀನೇನಪ್ಪ, ನಿಂಗೇನಪ್ಪ ಅಧಿಕಾರ ಐತೆ? ನೀನು ಶಿವಜ್ಯೋತಿ ಪಡೆದು ಕನಕ ಕೊಡದೆ, ನೀನು 100 ವರ್ಷದಿಂದ ಹುಟ್ಟಬಿಟ್ಬಿಟ್ಟಿದ್ದೀನಿ, ಶಿವಜ್ಯೋತಿ ಕನಕ ಹುಟ್ಟಿಸ್ಬಿಟ್ಟಿದ್ದೆ ನೀನು. ನಾವು ಕೇಳೋದಿಷ್ಟೇ. ಈಗ 12 ಜನ ಪದಾಧಿಕಾರಿ ಇದ್ದೀರಿ, ಗೌರವ ಅಧ್ಯಕ್ಷರು ಸತ್ತೋಗಿದ್ದಾರೆ, ಅವ್ರು ಬಿಟ್ಟು ನೀನು 12 ಜನ ಇದ್ದೀರಿ. ಈ 12 ಜನ ಇವತ್ತು ಹೇಳ್ತಾರೆ ನಾವು ಮೀಟಿಂಗ್ ಬರಬೇಕು ಅಂದರೆ ಕೊಟ್ಟಿರೋ DRT ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ ತೊಗೋಬೇಕು ಕಂಪ್ಲೇಂಟು? ಏನು ಕಂಪ್ಲೇಂಟಲ್ಲಿ ಏನೈತಿ ಇಲ್ಲಿ? ಏನು ಕೊಟ್ಟಿದ್ದೀವಿ ನಾವು? ಡಾಕ್ಯುಮೆಂಟ್ಸ್ ಕೊಡಿ, ಜನರಲ್ ಬಾಡಿ ಮಾಡಿ, ಕೆಲವು ಇದು ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ಅದು ಬೇರೆ ಏನು ಕೇಳಿದ್ವಿ? ಇದರಲ್ಲಿ ತಪ್ಪೈತೆ ನೀವು ವಾಪಸ್ ತೊಗೊಳ್ಳಿ ಅಂತ ಹೇಳ್ತೀರಿ. ಇಷ್ಟೇ ನಾನು ಕೊಟ್ಟಿರೋ ಕಂಪ್ಲೇಂಟ್ ಇಷ್ಟೇ. ಇಲ್ಲಿ ಏನಂದರೆ, ಈಗ ಮುಂಚೆನೇ ಒಂಥರ ಇತ್ತು, ನಮ್ಮ ಅಪ್ತಿರೋ ತಾತಿರೋ ಅಂತ ಹೇಳ್ತಿರಲಿಲ್ಲ. ಈಗ ಯುವಕರುಗಳು ವಿದ್ಯಾವಂತರು ಜಾಸ್ತಿ ಅವರೇ. ವಿದ್ಯಾವಂತರುಗಳು ಪ್ರತಿ ಮನೆಗಳು ವಿದ್ಯಾವಂತರವ್ರೆ, ಕ್ವಶನ್ ಮಾಡೋರು ಅವರೇ, ಹೋರಾಟ ಮಾಡೋರು ಅವರೇ, ಅವ್ರ ಹಕ್ಕನ್ನ ಪ್ರತಿಯೊಬ್ಬರು ಅವ್ರ ಹಕ್ಕನ್ನ ಚಲಾಯಿಸೋರವ್ರೆ. ಮುಂಚಿನಂಗೆ ಈಗ ನಾವು ಯಾಕೆ ನಿಷ್ಠೂರ ಮಾಡ್ಕೋಬೇಕು, ನಾವು ಯಾಕೆ ಕೇಳಬೇಕು ಅನ್ನೋಂಗಿಲ್ಲ. ಪ್ರತಿಯೊಬ್ಬರು ತನ್ನ ಹಕ್ಕನ್ನ, ತನ್ನ ಹೋರಾಟನ, ತನ್ನ ಏನು ಸಂಬಂಧಪಟ್ಟಿದ್ದನ್ನ ಅವ್ರು ಕೇಳ್ತಾರೆ. ನಾನು ಉದ್ದೇಶ ಏನಂದರೆ, ನಾನು ಕಂಪ್ಲೇಂಟ್ ಕೊಟ್ಟೆ, 21 ಜನದ ಸೈನ್ ಹಾಕಿಸಿ ಕಂಪ್ಲೇಂಟ್ ನಾನೇ ಕೊಟ್ಟವನು. ಈ ಕಂಪ್ಲೇಂಟ್ ಯೋಚನೆ ಬಂದಿದೆ ನನಗೆ. ನಾನು ಯಾಕೆ ಕಂಪ್ಲೇಂಟ್ ಕೊಟ್ಟೆ? ಮಾಜಿ ಅಧ್ಯಕ್ಷರು ಕೃಷ್ಣಪ್ಪ ಅವ್ರು ತೀರೋದ್ರು. ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಅವರು ಈ ಬಿಲ್ಡಿಂಗಲ್ಲಿ 1 ರೂಪಾಯಿ ಎತ್ತಿ ಆ ಬಿಲ್ಡಿಂಗ್ನ ಕಟ್ಟಿದ್ರು. ಹಳಬ್ರು ಸೈಟ್ ತೊಗೊಂಡ್ರು, ಮಾಧವ ಶೆಟ್ಟರು ಅವರು ಇವರು ಕೆಲವೊಂದು ಹಳಬ್ರು ಹೆಸರುಗಳು ಗೊತ್ತಿಲ್ಲ, ಹಳಬ್ರೆಲ್ಲ ಸೈಟ್ ತೊಗೊಂಡ್ರು. ಕೃಷ್ಣಪ್ಪ ಅವರು ಒಂದಷ್ಟು ಜನ ಸೇರಿಕೊಂಡು ಕಟ್ಟಿದ್ರು. ಕೃಷ್ಣಪ್ಪ ಅವರು ಅತಿ ಹೆಚ್ಚು ಶ್ರಮ ಈ ಒಂದು ಗಾರ್ಮೆಂಟ್ಸ್ನ ಕಟ್ಟಲಿಕ್ಕೆ, ಭವನ ಕಟ್ಟೋಕ್ಕೆ ಕೃಷ್ಣಪ್ಪ ಅವರು ಅತಿ ಹೆಚ್ಚು ಶ್ರಮಗಳು ಪಟ್ಟವ್ರೆ. ಅವ್ರು ಸತ್ತಾಗ 13 ಜನ ಪದಾಧಿಕಾರಿಗಳು ಬಂದು ಎಲ್ಲ ಸಾಮಾನು ಸಿರಂಜಿಗಳು ತಂದು ಅವರೇ ಮುಂದಾಳತ್ವದಿಂದ ನಿಂತು ಕಾರ್ಯ ಮಾಡಬೇಕು. ಅವ್ರು ಕಟ್ಟಿದ್ಕಲ್ವ ನೀವು ಇಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾನ್ಸಿ ಆಗಿದ್ದು? ನೀವು ಹೆಂಗಾದ್ರೆ ನೀವು ಅವ್ರು ಕಟ್ಟಿ ಬೆಳೆಸಿದ್ಕಲ್ವಾ? ಈ ವೆಂಕಟಾಚಲಪ್ಪ ಅವರು ಸಿಮೆಂಟ್ ಕಬ್ಬಿಣ ಕೊಟ್ಟಿದ್ಕಲ್ವ ಮೋಲ್ಡ್ ಆಗಿದ್ದು? ಇದೇ ಥರ ಬೇಕಾದಷ್ಟು ಜನ ಎಲ್ಲರ ಮನೆಗಳಲ್ಲಿ ದುಡ್ಡು ಹೇಳಕ್ಕೆ ಬೇಕಾದಷ್ಟವೇ ಎಲ್ಲ ಮನೆಗಳ ದುಡ್ಡು ಹಾಕಿ ಇದು ಮಾಡಿದ್ಕಲ್ವ ನೀವು? ನಿಮ್ಮಿಂದ ಏನು ನಾವು ಉದ್ದೇಶ ಹೇಳ್ತೀವಿ? ನನ್ನ ಉದ್ದೇಶ, ನಾನು ಕಂಪ್ಲೇಂಟ್ ಕೊಡೋದು ಉದ್ದೇಶ ಏನು ಬದಲಾವಣೆ ಮಾಡಬೇಕು ಅಂದರೆ, ನಮ್ಮವ್ರು ಯಾರೇ ಸತ್ರು ಇಡೀ 13 ಜನ ಪದಾಧಿಕಾರರು, ಯಜಮಾನರು, ಶೆಟ್ಟಿ ಯಜಮಾನರು 15 ಜನನು ಸೇರಿ ನಿಂತು ಎಲ್ಲ ಸಾಮಾನು ಸಿರಂಜಿಗಳು ತಂದು ಮಣ್ಣಾಗವ್ರು ನಿಂತು ಕಾರ್ಯ ಮಾಡಬೇಕು. ನನ್ನ ಉದ್ದೇಶ, ನಾನು ಕಂಪ್ಲೇಂಟ್ ಕೊಟ್ಟ ಉದ್ದೇಶ. ಎರಡನೇದು, ಮದುವೆಗಳಲ್ಲಿ ಶಾಸ್ತ್ರ ಸಂಪ್ರದಾಯ ಮಾಡಿಸೋಂಥದ್ದು, ಅಥವಾ ಬಡವ್ರ ಮದುವೆಗಳು ಭಟ್ರುಗಳನ್ನ ಜಾಸ್ತಿ ನೆನೆಸಿರಲ್ಲ, ನಾವೇ ಊಟ ಬಡಿಸೋವಂಥದ್ದು. ಹಣವಂತರು ಮಾಡ್ತಾರೆ, ನಮ್ಮಲ್ಲಿ ಮಧ್ಯಮದವರು ಬಡವರು ಆಗಲ್ಲ ಅವ್ರ ಕೈಲಿ. ನಾವೇ ಅವ್ರು 15 ಜನ ನಮ್ಮ ಸಂಘದವರು, ಅದು ನಾವು ಬರಲಿಲ್ಲ, ನಮ್ಮ ಜೊತೆ ಹುಡುಗರುಗಳು ಇರ್ತಾರಲ್ಲ, ನಮ್ಮ ಬದಲು ಇನ್ಯಾರನ್ನ ಕರ್ಕೊಂಡೊಂದು ಊಟ ಬಡಿಸೋವಂಥದ್ದು, ಶಾಸ್ತ್ರ ಮಾಡಿಸೋವಂಥದ್ದು. ಈಗ ನಮ್ಮ ಕ್ಯಾಸ್ಟವರು ಯಾರೋ ನಮ್ಮವ್ರು ಸೈಟವ್ರು ತೊಂದರೆ ಕೊಡ್ತಾರೆ, ಜಮೀನು ತೊಂದರೆ ಕೊಡ್ತಾರೆ, ಬೇರೆ ಬೇರೆ ದೊಡ್ಡ ಕ್ಯಾಸ್ಟವರು. ಅವ್ರ ಕಡೆ 100 ಜನ 50 ಜನ ಬರ್ತಾರೆ, ನಮ್ಮ ಕ್ಯಾಸ್ಟಲ್ಲಿ ಒಬ್ಬ ಬರಲ್ಲ. ನಮ್ಮವ್ರ ಪರವಾಗಿ ಹೋರಾಟ, ನಮ್ಮವ್ರದೇ ನ್ಯಾಯ ಇರ್ತದೆ, ಬಟ್ ನಮ್ಮವ್ರ ಪರವಾಗಿ ಅವ್ರ ಕಡೆ 100 ಜನ ನಿಂತ್ಕೊತಾರೆ, 50 ಜನ ನಿಂತ್ಕೊತಾರೆ, ನಮ್ಮಲ್ಲಿ ಒಬ್ಬರು ಬರಲ್ಲ. ನಾವು ಒಬ್ಬೊಬ್ಬನೇ ಹೋಗಿ ಎಷ್ಟೋ ಇಡೀ ತಾಲೂಕು ಜಿಲ್ಲೆಗಳಲ್ಲಿ ಹೊಡೆದಾಡಿದ್ದೀನಿ, ನಿಷ್ಠೂರ ಮಾಡ್ಕೊಂಡಿದ್ದೀನಿ 50 ಜನ 100 ಜನನ. ನೀವು ಸಂಘದವ್ರು ಬಂದು ಅದೇ ಒಂದು 15 ಜನ ಇತ್ತು, 30 ಜನ ಆಗಲಿ, ಹೋಗಿ ನಿಂತ್ಕೊಂಡು ನೀವು ಹೊಡಿಬೇಡಿ ಕಡಿಬೇಡಿ, ಜೊತೆ ನಿಂತ್ಕೊಂಡು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಒಂದು, ಎಲ್ಲಿ ನೀವೇನು ಮಾಡ್ತಿದ್ದೀರಿ ನೀವು? ನಮ್ಮ ಜನಾಂಗ ಜೊತೆ ಯಾವಾಗ ತಿಳ್ಕೊತಿದ್ದೀರಿ ನೀವು? ಅವರು ಒಂದು ತಕರಾರುಗಳಿಗೆ ಹೋದಲ್ರಿ,
ಒಂದು ಸತ್ತವ್ರಿಗೆ ಹೋಗಲ್ರಿ, ಒಂದು ಕಾರ್ಯಕ್ರಮಗಳಲ್ಲಿ ಮಾಡಲ್ರಿ. ನಾವು ಕಷ್ಟ ಅಂತ ಅವ್ರು ನಿಂತ್ಕೊಳ್ದಿದ್ಮೇಲೆ, ಅವ್ರಿಗೊಂದು ಸಹಾಯ ಅಂತ ಆಗದಿದ್ಮೇಲೆ, ಸೇವೆ ಅಂತ ಆಗದಿದ್ಮೇಲೆ ಯಾಕೆ ಸಂಘ ನಮಗೆ? ಮನೇಲಿರೋರ್ಗೂ ಅದೇ ಆದಮೇಲೆ, ನೀವು ಸಂಘದಲ್ಲಿರೋರು ಅದೇ ಆದಮೇಲೆ ಏನು ಸಂಘ? ಈಗ ನಾವು ಹೇಳ್ತಿರೋದು ಇದೇ ಉದ್ದೇಶ ಇದೆ. ಹುಡುಗರುಗಳು 400 ಮನೆಯವ್ರಿಗೂ ಪಾಂಪ್ಲೇಟ್ ಕೊಟ್ಟು ಕರೆದು ಸೇವೆ ಮನೋಭಾವ ಇರೋರು, ಸೇವೆ ಮಾಡೋಂಥವ್ರು ಬನ್ನಿ, ಸೇವೆ ಮಾಡಿ. ನಾವು ಹೇಳ್ದ ಏನಂತ ಮೀಟಿಂಗಲ್ಲಿ, ನೀವು ಇರ್ರಿ, ಇನ್ನೊಂದಷ್ಟು ಜನ ಹುಡುಗರು ಸೇರಿಸ್ಕೊಳ್ಳಿ. ನೀವು 12 ಜನ ಇರಿ, ಒಂದು 15 ಜನ ಹುಡುಗರು ಸೇರಿಸ್ಕೊಳ್ರಿ. ಹುಡುಗರನ್ನೆಲ್ಲ ಕೆಲಸ ಕಾರ್ಯಗಳು ಮಾಡಿ ಸಹಾಯ ಮಾಡುವ. ಆಮೇಲೆ ಭಾಳ ನೋವಾಯ್ತದೆ, ದೊಡ್ಡ ಜನಾಂಗ ಸಂಘಕ್ಕಾಗಿ ದುಡ್ದಂಥವ್ರು ಸಹಾಯ ಮಾಡಿರೋಂಥವ್ರಿಗೇನೆ ಅವ್ರ ಮನೆಗಳಲ್ಲಿ ಕೆಟ್ಟದಾದ್ರೆ ಹೋಗಲ್ರಿ, ಅವ್ರ ಮನೆ ಕಷ್ಟ ಅಂತ ಹೋಗಲ್ರಿ. ಈಗ ನಾನು ಇಷ್ಟೆಲ್ಲ ನಮ್ಮ ಮನೆ ಜನಾಂಗದಲ್ಲಿ ಅಳಿದ ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ನಾನು ಸತ್ರು ಬರಲ್ರಿ. ಏನ್ಗೆ ಅವ್ರ ಯಜಮಾನ್ರಾದ್ರು ಅವ್ರಿಗಿಲ್ಲ, ವೆಂಕಟಾಚಲಪುರಿಗಿಲ್ಲ, ವೆಂಕಟೇಶ್ವರ ಸ್ವಾಮಿ ಅವ್ರಿಗಿಲ್ಲ, ಗೋಪಾಲನವ್ರಿಗಿಲ್ಲ, ಯಾರಿಗೂ ನೀವು ಇನ್ನೇನು ನಮ್ಮ ಬೀದಿಲಿ ಒಬ್ಬರು ಕ್ಯಾನ್ಸರ್ ಬಂದು ಸತ್ತೋಗ್ಬಿಟ್ರು. ರಾತ್ರಿ ಸತ್ತೋದ್ರು ಬೆಳಗ್ಗೆ 3 ಗಂಟೆ, ನಾನು ಯಾವತ್ತೋ 3 ಗಂಟೆ ಆಗಿದ್ದೀನಿ, 3 ಗಂಟೆ ಆದ್ರೂ ಅವ್ರ ಮನೆಯವ್ರು ಯಾರೂ ಬಂದಿರಲಿಲ್ಲ ಕಾರ್ಯಗಳು ಮಾಡೋಕ್ಕೆ. ನೀವು ಸಂಘವರಾದ್ರೂ ಬಂದು ಒಂದು ಹೂನರಕ್ಕೂ ಕೂಡ ಯಾರು ಹೋಗಿಲ್ಲ ಅವತ್ತು. ಬಂದು ಯಾರು ಇಲ್ಲ ಅಂತ ಪಕ್ಷದಲ್ಲಿ ಕಾರ್ಯಗಳು ಬಂದು ಮಾಡೋದು, ಕ್ಯಾನ್ಸರ್ ಬಂದು ಯಾರಿಲ್ಲ ಅಂತ ಕಾರ್ಯಗಳು ಯಾರು ಮಾಡಬೇಕು? ಜವಾಬ್ದಾರಿ ಯಾರು? ನಮ್ಮ ಜನಾಂಗದಲ್ಲಿ ಅವ್ರು ಸಪೋರ್ಟ್ ಇಲ್ಲ ಅಂತಂದರೆ ಒಂದು ಹೋಗ್ಬೇಕಾದವ್ರು ಯಾರು? ನೀವೇ ತಾನೇ ಜನಾಂಗದ ಮುಖ್ಯಸ್ಥರುಗಳು. ಜನಾಂಗದ ಮುಖ್ಯಸ್ಥರುಗಳು ನೀವೇ ಹೋಗ್ದಂಗೆ ಇನ್ಯಾರು ಇರ್ತಾರೆ? ಯಾರೋ ಒಬ್ಬರು ಪರಪ್ರಗ್ರಹದಲ್ಲಿ ನಮ್ಮ ಪೊಲೀಸರನ್ನು ಹೊಡೆದ್ಬಿಟ್ರು, ನಮ್ಮ ನ್ಯಾಯದವ್ರು ಕೊಡ್ತೀನಿ ಅಂತ ಅರ್ಜಿ ಕೊಟ್ಟರೆ, ನಾನು ಹೋಗಲ್ಲ, ಕೊನೆಗಂಗ ನೀನು ಹೋಗಿ ನಿಮ್ಮ ಸ್ಟೇಷನ್ಗೆ ಗೊತ್ತಾಯ್ತದೆ. ನಾನು ಸ್ಟೇಷನ್ಗೆ ಹೋಗಿ ನ್ಯಾಯ ಮಾಡೋಂಗಿದೆ, ಪರಪ್ಪನಗರ ಸಬ್ ಇನ್ಸ್ಪೆಕ್ಟರ್ ಎದುರಾಗ್ಲಾಗಿದೆ, ನೀವೇನ್ಗೆ? ಈ ಥರ ನೀವು ಹೇಳೋದಕ್ಕೆ ನಾವು ಹೇಳ್ತಿರೋದೇನೆಂದರೆ, ಯಾರು ದುಡಿತಾರೆ, ಯಾರು ಸೇವೆ ಮಾಡ್ತಾರೆ, ಸೇವೆ ಮನೋಭಾವ ಯಾರು ಇರ್ತದೆ ಅಂಥವರು ಸೇವೆ ಮಾಡಲಿ. ಇಲ್ಲ ಅಂದವ್ರು ನೀವು ಹೇಳೋದು ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಅವಕಾಶ ಕೊಟ್ಕೊಡಿ. ಇಲ್ಲ ಅಂತ ನೀವು ಹೇಳ್ದಂಗೆ ಈಗ ಏನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಡ್ಮಿನಿಸ್ಟ್ರೇಷನ್ನು ಆಡಳಿತಾಧಿಕಾರಿಗೆ ನೇಮಕಕ್ಕೆ ಹೋಗೋದೆ, ಸರ್ಕಾರಕ್ಕೆ ಹೋಗೋದೆ. ನಮ್ಮ ಕನಕಪುರ ಸಂಘದ ಕಂಪ್ಲೇಂಟು ಸರ್ಕಾರಕ್ಕೆ ಹೋಗೋದೆ, ಸರ್ಕಾರದಿಂದ ಒಬ್ಬ ಅಧಿಕಾರಿ ನೇಮಕ ಮಾಡ್ತಾರೆ. ಈಗ ಸರ್ಕಾರ ಇಡೀ ನಮ್ಮ ಮೇಡಮ್ ಹೇಳ್ತಾರೆ, ರಾಮನಗರ ಜಿಲ್ಲೆಯಲ್ಲಿ ಇಂಥ ಸಂಘ, ಇಂಥ ಗಲಾಟೆ, ಇಂಥ ಸಮಸ್ಯೆ ಯಾವ್ದು ಇಲ್ವಲ್ರಿ, ನಿಂದೇ ಫಸ್ಟ್ ಅಲ್ರಿ ಅಂತಾರೆ. ಸಂಘ ಸಂಸ್ಥೆಯಲ್ಲಿ ನಿಂದೇ ಅಲ್ರಿ, ಅಡ್ಮಿನಿಸ್ಟ್ರೇಷನ್ವರೆಗೂ ಹೋಯ್ತಲ್ರಿ, ಆಡಳಿತಾಧಿಕಾರಿಗಳ್ಟ ಹೋಯ್ತಲ್ರಿ, ಏನ್ರಿ ಸಂಘದ್ದು ಏನು ಬಗೆಹರಿಸ್ಕೊಳಕ್ಕೆ ಆಗುತ್ತೇನ್ರಿ ನೀವು ಅಂತಂದರೆ, ಮೇಡಮ್ ನಮ್ದೇನಿಲ್ಲ, ಕುಂತ್ಕೊಂಡು ನೀವು ಹೇಳ್ದಂಗೆ ಅವರೇ 10 ಜನ ಇರಲಿ, ನಮ್ಮಲ್ಲೇ ಒಂದು 3 ಜನ 4 ಜನ ಹುಡುಗರು ಬರ್ರಪ್ಪ ಅಂತ ಬದಲಾವಣೆ ಮಾಡ್ಕೊಂಡು ಮಾಡಿ ಅಂತಲೂ ನಾವು ಹೇಳ್ಕೊಟ್ರು. ನಮ್ಮ ಹಿರಿಯರು ನಾವು ಬಿಟ್ಕೊಡ್ಲಿಲ್ಲ. ಆದರೆ ಅವ್ರು ಯಾರನ್ನೂ ಸೇರಿಸಲ್ಲ, ಯಾರನ್ನೂ ಬಿಡಲ್ಲ ಅಂತಂತಾರೆ. ಈಗ ಅಲ್ಲೇನೆ ಆ ಸಂಘದಲ್ಲೇ ಈ ಶಂಕರಣ್ಣವರು ಚೀಟಿ ಮಾಡ್ತಾವ್ರೆ. ನಾವೇ ಅಧ್ಯಕ್ಷ, ನಮ್ಗೆ ಅವಕಾಶ ಕೊಡಿ, ನಾನು ದುಡಿತೀನಿ ಅಂತಂದರೆ ನಾನು ಬಿಡಲ್ಲ ಅಂತಾರಂತೆ ಕೃಷ್ಣಪ್ಪರು. ಶಂಕರಣ್ಣಂಗೆ ನಾನು ಬಿಡಲ್ಲ. ಇವತ್ತು ನೀವು ಏನಂತ ಇಲ್ಲಿ ಉದ್ದೇಶ ಏನೇನಿಲ್ಲ. ದಯವಿಟ್ಟು ಏನಂದರೆ, ನಮ್ಮ ಜನಾಂಗದಲ್ಲಿ ಕೆಲಸ ಮಾಡಬೇಕು, ಕೆಲಸ ಮಾಡೋಂಥವ್ರೆ 13 ಜನ ಬರಬೇಕು. ಇನ್ನೂ 10 ಜನ ಮಾಡ್ಕೊಂಡ್ರೆ ಬರೋಲ್ಲ, ಕೆಲಸ ಮಾಡೋಂಥವ್ರು ಬರಬೇಕು, ಯುವಕರುಗಳು ಮಾಡಬೇಕು. ಮಾಡ್ತೀವಂತ ಮನಸ್ಸು ಬೇಕಾದಷ್ಟು ಯುವಕರುಗಳಿಗದೆ ಅವಕಾಶ ಆಯ್ತಿಲ್ಲ. ಇಲ್ಲಿ ಬಂದು ಗಲಾಟೆ ಸ್ಟಾರ್ಟ್ ಆಗಿ ನೋಡ್ಬಿಟ್ಟು ಸೈಲೆಂಟ್ ಹಂಗೆ ಕುತ್ಕೊಬಿಡ್ತಾರೆ. ನಾವು ಮಾಡಬೇಕು ಅಂತ ಮನಸ್ಸು ಎಲ್ಲರಿಗೂ ಐತೆ. ಪ್ರತಿಯೊಂದು ಮನೆಯವ್ರಿಗೂ ನಮ್ಮ ಜನಾಂಗಗಳಿಗೆ ಸೇವೆ ಮಾಡಬೇಕು, ನಾವೇನೋ ಒಂದು ಕೊಡುಗೆ ಕೊಡಬೇಕು, ಏನೋ ಒಂದು ಮಾಡಬೇಕು, ಪ್ರತಿಯೊಬ್ಬರಿಗೂ ಆಸೆ ಐತೆ. ಈ ನಮ್ಮ ಕಿತ್ತಾಟ, ಇವ್ರ ಕಿತ್ತಾಟದಲ್ಲಿ ಯಾರಿಗೂ ಅವಕಾಶ ಆಯ್ತಿಲ್ಲ. ನಾವು ಉದ್ದೇಶ ಏನಂದರೆ, ದಯವಿಟ್ಟು ನೀವೆಲ್ಲ ಸೇರಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಅವಕಾಶ ಕೊಡೋಂಥ ಕೆಲಸ ಆಗಲಿ. ಮುಂದಿನ ದಿನದಲ್ಲಿ ಹೇಳ್ದಂಗೆ ಅಭಿವೃದ್ಧಿ ಆಗಲಿ. ನಮ್ಮಲ್ಲಿ ಒಳ್ಳೆಯದು ಕೆಟ್ಟದು ಎಲ್ಲದಕ್ಕೂ ನಮ್ಮ ಸಂಘದ ಪದಾಧಿಕಾರಿಗಳು, ಮುಂಚೂಣಿ ನಾಯಕರುಗಳು ನಿಂತ್ಕೋಬೇಕು. ಆ ಒಂದು ಬಗೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಮೀಟಿಂಗ್ ಕರೆದಿದ್ದೀರಿ. ಎಲ್ಲರಿಗೂ ಧನ್ಯವಾದ. ಕುಲಬಂಧವರಿಗೆಲ್ಲ ನಮಸ್ಕಾರ. ನಾವು ಹೇಳೋಣ ಅಂದರೆ, ಈಗ ನಾವು ಇಲ್ಲಿ ಜಾಸ್ತಿ ಮಾತಾಡೋದೇನಿಲ್ಲ. ನಾವು ಗಾಣಿಗ ಸಂಘದಿಂದ ಕುಲಬಂಧವರಿಗೆ ಸಭೆ ಕರೆದು ಎಲ್ಲರದ್ದು ಮನೆಗೆ ಹೋಗಿ ಬನ್ನಿ ಅಂತ ಹೇಳಿದ್ದೋ. ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಅಧ್ಯಕ್ಷರಿಗೆ ಹೇಳ್ದೋ, ನಾವು ಇದರಲ್ಲಿ ಸಂಘದಲ್ಲಿ ನೋಂದಣಿ ಕೇಂದ್ರದಲ್ಲಿ ವಾಪಸ್ ತೊಗೊಂಡಿದ್ರು. ನಾವು 10,000 ತಗೊಳ್ಳಲ್ಲ. ನೀವು ಬನ್ನಿ, ನಾವು ಬರ್ತೀವಿ. ನಾವೇನಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೋಡಿ, ಅದೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೀವು ಹೇಳಿ. ಇವಕ್ಕೆಲ್ಲನೂ ನೀವು ಕರೆಕ್ಟಾಗಿದ್ದರೆ ನಾವು ತೊಗೋತೀವಿ. ಇಲ್ಲ ನೀವು ಕಂಪ್ಲೇಂಟ್ ತೊಗೊಂಡ ನಾವು ಬರಲ್ಲ, ನಾವು ಇದಕ್ಕೆ ಬರಲ್ಲ ಅಂದರು. ಕಾರ್ಯದರ್ಶಿಗೆ ಹೇಳಿದೆ, ನೋಡಪ್ಪ ಈ ಥರ ಇದ್ರು. ಕಾರ್ಯದರ್ಶಿ ಹೇಳಿದ್ರು, ನಾವು 26 ಲಕ್ಷ ಕೊಟ್ಟು ಸೈಟ್ ತೊಗೊಂಡಿದ್ದೀವಿ ಅಂದರು. 26 ಲಕ್ಷ ಯಾರ್ದಪ್ಪ ದುಡ್ಡು? ಬಾಡಿಗೆ ತೊಗೊಂಡು ಬ್ಯಾಂಕ್ ಹಾಕಿದ್ವಿ, ಸೈಟ್ ತೊಗೊಂಡಿದ್ದೀವಿ. ಬರೀ 50-50 ರೂಪಾಯಿ ಹಾಕಿ
ಮಾತು ಸಟ್ರು ಇನ್ನವರೆಲ್ಲ 500 ರೂಪಾಯಿ ಸೈಟ್ ತೊಗೊಂಡವ್ರೆ ಅಂತ. ಎಷ್ಟು ಕೋಟಿ ಅದು? ನಿಂದ ಅದು 400 ಮನೆದು 400 ಮನೆ ಜಾಗದ ನೀವೆಲ್ಲರೂ ಬನ್ನಿ ಅಂದರೆ ಬರ್ತಾ ಇಲ್ಲ. ನಮ್ಮ ಮೇಲೇ ಇದು ಮಾಡ್ತಾ ಇದ್ದೀರಿ. ನಾನು ಹೇಳೋದು ಅಷ್ಟೇ. ಈಗ ನೀವು ಬರಲಿಲ್ಲ ತಾನೇ. ಈಗ ಎಲ್ಲರ ಕೈನಲ್ಲೂ ಹೇಳೋದು ಏನಪ್ಪ ಅಂದರೆ, ಯಾರು ಅಗ್ರಿಮೆಂಟ್ ಮಾಡ್ಕೊಟ್ಟವ್ರೆ ಅಷ್ಟು ಜನದಲ್ಲಿ ತಗೊಂಡು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ, DSP ಕಂಪ್ಲೇಂಟ್ ಮಾಡಿ, ನಮ್ಮ ಇಲ್ಲಿ ಇವರು ನಗರಸಭೆಯವರು ನಮಗೆಲ್ಲ ಬೆಂಬಲ ಕೊಡ್ತೀನಿ ಅಂತ ಹೇಳೋರೆ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡೋದು. ಅವಾಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಮ ಮೇಲೆ ಇದು ಮಾಡೋಕ್ಕೆ. ಇದಕ್ಕೇನಾರ ಜನ ಒಪ್ಪಿಗೆ ಆದರೆ ಹೇಳ್ರಪ್ಪ, ಹೇಳಿ. ಯಾಕೆಂದರೆ ನಾವು ಹಿಂಗೆ ಇದ್ದರೆ ಇವರು ಬಗ್ಗಲ್ಲ. ಇವ್ರು 3 ಜನದ್ದೇ ಬರೋದು. ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ, ಇವ್ರು 3 ಜನಕ್ಕೂ ಹೇಳಿದ್ದೀವಿ. ಬೇರೆ ಇಂಡೈರೆಕ್ಟಾಗೂ ಹೇಳಿದ್ದೀವಿ. ನೀವು ಬರಲಿಲ್ಲ ಅಂದರೆ ಇದು ಮಾಡೋದು ನಾವು ಸರಿಯೇ. ಆ ಕೌನ್ಸಿಲರ್ಗಳು ಬರ್ತಾರೆ, ನಮ್ಮ ಕುಲಸ್ಥರು ಕೊಡ್ತಾರೆ, ಎಲ್ಲ ಸೇರಿ ಕಂಪ್ಲೇಂಟ್ ಕೊಡ್ತೀವಿ. ಇದಕ್ಕೇನಂತ ಹೇಳ್ತೀರಿ ಹೇಳಿ. ಅದೆಲ್ಲ ನೀವು ಸೈನ್ ಹಾಕ್ಕೊಡ್ಬೇಕು. ಯಾಕೆಂದರೆ ಗಾರ್ಮೆಂಟ್ ಬಿಡಿಸ್ಕೋಬೇಕು. ಗಾರ್ಮೆಂಟ್ ಬಿಡಿಸ್ಕೊಂಡು ಬಾಡಿಗೆ ಕೊಡಬೇಕಾದ್ರೆ ನಾವು ಫಸ್ಟು ಜನರ ಬಾಡಿಯಲ್ಲಿ ಹೇಳಿದ್ದೆ ಏನಂತ, ದಯವಿಟ್ಟು ಗಾರ್ಮೆಂಟ್ಸು ಅಗ್ರಿಮೆಂಟ್ ಕ್ಲೋಸ್ ಆಯ್ತಾ ಇದೆ, ನೀವು ಬಿಡಿಸ್ಕೊಂಡು ಜನ ಏನು ಹೇಳ್ತಾರೆ 400 ಜನ ಹೇಳ್ದಂಗೆ ಕೇಳ್ತೀವಿ ಅಂದರು. ಈಗ ನಮ್ಮನೆ ಹತ್ರ ಬಂದರು, ಒಂದು 20 ಜನ ಬಂದರು, ಗಾರ್ಮೆಂಟ್ ಕ್ಲೋಸ್ ಆಗೈತೆ, ದಯವಿಟ್ಟು ನೀವು ಅದನ್ನು ಗಮನ ತಗೊಂಡು ಮಾಡಿ ಅಂದರು. ಇವಾಗ ಅದನ್ನು ತಗೊಂಡು ನಾವು ಕುಲ ಬಾಂಧವ್ರಿಗೆ ಕರೆದಿರೋದು. ಕರೆದ್ಬಿಟ್ರು ಇವಾಗ ಇವರು ಬರೀ ಕಂಪ್ಲೇಂಟ್ ತೊಗೊಳ್ಳಿ ಬರ್ತೀವಿ, ಕಂಪ್ಲೇಂಟ್ ತೊಗೊಳ್ಳಿ ಬರ್ತೀವಿ. ನಾವು ತೊಗೊಳ್ಳಲ್ಲ, ನೀವು ಬನ್ನಿ. ಆ DR ಏನು ಹೇಳ್ತಾರೆ ಅದಕ್ಕೆ ಸೆಲೆಕ್ಷನ್. ಈಗ ಗಂಗನೊಬ್ಬನೇ ಕರಿತೀರಿ, ನಾವು 22 ಜನ ಕೊಟ್ಟಿದ್ದೀವಿ, ಅದ್ರಲ್ಲಿ 6 ಜನ ಕರಿತೀರ, 10 ಜನ ಕರಿತೀವಿ ಬರ್ತೀವಿ. ನಾವೆಲ್ಲ ಹಾಕಿಲ್ಲ ಸೈನು. ಇವ್ರು ಹಾಕ್ತಾರೆ ಏನೇಳಿ, ಅವ್ರು ಹಾಕ್ತಾರೆ ಸೈನು, ಇವ್ರು ಹಾಕ್ತವ್ರೆ, ಎಲ್ಲರೂ ಸೈನ್ ಹಾಕವ್ರೆ. ಎಲ್ಲರೂ ಕರ್ಕೊಂಡು ನಡೀರಿ, ಅಲ್ಲಿಗೆ ಹೋಗೋಣ DR ಹತ್ರ ಇತ್ಯರ್ಥ ಮಾಡಿ. ಹಂಗಾಗಲ್ಲ ಅವರು, ಅದು ಏನು ಅವ್ರಿಗೆ ಮುಂದೆ ಕೊಡ್ಬೇಕಂತ ಇದೊಂದು ಈ ಪೊಲೀಸ್ ತೋರಿಸೋ ಹಂಗೆ ಕೊಡ್ಬೇಕಂತ. ನಾವು ಕೊಡೋಲ್ಲ, ಇನ್ನೂ 10 ವರ್ಷ ಕೊಡೋಲ್ಲ. ಇವಾಗ ಏನಿದ್ರು ಜನ ಒಪಿನಿಯನ್ ಕೊಟ್ಟರೆ ಇಷ್ಟೇ. ಕಂಪ್ಲೇಂಟ್ ಕೊಡೋದು, ಜಾಗ ಬಿಡಿಸ್ಕೊಳ್ಳೋದು, ಬಾಡಿಗೆ ಕೊಡೋದು. ಈಗ ಜನ ಹೇಳ್ತಾರೆ ಬಾಡಿಗೆ ಕೊಟ್ಟರೆ ಲಾಭ ಬರ್ತದೆ ಅಂತ. ಬಾಡಿಗೆ ಹೆಚ್ಚಿಗೆ ಬಂದರೆ ಬಾಡಿಗೆನೇ ಕೊಡಿ, ನಮ್ಮೇನು ಅಭ್ಯಂತರ ಇಲ್ಲ. ಉಳಿಸ್ಕೋತೀವಿ ಅಂದರೆ ಉಳಿಸ್ಕೊಳ್ಳೋದು ಬೇಡ. ಜನ ಒಪಿನಿಯನ್ ಹೇಳಿದ್ರೆ ಬೇಡಿ. ನಾವು ಅಷ್ಟೇ ಹೇಳೋದು. 20 ಜನ ಬಂದು ಹೇಳೋದಕ್ಕೆ ನಾವು ಈ ಥರದ್ದೆಲ್ಲ ರೆಡಿ ಮಾಡಿ ಎಲ್ಲರ ಮನೆಗೂ ಕರಪತ್ರ ಹಂಚಿ ಕುಲಬಾಂಧವ್ರ ಅಂತ ಕೊಟ್ಟಿದ್ದೀವಿ. ಸಂಘ ಅಂತ ಕೊಟ್ಟಿಲ್ಲ. ಅವ್ರಿಗೆಲ್ಲರಿಗೂ ಹೇಳಿದ್ವಿ, ಕಾರ್ಯದರ್ಶಿಗಳು ಹೇಳಿದ್ವಿ, ನೋಡಿ ಈ ಥರ ಮಾಡ್ತಾ ಇದ್ದೀರಿ, ಸರಿ ಇಲ್ಲ ನೀವು. ಅವರು ಎಲ್ಲರೂ ನಾವು ಪದಾಧಿಕಾರಿಗಳು ಮಾತಾಡ್ಕೊಂಡಿದ್ದೀವಿ. ಯಾರೂ ಬರಲ್ಲ ಅಂತ ಕೃಷ್ಣಪ್ಪ ಹೇಳಿದ್ರು. ಬೆಳಗ್ಗೆ ಮಾಡಿದೆ, ಕಾರ್ಯದರ್ಶಿಗೆ ಮಾಡಿದೆ, ಖಜಾಂಚಿಗೆ ಮಾಡಿದೆ. ಯಾರು ಹೇಳಿದ್ರು ಅದೇ ಉತ್ತರ, ಕಂಪ್ಲೇಂಟ್ ವಾಪಸ್ ತಗೋಬೇಕು, ನಾವು ಪದಾಧಿಕಾರಿಗಳೆಲ್ಲ ಹೋಗ್ತೀರಂತ. ಇವಾಗ ಜನ ಏನು ಹೇಳ್ತೀರಿ, ಇವಾಗ ಅವ್ರ ಮೇಲೆ ಈ ಗಾರ್ಮೆಂಟ್ ಬಿಡಿಸ್ಕೊಳ್ಳೋಕ್ಕೆ ಇದೊಂದು ದಾರಿ. ಬಿಡಿಸ್ಕೊಂಡು ಕೊನೆಗೆ ನಾವೇನು ಮಾಡಬೇಕು, ಬಾಡಿಗೆ ಕೊಡೋದು ಅಂತ ನೀವೆಲ್ಲ ಹೇಳಿದ್ರೆ, ಬಾಡಿಗೆ ಇವರೇ ಹೇಳಿರಲ್ಲ ಯಾರು ಜಾಸ್ತಿ ಕೊಡ್ತಾರೆ ಅಂತ ವೆಂಕಟರಮಣ ಸ್ವಾಮಿಯವರು ಹೇಳಿದ್ರು. ಅದೇ ಥರ ಮಾಡಲಿ, ನಮಗೇನು ಅದೇನು ಅಭ್ಯಂತರ ಇಲ್ಲ ಏನಿದೆ. ಅದಕ್ಕೆ ಇವಾಗೆಲ್ಲರೂ ಸೈನ್ ಹಾಕಿ ದಯವಿಟ್ಟು ಕೊಡಬೇಕು. ನಾಳೆ ದಿನ ಈ ರೂಲ್ಸ್ ಪ್ರಕಾರ ನೀವು ಕೇಳ್ಬೋದು, ಯಾಕೆ ಗಾರ್ಮೆಂಟ್ ಬಿಡಿಸ್ಕೊಟ್ರಪ್ಪ ನಮ್ಮ ಸಂಘದಲ್ವಾ, ನಾವು ಬಾಡಿಗೆನೇ ಕೊಡೋದು ಅಂತ ಹೇಳ್ತಾವ್ರೆ, ನೀವು ಬೇರೆಯವ್ರು ಕೊಡೋಣ. 50,000 ರೂಪಾಯಿಂದ ಬಂದವ್ರು. ಇವಾಗ 50,000 ರೂಪಾಯಿ ಬಾಡಿಗೆ ಬಂದವ್ರೆ. 40 ಒಬ್ಬರು ಬಂದರು, 45 ಒಬ್ಬರು ಬಂದರು, 50ಕ್ಕೆ ಬಂದವ್ರೀಗ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಸೈನ್ ಮಾಡಿ ಕೊಡಬೇಕು. ದಯವಿಟ್ಟು ಅದ್ರಲ್ಲಿ ಮಾತಾಡೋರು ನೋಡಿ, ಇವ್ರು ಬರ್ತಾರೆ, ನಾನು ಹೋಗ್ತೀನಿ, ಆಮೇಲೆ ಇವ್ರು ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ. ಮಿಕ್ತವ್ರು ಯಾರು ಹಿಂದೆ ಇರ್ತಾರೆ. ನಾವು ಹೋಗಿ ಮಾತಾಡ್ತೀವಿ ಪೊಲೀಸ್ನವ್ರ ಹತ್ರ. ಯಾರನ್ನ ಕೌನ್ಸಿಲರ್ನ ಕರ್ಕೊಂಡೋಗ್ತೀವಿ, ಅವರೆಲ್ಲ ಬರ್ತೀನಿ ಅಂತ ಒಪ್ಕೊಂಡವ್ರು. ಅವ್ರನ್ನ ಕರ್ಕೊಂಡೋಗಿ ಇಲ್ಲಿ ಕೌನ್ಸಿಲರ್ನೆಲ್ಲ ಕರ್ಕೊಂಡೋಗಿ ನಾವು ಕಂಪ್ಲೇಂಟ್ ಕೊಡೋದು ಸಿದ್ಧ. ಅದಕ್ಕೆ ನೀವು ಒಪ್ಪಿದ್ದು ಮಾಡಿ ಇದನ್ನು ಸೈನ್ ಹಾಕ್ಕೊಡಿ. ನೀವು ಒಂದು 5 ಜನ ನಾವು ಹೋಗ್ತೀವಿ. ನಾವು ಹೋದ್ಸತಿ ಕಂಪ್ಲೇಂಟ್ ಹೆಂಗೆ ಕೊಟ್ಟು ಇವಾಗ ವಾಪಸ್ ತೊಗೊಳ್ಳಿ ಅಂತಾನೆ ಅವರೇ, ನಾವು ತೊಗೊಳ್ಳಲ್ಲ. ನಮ್ಮ ಮೇಲೆ ಗಲಾಟೆ ಮಾಡ್ಬೋದು, ಹೊರದಾಟಿ ಬರ್ಬೋದು. ಅಲ್ಲಿ ಕಂಪ್ಲೇಂಟ್ ಇದ್ದರೆ ಅವ್ರು ಏನು ಮಾಡಿ. ಇವಾಗ ನಿಮ್ಮ ಉದ್ದೇಶ ಸಂಘದ ಮನೆ ಬಿಡಿಸ್ಕೊಡಿ ಅಂತ ಕಂಪ್ಲೇಂಟ್ ಮಾಡ್ತೀರಿ. ಸಂಘದ ಮನೆ ನಮಗೆ ಬಿಡಿಸ್ಕೊಡ್ಬೇಕು. ಇದು ನಾವು ಸಂಘದ ಪದಾಧಿಕಾರಿಗಳು ಜನಾಂಗಗಳ ಸೇರಿ ತೀರ್ಮಾನ ಮಾಡಿದ್ದೀವಿ. ನಮಗೆ ಸಂಘದ ಮನೆ ನಮಗೆ ಬೇಕೇ ಬೇಕು. ಅದರಿಂದ ಪೊಲೀಸ್ ಸ್ಟೇಷನ್ ಕೊಡೋ ಕಂಪ್ಲೇಂಟು ನಮ್ಮ ಸಂಘದ ಮನೆ ನಮಗೆ ಬಿಡಿಸ್ಕೊಡಿ ಅಂತ ಇದು ಉದ್ದೇಶ. ಈ ತೀರ್ಮಾನ ತೊಗೊಂಡ್ರೆ ಅದರಲ್ಲೆಲ್ಲ ಸಹಕಾರ ಎಲ್ಲರಿಗೂ ಇದೆ. ಆಮೇಲೆ ಇನ್ನೊಂದೇನಪ್ಪ, ನಮ್ಮ ಕುಲಬಾಂಧವ್ರಿಗೆ ಈಗ ಈ ಒಬ್ಬರು ಮನೆ ಕೊಡ್ತಾ ಇದ್ದಾರೆ, ಗವರ್ಮೆಂಟ್ ಹೊಲಿಗೆ ಯಂತ್ರಕ್ಕೆ ಹೊಲಿಗೆ ಕೊಡ್ತೀವಿ ಅಂತಲೂ ಹೇಳ್ತಾವ್ರೆ. ಅದು ಇಲ್ಲಿ ಟ್ಯಾಂಕಿ ಬಿದ್ದರೆ ಒಂದು ಮನೆ ಇದೆ, ಅಲ್ಲಿ ಬಾಡಿಗೆ ಮಾತಾಡಿದ್ದೀವಿ. ಅವರು ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ಈಗ ನಾವು ಅವ್ರ ಕಡೆಯವ್ರು ಹೇಳಿದ್ದೀವಿ,
ಅಪ್ಲಿಕೇಶನ್ ನೀವು ಅಲ್ಲಿ ತಗೋಬೇಕು, ಕಬ್ಬಾಳಮ್ಮ ನಗರದಲ್ಲಿ ಇಲ್ಲೊಬ್ರು ತಗೋಬೇಕು. ಎಷ್ಟು ಜನ ಆಯ್ತಾರೆ, ನಾವು ಮಿಷಿನ್ಗಳು ಏನು ತಗೋಬೇಕು ಎಲ್ಲ ದಾನಿಗಳು ಕೊಡಿಸ್ತಾರೆ. ಆ ಮಿಷಿನ್ ತೊಗೊಂಡೋಗಿ ಹಾಕ್ತೀವಿ. ಮೇಡಮ್ನವರು ತಡ್ತಾ ಇದ್ದೀವಿ. ಗೌರಿ ಹಬ್ಬದಕ್ಕೆ ನಾವು ಓಪನ್ ಮಾಡ್ತೀವಿ. ಇದಕ್ಕೆಲ್ಲ ಹೇಳಿ ಕೊಟ್ಟು ಅವ್ರು ಹೆಂಗಸರು, ನಾನು ಅವ್ರ ಮನೆಯದಂತ ಕಬ್ಬಾಳಮ್ಮ ನಗರ ಹೆಂಗಸರ ಜೊತೆ ಹೇಳಿದ್ದೀನಿ. ಇದು ನಾನೊಂದು ಮನೆ ಸೊತ್ತು, 13 ಜನದಲ್ಲ, 155 ಜನ ಸದಸ್ಯರಿದ್ರಿ, ಅವ್ರದ್ದು ಅಲ್ಲ, ಇದಕ್ಕೆ ಬರಬೇಕು, ಬರದೇವರೆ ಮುಂದೆ ಪರಿಣಾಮ ನೋಡ್ತೀವಿ ಅಂತಲೂ ಹೇಳಿದ್ದೀವಿ. ಈಗ ಪರಿಣಾಮ ನಾವು ಸದಸ್ಯರಿಗೆಲ್ಲ ಬಂದಿದ್ದೀರಿ, ನಮ್ಗೆ ಸಾಕು, ಇವ್ರು ಹೇಳ್ದಂಗೆ 400 ಜನ ಬರಲ್ಲ ಇಲ್ಲಿ ಹೇಳಿ, ಅದು ಕೆಲಸ ಆಗಲ್ಲ. ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ನಾವು ಕೆಲಸ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಇದೆಲ್ಲ ಈಗ 400 ಮನೆ ಬಿಡಲ್ಲ ಅಂತ ಸುಮ್ಮನೆ ಇರಬೇಡಿ. ಮನೆಯಲ್ಲೂ ಇಲ್ಲ ಬರಲ್ಲ. ಯಾರು ಮಾಡ್ತಾರೆ? 400 ಮನೆ ಹೋಗಿ ಮಾಡಲ್ಲ, 20 ಜನಕ್ಕೆ ಮಾಡಿ ಮತ್ತೆ ಬಿಡಿಸ್ಕೊಳ್ಳಿ. ಆಮೇಲೆ 400 ಮನೆಗೆ ಮಾಡಿ. ಈಗ ನಾನು 400 ಮನೆ ಆಮೇಲೆ ಮತ್ತೆ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಳ್ರಪ್ಪ, ಬಿಡಿಸ್ಕೊಳ್ಳೋ ದಾರಿ ನೋಡಿ. 10 ಮನುಷ್ಯನೇ ಹೋಗಬೇಕಾಗಿದೆ. 10 ಮನುಷ್ಯ ಹೋದ್ರೆ ಹೋಗಿ ಬಿಡೋರು ಯಾರೋ 10 ಮನುಷ್ಯನ ಹೋಗ್ಬೇಡ ಅಂತ ಕರೀತಾರೆ. 10 ಮನುಷ್ಯನಿಗೂ ಗಲಾಟೆಗಳಾಗಿತ್ತು. ಆಮೇಲೆ ನಾವ್ಯಾರಾದ್ರೂ ಮಾಡಕ್ ಹೋದ್ರೆ ಗಲಾಟೆಗಳು, ಅಯ್ಯಪ್ಪನ ಮೇಲೂ ಗಲಾಟೆ. 10 ಮನುಷ್ಯ ಮಾಡಕ್ ಹೋದ್ರೆ 10 ಮನುಷ್ಯ ಅಣ್ಣ ಏನ್ ನಿಂತು ಮಾತಾಡಿ ನೀವು ನಿಮ್ಮ ಅನಿಸಿಕೆ ಹೇಳ್ರಣ್ಣ. ಅಲ್ಲ ನೀವು ಅಪ್ಪ ಪೇಪರ್ ಬಂದಿರಲ್ಲ ಒಂದು ಸತ್ಯ ಪೇಪರ್ಗೆ ಹಾಕ್ತೀನಿ. ಹಾಗೇನೆ ಯಾಕೆ ಪೇಪರ್ ಅವರೇ ಹೊಡಿತಾರೆ. ಈಗೇನು ಸಭೆ ಕರೆದಿರೋದು ಅಂದರೆ ಗಾಣಿಗರ ಸಂಘದ್ದು ಅವಧಿ ಮುಗ್ದಿರೋದ್ರಿಂದ ಅದನ್ನು ಏನು ಇದು ಮಾಡಬೇಕು, ಇಲ್ಲ ಮುಂದಕ್ಕೆ ಬೇರೆಯವ್ರು ಬಾಡಿಗೆ ಕೊಡಬೇಕು, ಇದು ಮಾಡಬೇಕು ಅಂತ ಅದ್ರ ಬಗ್ಗೆ ಮಾತಾಡಿದ್ದೀರಾ. ನನ್ನ ಪ್ರಕಾರ ಬಾಡಿಗೆ ಕೊಡೋದೇ ಒಳ್ಳೆಯದು. ಅದು ಎಲ್ಲರೂ ಖುದ್ದಾಗಿ ಡಿಸಿಷನ್ ತೊಗೊಂಡು ಇದು ಮಾಡಿ, ಪ್ಲಸ್ ವಾಯ್ದೆ ಮುಗ್ದಿರೋದ್ರಿಂದ ಅದನ್ನು ಮುಂದುವರ್ಸೋಕ್ಕೆ ಅವ್ರಿಗೂ ಅವಕಾಶ ಕೊಡೋಕೆ ಹೋಗಬಾರ್ದು. ಈಗ ನಮಗರೆಲ್ಲ ಒಂದು ಕಂಪ್ಲೇಂಟ್ ಇದು ಮಾಡಿ ಅಲ್ಲಿ ಒಂದನ್ನು ಏನೂ ಕಾರ್ಯ ನಡೀಬಾರ್ದು, ಅಲ್ಲಿ ಫುಲ್ ಸ್ಟಾಪ್ ಮಾಡಿಸ್ಕೊಡ್ಬೇಕು. ಈ ಕಂಪ್ಲೇಂಟ್ ಇದು ಕ್ಲಿಯರ್ ಆಗುವಾಗ ಅಲ್ಲೇನೋ ಗೌರ್ಮೆಂಟ್ ರೆಡಿಯಾಗಿಲ್ಲ, ಈಗ ಸೀಸ್ ಮಾಡಿಸೋಕ್ಕೆ ಸೀಸ್ ಮಾಡಿಸ್ಬಿಡಿ. ಇದು ಕ್ಲಿಯರ್ ಮಾಡಲಿ, ಆಮೇಲೆ ಬೇಕಾದ್ರೆ ಅವ್ರು ಏನು ಕೊಡ್ತಾರೆ ಅದು ಇದು ಮಾಡ್ಕೊಳ್ಳಿ. ನೀವು ಸುಮ್ಮನೆ ಕಂಪ್ಲೇಂಟ್ ಕೊಡೋದು, ಅಲ್ಲಿ ನಡೀತಾ ಇರೋದು ಮಾಡ್ತಾರದು ಅಂದರೆ ಇದು ಬಗೆಹರಿಯಲ್ಲ. ನನ್ನ ಅನಿಸಿಕೆ ಇದು. ಏನು ಹೇಳ್ತೀರಾ ನೀವೆಲ್ಲ? ಅಲ್ಲಲ್ಲ, ವಾಯ್ದೆ ಮುಗ್ದಿರೋದ್ರಿಂದ ಅದು ಬಿಡಿಸ್ಕೋಬೇಕು. ಇವಾಗ ವಾಯ್ದೆ ಮುಗಿದ್ಮೇಲೆ ಅವ್ರು ಮಾಡ್ತಾವ್ರೆ ಅಂದರೆ ಏನರ್ಥ ಅದು? ಕಂಟಿನ್ಯೂ ಮಾಡಿದ್ದೀರಾ? ಅದಕ್ಕೆಲ್ಲ ಸಭೆ ಕರೆದ ಮಾತಾಡಿದ್ದೀರಾ? ಏನೂ ಇಲ್ಲ. ಈಗ ಬಾಡಿಗೆ ಇವಾಗ ಲಕ್ಷಾಂತರ ರೂಪಾಯಿ ಹೋರಾಟ ನಡಿಬೇಕಾದ್ರೆ ಅವ್ರಿಗೆ ಬಾಡಿಗೆ ಎಷ್ಟು ಕೊಟ್ಟಿದ್ದಾರೆ, ಅಡ್ವಾನ್ಸ್ ಎಷ್ಟು ತೊಗೊಂಡಿದ್ದಾರೆ ಅನ್ನೋದು ಇದೆಯಾ? ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಯಾರಿಗಾರು ಗೊತ್ತಿದೆಯಾ? ಅಲ್ಲಿ 3 ಲಕ್ಷ ಅಡ್ವಾನ್ಸ್. ಇವಾಗ ಅಲ್ಲಿ ಗಾರ್ಮೆಂಟ್ಸ್ ಕೊಟ್ಟಿರೋದು ಬೇರೆ ಏನೋ ಸಣ್ಣ ಪುಟ್ಟ ಕಾರ್ಯ ನಡೆಸ್ತೀವಿ ಅಂದರೆ ನಮಗೆ ಬರೋ ದುಡ್ಡು ಕಮ್ಮಿ ಆಗುತ್ತೆ. ಈ ಗಾರ್ಮೆಂಟ್ಸ್ ಕೊಟ್ಟಿರೋದ್ರಿಂದ ವಹಿವಾಟು ಏನಾಗ್ತಾ ಇದೆ, ಅದಕ್ಕೆ ನೀವು ಏನು ಅಡ್ವಾನ್ಸ್ ತೊಗೊಬೋದು, ಏನು ಬಾಡಿಗೆ ತೊಗೊಬೋದು ಎಲ್ಲರೂ ಸೇರಿ ನಿಗದಿ ಮಾಡಿ. ನಿಮ್ಗೆ ಗೊತ್ತಿರೋಂಗೆ ಯಾರು ಗೊತ್ತಿರೋರು ಇದ್ರೆ ಗಾರ್ಮೆಂಟ್ಸಲ್ಲಿ ತಿಂಗಳಿಗೆ ಇಷ್ಟು ವಹಿವಾಟು ನಡೀತದೆ ಅನ್ನೋರು ಯಾರು ಅಂದಾಜು ಹೇಳೋಂಗಿದ್ರೆ ಇದ್ದೀರಾ? ಕಮ್ಮಿನೇ. ನಾನು ಹೇಳ್ತಾ ಇರೋದು ಗಾರ್ಮೆಂಟ್ಸ್ಗೆ ಕೊಟ್ಟು ಮಾಡ್ತೀನಿ ಅಂದರೆ 60,000 ಕೊಟ್ಟರು ಕಮ್ಮಿನೇ. 60,000 ನೀವು ತೊಗೊಳ್ಬೇಕು ಅಂತ ಅಂದರೆ ಅಡ್ವಾನ್ಸ್ ಒಂದು 30ರಿಂದ 35 ಲಕ್ಷ ರೂಪಾಯಿ ತೊಗೊಳ್ಳೇಬೇಕು. ನೀವು 3 ಲಕ್ಷ 4 ಲಕ್ಷ 5 ಲಕ್ಷ ಇವತ್ತು ಹೊರಗಡೆ 10x10 ಅಂಗಡಿ ತೊಗೊಳಕ್ಕೂ 5 ಲಕ್ಷ ಅಡ್ವಾನ್ಸ್ ಕೇಳ್ತಾರೆ ಸರ್. ಹಾಂ, ಅವನು 10x10 ಅಂಗಡಿ ತೊಗೊಂಡು 5 ಲಕ್ಷ ಅಡ್ವಾನ್ಸ್ ಕೊಟ್ಟು 5,000 ಬಾಡಿಗೆ ಕಟ್ಟಿ ಅವ್ನು ದಿನ 5,000 ರೂಪಾಯಿ ವ್ಯಾಪಾರ ಮಾಡಿ ಪುನಃ 5,000 ಬಾಡಿಗೆ ಕಟ್ಟಬೇಕು ಅಂದರೆ ಅವ್ರಿಗೆ ಎಷ್ಟಿದಿರತ್ತೆ? ಇಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿಬಿಟ್ಟು ಇಲ್ಲಿ ಎಲ್ಲೋ ಬರೀ ನೀವು 30,000 ಇಬ್ಬರು ಕೂಡ ಸಂಬಳ ಅಷ್ಟೇ ಅಲ್ಲಿ ನೀವು ಕೊಡ್ತಾ ಇರೋದು ಬಾಡಿಗೆ. ಅಲ್ಲಿ ಬಾಡಿಗೆ ಬರ್ತಾ ಇರೋದು, ಅಲ್ಲಿ ಇಬ್ಬರು ಕೂಡ ಎಂಪ್ಲಾಯಿ ಸಂಬಳ ನಿಮ್ಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ? ತಿಂಗಳಿಗೆ ಎಷ್ಟು ಟರ್ನ್ ಓವರ್ ನಡೀತಾ ಇದೆ, ಎಷ್ಟು ಪ್ರಾಫಿಟ್ ಇದೆ? ಇಲ್ಲ ಮಾತಾಡ್ಬಿಡಿ, ನಿಮ್ಮ ಪ್ರಾಫಿಟ್ ಏನಿದೆ ಅದರಲ್ಲಿ 2% ಬಾಡಿಗೆ ಕೊಡಿ ಅಂತ ಮಾತಾಡ್ಬಿಡಿ. ನಾನು ಹೇಳೋ ಸರಿ ಇದೆಯಾ ತಪ್ಪ ಹೇಳಿ? ಬರೀ 2% ಕರೆಕ್ಟಾಗಿ ಲೆಕ್ಕ ಕೊಡಿ. ಪರ್ಚೇಸ್ ನಿಮ್ದು ಏನಿದೆ, ನಿಮ್ಮ ಸೇಲ್ಸ್ ಏನಿದೆ, ನಿಮ್ಗೆ ಎಷ್ಟಿದೆ, ವಹಿವಾಟು ಏನು ನಡೀತಾ ಇದೆ. ಈಗ 10 ಲಕ್ಷ ನಡೀತಾ ಇದೆಯಾ, 2% ಬಾಡಿಗೆ ಕೊಡಿ. 50 ಲಕ್ಷ ನಡೀತಾ ಇದೆಯಾ, 50 ಲಕ್ಷಕ್ಕೆ 2% ಬಾಡಿಗೆ ಕೊಡಿ. ನಿಗದಿ ಮಾಡಿ ಅದನ್ನು. ಸಂಘದವ್ರಿಗೆ ನಾನು ಹೇಳ್ತಾ ಇರೋದು, ಏನಾದ್ರು ತಪ್ಪಿದ್ರೆ ಸಂಘ ಉದ್ಧಾರ ಆಗುತ್ತೆ ಸರ್. ತಗೊಳ್ಳಿ, ಒಂದು 30 ಲಕ್ಷ 40 ಲಕ್ಷ ಅಡ್ವಾನ್ಸ್ ತೊಗೊಳ್ಳಿ, ಎಲ್ಲರೂ ಒಂದು ಕಡೆ ಜಾಗ ತೊಗೊಳ್ಳಿ, ಭವನ ಮಾಡೋಕ್ಕೆ ಆಗ್ಬೋದು. ಪ್ಲಸ್ ಇನ್ನೊಂದು ಈಗೆಲ್ಲ ನಾನು ಏನೇನಿದ್ದಾರೆ 12 ಜನ 13 ಜನ ವಾರ್ಷಿಕವಾಗಿ 10,000 ರೂಪಾಯಿ ಹಾಕಿ ಕೇಳಿ ಸಂಘಕ್ಕೆ. ಮೆಂಬರ್ಗಳೇನಾಗಿದ್ದಾರೆ 500 ಇಲ್ಲ 1,000 ರೂಪಾಯಿ ಎಷ್ಟಾಗತ್ತೆ ಅಷ್ಟು ಕೊಡಲಿ ಸಂಘಕ್ಕೆ. ಕೊಟ್ಟಿದ್ದನ್ನು ರಸೀದಿ ಯಾರಿಲ್ಲಿ ಸಂಘವಾಗಿ ಉದ್ಧಾರ ಆಗುತ್ತೆ. ಇಲ್ಲಿ ಕೈಯಿಂದ ದುಡ್ಡು ಬಿಚ್ಚೋರು ಯಾರೂ ಇಲ್ಲ. 13 ಜನ ಇದ್ದಾರೆ, ಯಾರು 1,000 ರೂಪಾಯಿ 2,000 ರೂಪಾಯಿ ಹಾಕಿರೋರು
ಲೆಕ್ಕ ಇಲ್ಲ. 10,000 ರೂಪಾಯಿ ಕೊಡಲಿ ಅವರು. ಆ ಸ್ಥಾನದಲ್ಲಿ ಇರ್ಬೇಕಾದ್ರೆ 10,000 ರೂಪಾಯಿ ಏನು ದೊಡ್ಡದಲ್ಲ. ತಿಂಗಳಿಗೆ 1,000 ಕೊಟ್ಟರು 10,000 ಆಗಲ್ಲ, ಅಲ್ಲಿ 12,000 ಆಗೋಗುತ್ತೆ ಅಲ್ವಾ ಸರ್? ನಾನು ಹೇಳ್ತಾ ಇದ್ದೀನಿ, ಸಂಘ ಉದ್ಧಾರ ಆಗಬೇಕು ಅಂದರೆ ಫಂಡ್ ಬೇಕು. ಫಂಡ್ ಕೊಡೋರೇ ಇಲ್ಲ, ಇಲ್ಲಿ ಬರೋ ದುಡ್ಡಲ್ಲಿ ನಾನು ಖರ್ಚು ಮಾಡ್ತಾ ಇದ್ದೀನಿ, ಲೆಕ್ಕ ಕೊಡ್ತಾ ಇದ್ದೀನಿ ಅಂತ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟವನು ಮಾಡ್ತಾನೆ, ಕೂತ್ಕೊಂಡು ಸೇರಲ್ಲ ಕೆಲಸನ. ಕೈ ಕಾಲು ಆಗ ಬರ್ದಿರೋನು ಮಾಡ್ತಾನೆ ಆ ಕೆಲಸನ. ಅದನ್ನು ಇಲ್ಲಿ ಈಗ 12-13 ಜನ ಏನು ಮಾಡ್ತೀರಾ? ಗಂಗಾವಳಿಗೆ ಹೇಳೋದು ಯಾರು ಏನಾದ್ರು ಇದಾಯಿತು ಅಂದರೆ ಅಲ್ಲಿ ಹೋಗಿ ನಿಂತು ಬೆಳಗಿನ ಸಂಜೆವರೆಗೂ ಮಾಡಬೇಕು. ನಮ್ಮ ಅಜ್ಜಿ ಇದಕ್ಕೇನೆ ಅಲ್ಲಿ 12 ಜನಗಳು ಒಬ್ರು ಇರೋ ಮನೆಗೆ ನಾನು ಬೆಳಗ್ಗೆ 10 ಗಂಟೆಗೆ ಹೋದಾಗ ನಾನು ಆಗಲೇ ಹೋಗಿ ಬಂದು ನೋಡ್ಕೊಂಡಿದ್ದೆ, ಸ್ನಾನ ಮಾಡ್ಕೊಂಡು ತಲೆ ಒರೆಸ್ಕೊತಾ ಇದ್ರು ಗೊತ್ತಾ? ಇಂಥವರೆಲ್ಲ ಬೇಕಾ? ಹೇಳಿ ಸರ್, ನೀವು ನಾನು ಕೇಳ್ತಾರ ಸರಿನಾ ತಪ್ಪ? ಹಾಂ ಹೌದು, ಆಗ್ಲಿ. ಬರೋದು ಬರಲಿ, ಮುಂದೆ ಬರಲಿ ಸರ್. ಅಂಥವ್ರು ಸ್ನಾನ ಕೊಡಿಸ್ತೀವಿ, ಇನ್ನೂ ಜಾಸ್ತಿ ಆಗ್ತೀರಾ ಕೊಡಿಸಿ. ಪ್ರತಿ ವರ್ಷನೂ ಆಗತ್ತೆ, 5 ವರ್ಷ ಆಗತ್ತಾ? 10 ವರ್ಷಕ್ಕೆ ಒಂದು 5 ವರ್ಷ ಕೊಡ್ತೀರಾ? ನಿಮ್ಮ ಹೆಸರು ಮೇಲ್ಗಡೆ ಹಾಕೋಷ್ಟು ಟಾಪಲ್ಲಿ ಸಂಗತಿದ್ರಲ್ಲಿ ಕೊಡೋರು ಬರಲಿ. 10,000 ರೂಪಾಯಿ ಕೊಡಿ. ಮೆಂಬರ್ಗಳೇನಾಗಿದ್ದಾರೆ ಪ್ರತಿ ವರ್ಷನೂ 500 ಇಲ್ಲ 1000 ಕೊಡೋಂಗಿದ್ದಾರೆ ಕೊಡಿ. ಎಷ್ಟು ಜನ ಮೆಂಬರ್ ಇದ್ದಾರೆ? 400 ಮನೆ ಅಂದರೆ 400 ಮನೆಗೂ ಮೆಂಬರ್ ಮಾಡಿದಾರಾ? ಇಲ್ಲ, ಒಂದೊಂದು ಮನೆ 5 ಜನ 6 ಜನ ಮೆಂಬರ್ ಇದ್ದಾರೆ. ಹಂಗಿದ್ದು ಬಂದವರಿಗೆ ಎಷ್ಟು ಜನ ಮೆಂಬರ್ ಇದ್ದಾರೆ ನಮ್ಮ ಸಂಘ ಇದರಲ್ಲಿ? 88 ಜನ ಅಲ್ಲ, ಈ ಟೋಟಲ್ ಎಷ್ಟು ಜನ ಬೇಕು? ವರ್ಷಿಕವಾಗಿ 10,000 ರೂಪಾಯಿ ನಾನು ಕೊಡೋಕ್ಕೆ ಇದಿಲ್ಲ ಅಂದರೆ ಏನಕ್ಕೆ ಬೇಕಂತ ಇದು? ಅಲ್ಲೆಲ್ಲ ಯಾರೋ ಕೊಟ್ಟರು ಅವ್ರು ಕೊಟ್ಟರು ಇವ್ರು ಕೊಟ್ಟರು, ಅದ್ರಲ್ಲಿ ಇಷ್ಟು ಖರ್ಚಾಯಿತು ಅನ್ನೋದಕ್ಕೆ ಇವರೇ ಬೇಕಾ ಮಾಡೋದಕ್ಕೆ? ಅದು ನಿಮ್ಮ ಬಯಲಾದಲ್ಲಿ ಇರದೇ ಹೋಗ್ಬೋದು. ಸಂಘ ಉದ್ಧಾರ ಆಗೋಕ್ಕೆ ಇದನ್ನು ಮಾಡಿಕೊಂಡ್ರೆ ಸಂಘನ ಎಷ್ಟೊತ್ತು 5 ವರ್ಷದ ಉದ್ಧಾರ ಮಾಡಿಬಿಡ್ಬೋದು. ಇದನ್ನೆಲ್ಲನೂ ಎಲ್ಲ ಕರೆಸಿ ಬಗೆಹರಿಸಿ ಮಾಡಿದ್ರೆ ಒಳ್ಳೇದು. ಪ್ಲಸ್ ನಾನು ಹೇಳ್ದಂಗೆ ಈ ಕಂಪ್ಲೇಂಟ್ ಕೊಟ್ಟು ಏನೇ ಮಾಡಿ ಇದು ಮಾಡಿದ್ರು ಅಲ್ಲಿ ಏನು ವಹಿವಾಟು ನಡೆಯಕೂಡದು. ನೆಕ್ಸ್ಟ್ ಇನ್ ಅಗ್ರಿಮೆಂಟ್ ಆಗಿ ಏನು ಬಾಡಿಗೆ ಫಿಕ್ಸ್ ಆಗೋದು ಅಲ್ಲಿವರೆಗೂ ಏನೇ ಕಾರ್ಯ ಆಗಬಾರ್ದು. ಅದನ್ನು ಸ್ವಲ್ಪ ನೀವು ಯಾರು ಮುಂದೆ ತೊಗೊಂಡು ಅದನ್ನು ಮಾಡಿಸಿ ಅಂತ ಅಷ್ಟೇ. ಸೀಸ್ ಮಾಡಿ ಬೀಗ ಹಾಕ್ಸಿ. ಕಂಪ್ಲೇಂಟ್ ಆಗೈತೆ, ಸಂಘದ ಏನಾದ್ರು ಕಂಪ್ಲೇಂಟ್ ಆಗೈತೆ, ಯಾವ ಕಾರ್ಯನೂ ಕಂಪ್ಲೇಂಟ್ ಕ್ಲಿಯರ್ ಆಗೋವರೆಗೂ ಇಲ್ಲೇನು ನಡೆಯೋಂಗಿಲ್ಲ. ಸೀಸ್ ಮಾಡಿಸಿ ಅದನ್ನು. ಬರ್ತಾರೆ ಅವಾಗ ಅವರೇ. ನಾನು 10 ವರ್ಷ ಕೊಟ್ಟರು, ಕೃಷ್ಣಪ್ಪನವ್ರು 10 ವರ್ಷ ಕೊಟ್ಟರು. ಆ ದುಡ್ಡೆಲ್ಲ ಉಳಿತಾಯ ಆಗೋದು. ಇವ್ರೇನು ಮಾಡಿದ್ರು ಅಂದರೆ ಇವನ್ನೆಲ್ಲ ಬಿಡ್ಬಿಟ್ರು. ನಾವು ಯಾಕೆ ಬಿಟ್ರಿ ಅಂತ ಕೇಳೋದಕ್ಕೆ ನೀವು ಸರಿ ಇಲ್ಲ ಅನ್ನೋದು. ಮೋಟಪ್ನವ್ರ ಹತ್ರ 26 ಲಕ್ಷ ರೂಪಾಯಿ ಸೈಟ್ ತೊಗೊಂಡ್ರು. ಸೈಟ್ ತೊಗೊಂಡು ನಾನು ಕೇಳಿದೆ, ಖಜಾಂಚಿ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಿ, ನೀನು 100 ರೂಪಾಯಿಂದ 200 ರೂಪಾಯಿಂದ ಚಾಪಾಕ ಅಂತಲ್ಲಿ ಬರ್ತಿದ್ದಿ, ಯಾವುದು ಕಾನೂನು ಐತೆ ಅಂತ ಕೇಳಿದೆ. ಅಣ್ಣ ತಪ್ಪಾಗೋಯ್ತು ಅಂತ. ತಪ್ಪಲ್ಲ, ಸಂಘದವ್ರು ಕೇಳಿದ್ರೆ ಏನು ಹೇಳ್ತೀನಿ ನೀನು? 10 ಲಕ್ಷಕ್ಕೆ ಎಷ್ಟು ಪೇಪರ್ ತಗೋಬೇಕು? ಅವಾಗ ಏನು ಮಾಡೋದು, ದರ ಬೇರೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಪಾಣಿ ಎಲ್ಲ ಮಾಡಿ ರಿಜಿಸ್ಟರ್ ಮಾಡಿಸೋದು. ಅದನ್ನು ಜನಗಳಿಗೆ ಗೊತ್ತಿಲ್ಲ. ಯಾರೋ ಸಾಹುಕಾರ ಇರ್ಬೋದು, ಆ ಸಾಹುಕಾರ ಆದ ತಕ್ಷಣಕ್ಕೆ ಸಂಘ ಮೋಸ ಮಾಡ್ತಾರ? ನನ್ನ ಹೆಸರು ಮಂಜುನಾಥ್ ಅಂತ. ಸೊ ಎಲ್ಲ ನನ್ನ ಕುಲ ಬಾಂಧವರಿಗೆ ನಮಸ್ಕರಿಸ್ತಾ 1-2 ಮಾತನ್ನು ಆಡಬೇಕು ಅಂತ ಹೇಳಕ್ಕೆ ಈಗಾಗಲೇ ಸಮಯ ಹೋಗ್ತಾ ಇದೆ. ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕಂತಹ ಆ ಪದಾಧಿಕಾರಿಗಳ ಬಗ್ಗೆ ಇದೆ ಅನಿಸಿಕೆಗಳು. ಆದರೆ ಇಲ್ಲಿ ನಾವು ಕರೆದಿರೋ ವಿಚಾರನೇ ಬೇರೆ, ಸೊ ನಾವು ಹೇಳ್ಕೊಳ್ತಿರ್ತಕ್ಕಂಥ ವಿಚಾರನೇ ಬೇರೆ. ಆದರೂ ಇಲ್ಲಿ ನಾವೇನಪ್ಪ ಅಂದರೆ ನಮ್ಮ ಜನಾಂಗದವರು ನಿಜವಾಗ್ಲೂ ಎಷ್ಟು ಹಿಂದುಳಿದಿದ್ದೀವಿ ಅನ್ನೋದು ಈ ಒಂದು ಸಭೆದಲ್ಲೇ ಗೊತ್ತಾಗ್ತಾ ಇದೆ. 400 ಮನೆ ಇದ್ದಾವೆ. ಸೊ ಒಂದು ಪಾಂಪ್ಲೆಟ್ 350 ಹಂಚಿದ್ದಾರೆ. ಆ 350ಕ್ಕೆ ಒಂದು 100-150 ಜನ ಬಂದಿಲ್ಲ ಅಂತಂದರೆ ನಾವಿನ್ನೆಷ್ಟು ಮಟ್ಟಿಗೆ ನಾವು ಜನಾಂಗದಲ್ಲಿ ಕನೆಕ್ಟಲ್ಲಿ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಒಮ್ಮೆ ನಾವು ಆತ್ಮಾವಲೋಕನ ನಾವೇ ಮಾಡ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ. ಸೊ ಫಸ್ಟು ಇದು ಹೋಗಬೇಕು. ನಮ್ಮಲ್ಲಿ ಫಸ್ಟ್ ಇದು ಹೋದಾಗಲೇ ಎಲ್ಲವೂ ಸರಿಯಾಗಿ ನಡ್ಕೊಂಡು ಹೋಗುತ್ತೆ. ಈಗ ನಾವು ಬೇರೆ ಜನಾಂಗ ನೋಡಿದಾಗ ಎಷ್ಟು ಮುಂದುವರ್ಕೊಂಡು ಹೋಗ್ತಾರೆ ನಮ್ಮ ಕರ್ನಾಟಕದಲ್ಲಿ. ನಾವು ಇನ್ನೂ ಸಹಿತ 400 ಮನೆ ಇದ್ರೂ ಸಹಿತ ನಾವಿನ್ನೂ ಹಿಂದುಳ್ತಾನೆ ಇದ್ದೀವಿ. ಒಂದು ಎಕ್ಸಾಂಪಲ್ ನಾವು ಕೋಡಿಹಳ್ಳಿ ನಮ್ಮ ಗಾಣಿಗ ಜನಾಂಗ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಕೆಲವೇ ಮನೆಗಳು ಇವತ್ತು ಎಷ್ಟು ಮುಂದುವರೆದಿದೆ. ಸೊ ನಾವು ಯಾವುದೇ ರಾಜಕೀಯ ಪಕ್ಷ ಇರಲಿ ಚಿಂತೆ ಇಲ್ಲ. ಸೊ ಎಲ್ಲೋ ಒಂದು ಕಡೆ ದೇಣಿಗೆ ಏಕಾರ ಬರಲಿ ಜನಾಂಗಕ್ಕೆ ನಮ್ಮ ಕೊಡಿ ಅಂತ ನಾವು ಹೇಳ್ತಿಲ್ಲ, ಅದನ್ನ ತರುವಂಥ ಒಂದು ಕೆಲಸವನ್ನು ಅವರು ಮಾಡ್ತಿಲ್ಲ. ಇಲ್ಲಿ ಇನ್ನೊಂದು ಏನಪ್ಪ ನೋವಿನ ಸಂಕಟ, ನಾನು ಸಹಿತ ಈ ಗಾಣಿಗ ಸಂಘದಲ್ಲಿ ಮೆಂಬರ್ಶಿಪ್ ಆಗಿದ್ದೀನಿ. ಎವ್ರಿ ವರ್ಷಕ್ಕೊಮ್ಮೆ ಈಗ 2-3 ವರ್ಷ ನಡೆದಿರ್ತಕ್ಕಂಥ ಒಂದು ಸಂಘದಲ್ಲಿ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಾಗ್ತಿದೆ ಗೊತ್ತಾ, ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಬೇರೆ ಯಾರು ತಿಳ್ಕೊಂಡ್ರೆ ಮಾತನಾಡಲಿಕ್ಕೆ ಬಿಡಲ್ಲ. ಒಂದು ನಾವು ಯಾರು ಇಷ್ಟು ಜನ ಸೇರಲ್ಲ. ಮತ್ತು ಅಲ್ಲಿ ಏನಾಗ್ತಿದೆ ಅಂದರೆ ಎವ್ರಿ ಮೀಟಿಂಗು ಗಲಾಟೆಗಳಾಗ್ತವೆ. ಅದು ನಮ್ಮ ಹಿರಿಯರಿಗೂ ಸಹಿತ ಗೊತ್ತಿರಲಿ, ಗಲಾಟೆ ನಾನೇ ಹೆಚ್ಚು. ಸೊ ಅಲ್ಲಿ ಏನಾಗುತ್ತೆ, ಬೇರೆಯವ್ರೇನೋ ಮಾತಾಡಕ್ಕೆ ಹೋದಾಗ ಅದನ್ನು ತಡೆ ನಿಲ್ಲಿಸುವಂಥ ಕೆಲಸ. ಮತ್ತು ಒಂದಷ್ಟು ಗೊತ್ತಿರ್ತಕ್ಕಂಥ ವಿಚಾರವನ್ನು ಯಾರು ಕೇಳಲಿಕ್ಕೂ ಸಹಿತ ಅವ್ರು ಬಿಡ್ತಿಲ್ಲ. ಹಾಗಾಗಿ ಏನಾಗ್ತಿದೆ, ಅದು 10 ವರ್ಷದಿಂದ ಅವರೇ ನಡ್ಕೊಂಡು ಬರ್ತಿದ್ದಾರೆ. ಸೊ ಇಲ್ಲಿ ನಾವೇನಪ್ಪ ಅಂದರೆ ಎಷ್ಟು ಜನ ಸೇರಿದ್ದೀವಿ, ಅಯ್ಯೋ ಬಿಡು ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ.
ಅದ ಮನಸ್ಸು ನಮ್ಮಲ್ಲೂ ಸಹಿತ ಅದು ಬಂದ್ಬಿಟ್ಟಿರೋ ಕಾರಣ ಈಗ ಅದು ಹಾಗೆ ಹೋಗ್ತಾ ಇದೆ. ಒಂದೇನಪ್ಪ ಅಂತಂದ್ರೆ ಈಗಾಗಲೇ ಒಂದು 10-12 ವರ್ಷದಿಂದ ಆಗಿರಬೇಕು ಅದು ಸಂಘವನ್ನು ಬಾಡಿಗೆ ಕೊಟ್ಟಿರ್ತಕ್ಕಂಥ. ಮುಂದೊಂದು ದಿನ ಅವ್ನು ನಂದೇ ಅಂತೇಳಿ ಅಕಸ್ಮಾತ್ ನನಗೆ ಈಗ ಬಿಡೋಕ್ಕಾಗಲ್ಲ ಅಂತೇಳಿ ಅವ್ನು ಕೋರ್ಟ್ ಕೇಸ್ ಹಾಕೊಂಡ್ರೆ ಇನ್ನೆಷ್ಟು ವರ್ಷ ಮುಂದುವರ್ಕೊಂಡು ಹೋಗ್ಬೋದು? ಅದನ್ನು ಒಮ್ಮೆ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಈಗ ಯಾಕಂದರೆ ಹಿಂದೆ 8 ಆಣೆ 1 ರೂಪಾಯಿ ಹಾಕಿ ಅದು ಕಟ್ಟಿರ್ತಕ್ಕಂತಹ ನಮ್ಮ ಹಿರಿಯರಲ್ಲಿ ಹೇಳ್ತಕ್ಕಂಥ ವಿಚಾರ ನೋಡ್ತಾರೆ, ಇನ್ನೂ ಎಷ್ಟೋ ವಿಚಾರಗಳಿವೆ. ಆದರೆ ಈಗೇನಪ್ಪ ಅಂತಂದರೆ ಸಭೆನಲ್ಲಿ ನಿರ್ಧಾರ ಆಗಬೇಕಂದ್ರೇನಪ್ಪ ಅಂದರೆ ಬಾಡಿಗೆ ಕೊಡೋದಾ ಬೇಡವಾ ಅಂತ. ಬಾಡಿಗೆ ಕೊಡಬೇಕು ಅಂದರೆ ಇಲ್ಲ ಅವರೇ ಇಟ್ಕೊಡ್ತಾರ ಬೇರೆ ಇಟ್ಕೊಡ್ತಾರ, ಎರಡನೇ ಪ್ರಶ್ನೆ. ಪ್ರಸ್ತುತ ಈಗೇನು ಬಾಡಿಗೆ ನಡೀತಾ ಇದೆ, ಅಡ್ವಾನ್ಸ್ ಇದೆ ತಗೊಳ್ಳಿ. ಮತ್ತು ಇದುವರೆಗೂ ಎಷ್ಟು ಬಾಡಿಗೆ, ಎಷ್ಟು ಅಡ್ವಾನ್ಸು, ಎಷ್ಟು ವರ್ಷದಿಂದ ನಡೀತಾ ಇದೆ ಯಾರಿಗೂ ಸಹಿತ ಸರಿಯಾಗಿ ಮಾಹಿತಿ ಸಹಿತ ಅದು ಗೊತ್ತಿಲ್ಲದ ಕಾರಣ ಇವತ್ತಿನ ಒಂದು ಸಭೆ ಸೇರಿದ್ದೀವಿ. ಇಲ್ಲಿ ಒಂದಷ್ಟು ಜನ ಏನಪ್ಪ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಸೇರೋಣ ಕೊಡಿ ಅಂತೇಳಿ ಅದನ್ನು ಬೇಕಾದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗಿರ್ತಕ್ಕಂಥ ಯುವಕರೆಲ್ಲ ಸೇರಿ ಮತ್ತೊಂದು ಮೀಟಿಂಗು ಯಾವತ್ತೂ ಈಗ ಸುದೀರ್ಘವಾಗಿ ಎಲ್ಲ ಮಾತಾಡೋರು, ಎಲ್ಲ ಹಂಚಿಕೆಗಳನ್ನ ಹಂಚ್ಕೊಂಡ್ರು. ಅದಕ್ಕೆ ಅಂತಲೇ ಒಂದು ಬೆಳಗಿನ ಸಾಯಂಕಾಲ ಒಂದು ದಿನವನ್ನು ನಿಗದಿ ಮಾಡಿಬಿಟ್ರೆ ಒಳ್ಳೆಯದು, ಎಲ್ಲರೂ ಸಹಿತ ಹಂಚ್ಕೊಳ್ಳಿಕ್ಕೆ. ಸೊ ಈಗ ಕಡಿಮೆ ಅವಧಿ, ಸೊ ಎಲ್ರಿಗೂ ಆಗಲೇ ಸಮಯಾವಕಾಶ ಜಾಸ್ತಿ ಆಗಿದೆ. ಮತ್ತೆ ಹೇಳ್ಕೊಂಡು ಹೋಗ್ಬೇಡ, ಮತ್ತೆ ಹೇಳಿದ್ದೆ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಏನಪ್ಪ ಅಂದರೆ ನಾವು ಜನಾಂಗದವರು ಎಚ್ಚೆತ್ಕೂ ಕೆಲಸ ಮಾಡಬೇಕು. ಇಲ್ಲೆಲ್ಲ ಅಯ್ಯೋ ಬಿಡು ಯಾರೋ ಮಾಡ್ಕೊಂಡು ಹೋಗ್ತಾರೆ, ಅಯ್ಯೋ ನಮಗೇನು ಬಿಡು, ಯಾವಾಗ ಒಂದು ಕಾರ್ಯಕ್ರಮಕ್ಕೆ ಬರ್ತಾರ ನಮ್ಮಿಂದ ಕೈಲಾದಂಥ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದು. ಸೊ ಇದು ಬೇಡ. ಈ ಮುಖ್ಯವಾದ ವಿಚಾರ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ಸಂಘದ ಮನೇನ ಮತ್ತೆ ವಾಯ್ದೆ ಮುಗ್ದಿದಂತೆ ಅದನ್ನು ಬಾಡಿಗೆ ಮುಂದುವರ್ಸೋದ ಬೇಡವಾ? ಸೊ ಇಲ್ಲೇ ಒಂದು ನಿರ್ಧಾರವನ್ನು ಕೈಗೊಳ್ಳಿ ಒಂದು. ಸೊ ಅದು ಬೇಡ ಅನ್ನಂಗಿದ್ರೆ ಸೊ ಒಂದು ಫೈನಲ್ ಕನ್ಕ್ಲೂಷನ್ ಒಂದು ಎಲ್ಲ ಸಹಿ ಮಾಡೋಣ. ಸಹಿ ಮಾಡೋದ್ರ ಮುಖಾಂತರ ಪದಾಧಿಕಾರಿ ಕೊಡೋಣ. ಆ್ಯಕ್ಚುಲಿ ಇದು ಅವ್ರು ಮಾಡಬೇಕಾಯ್ತು, ಇದು ನಾವಲ್ಲ ಆ್ಯಕ್ಚುಲಿ. ಯಾಕಂದರೆ ಈಗ ನಾವು ಕೂರಿಸ್ಬಿಟ್ಟಿದ್ದೀವಲ್ಲ, ಅಧ್ಯಕ್ಷರು, ಸೆಕ್ರೆಟ್ರಿ ಆ್ಯಂಡ್ ಖಜಾಂಚಿತ ಕೂರಿಸ್ಬಿಟ್ಟಿದ್ದೀವಿ. ಈಗ ನಾವೆಲ್ಲ ಅವ್ರು ಕೇಳಲಿಕ್ಕೆ ಅದು ಹಕ್ಕು ಬರಲ್ಲ. ಸೊ ಹಾಗಾಗಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲೆಲ್ಲರ ಒಂದು ಒತ್ತಾಯದ ಮುಖಾಂತರ ಸಹಿನ ಮಾಡಿ ಆ ಪದಾಧಿಕಾರಿಗೆ ತಲುಪಿಸ್ಬಿಟ್ಟು ಸೊ ನಮ್ಮೆಲ್ಲರ ಒಂದು ನಿರ್ಧಾರ ಈ ಥರ ಆಗಿದೆಯಪ್ಪ ಮಾಡಿ ಅಂತ ಹೇಳೋಣ. ಅದಕ್ಕೂ ಅವ್ರು ಇದು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಏನಿದೆ ಅದೊಂದು ಮೆಮೊರಂಡಮ್ ಮಾಡಿಬಿಟ್ಟು ಮತ್ತೊಂದು ಸಭೆಯನ್ನು ಇಟ್ಬಿಟ್ಟು ಸೊ ಅದ್ರ ಮುಖಾಂತರ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಬೆಟರ್ ಅನಿಸುತ್ತೆ. ಇಲ್ಲ ಅವ್ರ ಮನಸ್ಸಲ್ಲಿ ನಾವು ಮಾಡ್ತಿದ್ದೋ ನೀವೇ ಮಾಡಿಬಿಟ್ಟಿದ್ರೆ ನೀವು ಯಾರು ಮಾಡಲಿಕ್ಕೆ ಅಂತ ಅವರಲ್ಲೂ ಮಾತು ಬಂದೇ ಬರುತ್ತೆ ಅದು. ಸೊ ಯಾಕಂದರೆ ಪರ ಮತ್ತು ವಿರೋಧ ಇದ್ದೇ ಇರುತ್ತೆ, ನಾವು ಅದನ್ನು ಸಹಿತ ಅರ್ಥೈಸ್ಕೊಳ್ಳೋಣ. ಸೊ ಈ ಸಭೆಯ ಮುಖಾಂತರ ಏನಪ್ಪ ಅಂದರೆ ಫೈನಲ್ ಕನ್ಕ್ಲೂಷನು ಎಲ್ಲರೂ ಏನೋ ಒಮ್ಮತ ಅಭಿಪ್ರಾಯ ಬೇಡ ಅಂತ ಅನ್ಕೊತಾ ಇದ್ದೀನಿ. ಹೌದಣ್ಣ? ಈಗ ಬಾಡಿಗೆಗೆ ಬೇಡ ಅಂತ ಎಲ್ಲರೂ ಒಪ್ಪೋರಿಂದ ಹೇಳ್ತಾ ಇದ್ರು ಎಲ್ಲರೂ, ಹೌದಲ್ವಾ? ಸೊ ಇದನ್ನ ಒಂದು ಮೆಮೊರಂಡಮ್ ಮಾಡಿಬಿಟ್ಟು ಸೊ ಎಲ್ಲರೂ ಒಂದು ಸಹಿ ಮಾಡೋಣ. ಇದನ್ನ ಅಧ್ಯಕ್ಷರು ಸೆಕ್ರೆಟರಿಗೆ ಕೊಡೋಣ. ನೋಡಿ ಎಲ್ಲ ಹೇಳಿದ್ದೀವಿ, ವಾಯ್ದೆ ಮುಗಿದೆ, ಒಂದು 2 ತಿಂಗಳು 3 ತಿಂಗಳು 4 ತಿಂಗಳು ಟೈಮ್ ಕೊಡಿ ಬಿಡಲಿಕ್ಕೆ. ಸೊ ಅವಾಗ ಏನು ಮಾಡ್ತಾರೆ ಅದು ಮಾಡಲಿ. ಅವ್ರು ಮತ್ತೆ ಒಂದು ಸಭೆಗೆ ಕರೀತಾರ ಅಥವಾ ನಮ್ಮದೇ ಇದನ್ನು ತೆಗೆದುಕೊಳ್ತಾರ, ಅದು ನಾವು ಅಲ್ಲಿ ಕಾದು ನೋಡಬೇಕಾಗಿದೆ. ಈಗ ನಾವಿಷ್ಟು ನಿರ್ಧಾರ ಮಾಡಿದ್ರೆ ಅವರು ಮೇನ್ ಮಾಡಲೇಬೇಕಾಗಿದೆ. ಮತ್ತು ಇನ್ನೊಂದು ಇವತ್ತು ಹೇಳಿದ್ರು, ನಮ್ಮ ಜನಾಂಗದ ಹೆಣ್ಣು ಮಕ್ಕಳು ಯಾರು ಹಿಂದಿದ್ದಾರೆ ಅವ್ರಿಗೊಂದು ಹೊಲಿಗೆ ಮಿಷಿನನ್ನು ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಅದರಿಂದ ಕಲಿತು ಅವರ ಜೀವನೋಪಾಯಕ್ಕೆ ಒಂದು ಒಳ್ಳೆ ಕೆಲಸ ಆಗಲಿ ಅಂತೇಳಿ. ಸೊ ಅದಕ್ಕೂ ಸಹಿತ ನಾವೆಲ್ಲ ಕೈ ಜೋಡಿಸೋಣ, ನಮ್ಮದೇ ಆದಂಥ ಒಂದಷ್ಟು ಸಹಕಾರವನ್ನು ಕೊಡೋಣ. ಒಟ್ಟಾರೆ ಏನಪ್ಪ ಅಂದರೆ ನಮ್ಮ ಜನಾಂಗವನ್ನು ನಮ್ಮ ಮೇಲೆತ್ತುವಂಥ ಕೆಲಸವನ್ನು ಒಂದು ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ನನ್ನ ಒಂದು ನೋವಿನ ಸಂಗತಿ ಏನಪ್ಪ ಅಂದರೆ ಈಗ ನನಗೂ ಸಹಿತ ಕೆಲವೊಂದು ಈ ಗಣೇಶೋತ್ಸವ ಮತ್ತು ರಾಮೋತ್ಸವದಲ್ಲಿ ಯಾವುದು ಒಂದೇ ಪದ ಏನಪ್ಪ ಅಂದರೆ ಯಾರು ಅದು ಚೆನ್ನಾಗಿ ಬರಲ್ಲ ಅಂತ. ಸೊ ನಾವೆಲ್ಲಿ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ 13 ಜನ, ನೀವು 13 ಜನ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಒಬ್ಬೊಬ್ಬನ ಕರ್ಕೊಬಂದು 26 ಜನ ಆಗ್ತಾರೆ. ಒಬ್ಬೊಬ್ಬ 3 ಜನ ಕರ್ಕೊಬಂದು ಸಹಿತ 39 ಜನ ಆಗ್ತಾರೆ. ನಿಮ್ಮಲ್ಲೇ ನಿಮ್ಮನ್ನು ಅಂದ್ಕೊಂಡೆ ಯಾರೂ ಬರ್ತಿಲ್ಲ. ಹಾಗಾದ್ಮೇಲೆ ಈ ವಾರ್ಷಿಕ ಸಭೆಯಲ್ಲಿ ಕೇಳ್ತಾರೆ, ನೀವು ಬಂದಿಲ್ಲ, ನಿಮ್ಮ ಹೇಗಿಲ್ಲಿ ಕೂರಿಸೋದು ಅಂತ ಹೇಳ್ತಾರೆ. ನಿಮ್ಮನ್ನೇ ನಂಬಿಕೆ ಇಟ್ಕೊಂಡು ಯಾರು ಬರ್ದಿರ್ತಕ್ಕಂಥ ಕೆಲವೊಂದು ಉತ್ಸವದಲ್ಲಿ ಬೇರೆಯವ್ರ ಪ್ರಶ್ನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸೊ ಅದು ಒಮ್ಮೆ ಈ ಸಭೆಯ ಮುಖಾಂತರ ಅವ್ರ ಗಮನಕ್ಕೆ ತರ್ತಾ ಸೊ ಫೈನಲ್ ಕನ್ಕ್ಲೂಷನು ಒಂದು ಒಕ್ಕಲ ನಿರ್ಧಾರ ಮಾಡೋಣ. ಸೊ ಎಲ್ಲರೂ ಒಂದೇ ಅವಾಗಿಂದ ಮಾತಾಡ್ತಾ ಇರ್ತೀವಿ. ಸೊ ಫೈನಲ್ ಆಗಿ ಎಲ್ಲ ಒಂದು ನಿರ್ಧಾರ ಏನಪ್ಪ ಅಂದರೆ ಈಗ ಬಾಡಿಗೆ ಬೇಡ, ಬಾಡಿಗೆ ಕೊಟ್ಟಿದ್ದೀವಿ ಇಷ್ಟು ವರ್ಷ ಸಾಕು, ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಒಕ್ಕಲ ಮನವಿಯನ್ನು ಕೊಡೋಣ, ಎಲ್ಲ ಸಹಿ ಮಾಡಿ. ಅದಾದ ತರುವಾಯ ಅಧ್ಯಕ್ಷ ಸೆಕ್ರೆಟರಿ ಕೊಡೋಣ. ಅವ್ರು ನೆಕ್ಸ್ಟ್ ಒಂದು ಇಮಿಡಿಯೇಟ್ಲಿ ಮೀಟಿಂಗ್ ಹಾಕೊಳ್ಳಿ. ನೆಕ್ಸ್ಟ್ 10ನೇ ತಾರೀಕು ಕಾಯಬೇಕು ಅಂತೇನಿಲ್ಲ. ನಾವು ಜನಾಂಗದವ್ರು ಫಸ್ಟು, ನಾವಿದ್ರೆ ಅವರಿದ್ರೆ ನಾವಲ್ಲ, ಇದು ನಾವು ಫಸ್ಟ್ ಹತ್ಕೊಳ್ಳೋಣ. ಯಾಕಂದ್ರೆ ನಾವೇ ಅವ್ರನ್ನ ಕೂರ್ಸಿರೋದಲ್ಲಿ ನಿರ್ಧಾರ ಮಾಡಿ, ಅವ್ರು ನಮ್ಮನ್ನ ನಂಬ್ಕೊಂಡು ಬಂದಿಲ್ಲ. ಸೊ ಇನ್ ಕೇಸ್ ಅವ್ರು ಏನಾದ್ರು ಒಪ್ಕೊಂಡಿಲ್ಲ ಅಂತಂದರೆ ಮತ್ತೊಮ್ಮೆ ನಾವು ಇನ್ನೊಂದು ಸಭೆ ಸೇರಿ ಮತ್ತೊಮ್ಮೆ ಫೈನಲ್ ಮಾಡಿ ಒಂದು ಕಂಪ್ಲೇಂಟ್ನ ಟೈಪ್ ಮಾಡಿಸ್ಕೊಂಡು ಸಭೆಗೆ ನಿರ್ಧರಿಸಿ ತಕ್ಷಣವೇ ಇಮಿಡಿಯೇಟ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಬೆಟರ್ ಅಂತ ನನ್ನ ಒಂದು ಅನಿಸಿಕೆನ ನಾನು ಈ ಸಂದರ್ಭ ಹೇಳ್ತಾ ಇದ್ದೀನಿ.
ಇದಕ್ಕೆ ಎಲ್ಲ ಹಿರಿಯರಿದ್ದೀರಿ, ಇದಕ್ಕೇನಂತೀರ ಕನ್ಕ್ಲೂಷನ್ ಕೊಟ್ಟು ಕ್ಲೋಸ್ ಮಾಡೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಕೊಡೋದು ಯಾರಿಗೆ ಸಂಘದಕ್ಕೆ ವಾಯ್ದಾ ಮುಗಿದಿದೆ, ಇಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಜನಾಂಗರು ಎಲ್ಲರೂ ಸಹಿತ ಒಪ್ಕೊಂಡಿದ್ವಿ. ಇಲ್ಲಿ ಬಂದಿರೋರು ಇದ್ದಾರೆ, ಬರ್ದಿರೋರು ಇದ್ದಾರೆ, ಅವ್ರ ಕಡೆನೂ ಸಹಿ ತಗೊಳ್ಳೋಣ, ಒಂದು ಮನವಿ ಕೊಟ್ಕೋಣ. ವಿತಿನ್ 10 days ಒಳಗಡೆ ಈ ಸಮಸ್ಯೆನ ಬಗೆಹರಿಸಿ ಜನಾಂಗದವ್ರಿಗೆ ನೀವು ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ಕೊಪ್ಪೋಣ ಮೆಮೊರಂಡಮ್ ಒಂದು. ಸರಿನಾ? ಅದು 100 ಜನ ಆಗ್ತಾರೆ, 200 ಜನ ಆಗ್ತಾರೆ, ಎಲ್ಲ ಮನೆಗೂ ಹೋಗ್ಲಿ, ಅದು ತಿಳಿಸ್ಕೊಳ್ಳೋಣ. ಅದಾದ ತರುವಾಯ ಅವರು 10 days 15 days ತೀರ್ಮಾನ ಮಾಡಲಿಲ್ಲ ಅಂತಂದರೆ ಮತ್ತೊಮ್ಮೆ ನಾವು ಸಭೆ ಸೇರಿ ಇವ್ರು ಏನೇನು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದೆಲ್ಲ ಸೇರಿಬಿಟ್ಟು ಆ್ಯಕ್ಚುಲಿ ಕೊಡೋದು ಸರಿ. ಅದು ಒಂದೇನಪ್ಪ ಅಂದರೆ ಅವ್ರಿಗೆ ಅಧಿಕಾರ ಇಲ್ಲ. ಯಾಕಪ್ಪ ಅಂತಂದರೆ ಈಗಾಗಲೇ ಹೇಳಿದ್ರು, ಈಗಾಗಲೇ 3 ವರ್ಷದಿಂದ ಸಂಘ ರಿನ್ಯೂವಲ್ ಆಗ್ತಿರೋ ಕಾರಣ ಅಲ್ಲಿ ಇಲ್ಲ. ಸೊ ಆದರೂ ಒಂದು ನಿಮ್ಮ ಸಭೆಯ ಗಮನಕ್ಕೆ, ಯಾರು ಬೇಸರ ಪಡ್ಕೋಬೇಡಿ, ಈಗ ಹೇಳಿದ್ರು ವಾಪಸ್ ತಗೋಬೇಡಿ ಅಂತ. ನಾನೊಂದು ಒಳ್ಳೆಯ ಮಾತನ್ನು ಹೇಳ್ತೀನಿ ಇದ್ರ ಮುಖಾಂತರ ಅವ್ರಿಗೆ. ಎಕ್ಸಾಂಪಲ್ ಇವಾಗ ನಾವು ಹಳ್ಳಿಲಿ ಜಮೀನಿರುತ್ತೆ, ಪಕ್ಕದವ್ನು ಯಾವ ಅರ್ಧ ಅಡಿ ಒತ್ತಿಸ್ಕೊಬಿಟ್ಟ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಮೇಲೆ ಪೊಲೀಸ್ನವರಾಗಲಿ ಅಥವಾ ಜಡ್ಜ್ ಆಗಲಿ ಕರೀತಾನೆ, ನಿತ್ರ ಏನು ರೆಕಾರ್ಡ್ಸ್ ಇದೆ ತಗೋಬಪ್ಪ ಅಂತೇಳಿ. ಕರೆಕ್ಟಾಗಿತ್ತಾ ಇದನ್ನೇನು ಮಾಡ್ತಾನೆ, ಡಿಸಾಲ್ವ್ ಮಾಡ್ತಾನೆ, ಯಾವುದೋ ಕೊಟ್ಟಿರೋ ಮನವಿಯನ್ನು. ಹಾಗೆ ನೀವಿಷ್ಟು ಜನ ಇದ್ದೀರಿ, ಬುದ್ಧಿವಂತಿದ್ದೀರಿ, ಹಿರಿಯರಿದ್ದೀರಿ, ನೀವು ಯಾರು ಆ ಒಂದು ಕೆಲಸ ಮಾಡ್ಬೋದಲ್ವಾ? ನಿಮ್ಮ ಹತ್ರ ಇರ್ತಕ್ಕಂಥ ರೆಕಾರ್ಡ್ಸ್ನ ಕರೆಕ್ಟಾಗಿ ಒದಗಿಸ್ಕೊಟ್ಟು ಇವ್ರು ಏನು ಒಂದಷ್ಟು ಜನ ಮನವಿ ಕೊಟ್ಟಿದ್ದಾರೆ, ಇವ್ರು ಸರಿಯಾಗಿ ಮಾಡ್ತಿಲ್ಲ ಕಾರ್ಯವೈಖರಿ ಅಂತ, ಅದನ್ನ ಬಿಸಾಕಿ ಮನವಿನ. ಅದು ಯಾಕೆ ಆಗ್ತಿಲ್ಲ? ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್, ಹೌದಲ್ವಾ? ಸುಮ್ಮನೆ ನಾವು ಬರೋಲ್ಲ ನಿಮ್ಮ ಸಭೆ ನೋಡಿ ಇವತ್ತು ಇಷ್ಟು ಜನ ಬಂದಿದ್ದೀವಿ, ಅವ್ರು ಬರೀ 12 ಜನ. ಇಷ್ಟು ಜನಕ್ಕೆ ಇವತ್ತು ಒಂದು ರೀತಿ ಅಗೌರವ ಆದಂಗೆ ಆಗ್ಬಿಟ್ಟಿದೆ. ನಮಗೂ ಬೇಸರ, ಅವ್ರು ನಿಜವಾಗ್ಲೂ ನಮ್ಮ ಗಾಣಿಗರು ಗೊತ್ತಾಗ್ತಾ ಇಲ್ಲ ಅವ್ರು, ಅಲ್ವಾ? ಸೊ ನೀವು ಕರೆಕ್ಟಾಗಿದ್ದರೆ ಮನವಿ ಕೊಟ್ಟು ಅದನ್ನು ತಿರಸ್ಕರಿಸಿ. ನಿಮ್ಮ ಹತ್ರ ಏನೂ ರೆಕಾರ್ಡ್ಸ್ ಇಲ್ಲ, ಸೊ ಅದಕ್ಕೋಸ್ಕರ ನೀವು ಕಂಪ್ಲೇಂಟ್ ವಾಪಸ್ ತಗೋ, ನಾವು ಬರ್ತೀವಿ ಅಂತ ಹೇಳ್ತಾರೆ. ಸೊ ನಾವಿಲ್ಲೇ ಅರ್ಥೈಸ್ಕೊಳ್ಳೋಣ, ತಪ್ಪು ಇವರದ ಅಥವಾ ತಪ್ಪು ಅವರದ. ನಾವಿಲ್ಲೇ ಆತ್ಮಾವಲೋಕನ ಮಾಡ್ಕೊಳ್ಳೋಣ, ಚರ್ಚೆ ಮಾಡ್ಕೊಳ್ಳೋಣ ನಮ್ಮ ಮನಸ್ಸಿನಲ್ಲಿ. ಸೊ ಇದು ಸಹಿತ ಅವ್ರು ಅರ್ಥೈಸ್ಕೋಬೇಕು. ಕೆಲವೊಂದು ಸಲಹೆಗಳನ್ನ ಕೊಟ್ಟಕ್ಕೆ ಹೋದರೆ ಅವರು ಸ್ವೀಕರಿಸಲ್ಲ. ಸೊ ಇವನ್ ಇನ್ಕ್ಲೂಡ್ ಅಧ್ಯಕ್ಷ, ಅದಕ್ಕೆ ನಾನೇ ಒಂದು ಉದಾಹರಣೆ ಸಹಿತ ಇದ್ದೀನಿ. ಕೆಲವೊಂದು ಮಾತುಗಳು ಬಂದಾಗ ಅವರು ಕೆಲವೊಂದನ್ನ ಅದಕ್ಕೆ ಸ್ವೀಕಾರ ಮಾಡ್ಕೊಳ್ಳಲ್ಲ, ಅವ್ರದ್ದೇ ಆದಂಥ ವೇನಲ್ಲಿ ಹೋಗ್ತಾ ಇರ್ತಾರೆ. ಸೊ ಅದಾಗಿ ಇದೊಂದು ಅದು ಒಂದು ಹೇಳ್ತಾ ಇದ್ದೀನಿ. ಇನ್ ಕೇಸ್ ಆಫ್ ಅವ್ರೇನಾದರೂ ಇದು ಬೇಗ ಕಂಪ್ಲೇಂಟ್ ರಿಜಿಸ್ಟ್ರು ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ಮುಂದೊಂದು ದಿನ ತುಂಬ ದೊಡ್ಡ ಆಘಾತವನ್ನು ಎದುರಿಸಬೇಕಾಗ್ಬೋದೇನೋ. ಯಾಕಂದರೆ ನಾನು ಒಂದಷ್ಟು ವಿಚಾರ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಸಭೆಗಷ್ಟೇ. ಅದು ಯಾವ ರೀತಿ ನಡ್ಕೊಂಡ್ರೆ ಅದು ಅವ್ರ ಮೇಲೆ ನಿಂತಿರುತ್ತೆ. ಸೊ ಇಷ್ಟು ಹೇಳ್ತಾ, ಸೊ ಇನ್ನು ಜಾಸ್ತಿ ಮುಂದುವರಿಯೋದು ಬೇಡ, ನೇರ ಕನ್ಕ್ಲೂಷನ್ ಕೊಡ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.